ಭೂಮಿ ಸಮಾನ ಐತಿ. ಹಂಗಾಗಿ ನಾವು ಇಲ್ಲಿ ಒಳಗೆ ಪಪ್ಪಿ ಮತ್ತು ಬ್ಲಾಕಿ ಮಲ್ಕೋತಾವ ರಾತ್ರಿ ಟೈಮ್ ಮಳೆ ಐತಿ ಬಂದಾಗ. ಹಂಗಾಗಿ ನಾವು ಇದನ್ನ 23/4/2009 ನಮ್ದು 2008 ಆಗೈತೆ ನಮ್ಮದೇ 8. ಓ, ಇದು ವೆಡ್ಡಿಂಗ್ ಆನಿವರ್ಸರಿ ದಿನ 1 ವರ್ಷ ಆದ್ಮೇಲೆ ತೆಗ್ಸಿರೋದು ಇದು ಫೋಟೋ. ನಮ್ಮ ಕಡೆ ಸ್ಪೆಷಲ್ ಅಡಿಗೆ ಎಲ್ಲ ಮಾಡಿ ತೋರಿಸ್ಲನ. ತೋರಿಸಿ. ನಾನು ನಮ್ಮ ಮನೆಯವ್ರ ಶ್ರಮದಿಂದ ಕಟ್ಸಿರೋ ಮನೆಯನ್ನ ಇದೆ. ವೆಂಕಪ್ಪ ಅವ್ರ ಹೆಸರು ವೆಂಕಪ್ಪ. ನಾನು ವೆಂಕಟೇಶ್ ಅಂತ ಹೇಳಿ. ಆಕೆ ಪ್ರೆಗ್ನೆಂಟ್ ಆದಾಳ ಅಂದ್ರೆ ಭಾಳ ಮೇವು 3 ಆಕಳಷ್ಟ ಆಕೆ ಒಬ್ಬಾಕೆ ತಿಂತಾಳ. ಜರ್ನಿ ಮಾಡಿ ಮಾಡಿ ಪೂರ್ತಿ ಟಯರ್ಡ್ ಆಗಿಬಿಟ್ಟಿತ್ತು ಸ್ನೇಹಿತರೆ. ನಾನು ಬೆಳಗಾವಿ ಜಿಲ್ಲೆ ರಾಮದುರ್ಗದ ಹತ್ರ ಬಟಕುರ್ಕಿ ಅಂತೇಳಿ ಒಂದು ಗ್ರಾಮಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಅಲ್ಲಿ ವಿಷಯ ಏನು ಅಂತಂದರೆ ರುಕ್ಮಿಣಿ ವಿಲೇಜ್ ಲೈಫ್ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ಇದೆ. ರುಕ್ಮಿಣಿಯವರು ಬಹಳ ಒಳ್ಳೊಳ್ಳೆ ವೀಡಿಯೋಸ್ನ ಮಾಡ್ತಾರೆ. ಅಂದರೆ ಇವು ನೋಡಿ, ನೀವು ಸುತ್ತ ನೋಡ್ಬೋದು, ಒಂದು ಪುಟ್ಟ ಗ್ರಾಮ ಇದು. ಅಂದರೆ ಒಂದು ಪುಟ್ಟ ಗ್ರಾಮೀಣ ಪ್ರದೇಶ ಇದು. ಇಲ್ಲಿದ್ಕೊಂಡು ಇಂಟರ್ನೆಟ್ ತುಂಬ ಇಲ್ಲದೇ ಇರೋಂಥ, ಕನೆಕ್ಷನ್ ಇಲ್ಲದೇ ಇರೋಂಥ ಈ ಊರಲ್ಲಿ ಇದ್ಕೊಂಡು ಒಂದು ಪುಟ್ಟ ಮೊಬೈಲ್ ಇಟ್ಕೊಂಡು ಅವರು ಸುಮಾರು 700ಕ್ಕೂ ಹೆಚ್ಚು ವೀಡಿಯೋಗಳನ್ನ ಮಾಡಿಬಿಟ್ಟಿದ್ದಾರೆ ಸ್ನೇಹಿತರೆ. ಈ ಪುಟ್ಟ ಗ್ರಾಮದಲ್ಲಿ ಇದ್ಕೊಂಡು 700ಕ್ಕೂ ಹೆಚ್ಚು ವೀಡಿಯೋ ಮಾಡಿದ್ದಾರೆ. ಒಂದು ಪುಟ್ಟ ಮೊಬೈಲ್ ಅದು ಬರೋಂಥ ಇಂಟರ್ನೆಟ್ನ ಬಳಸ್ಕೊಂಡು ಅವರ ಊರಿಗೆ ಹೋಗ್ತಾ ಇದ್ದೀವಿ. ಅಣ್ಣ ಬಾರಣ್ಣ, ದಯವಿಟ್ಟು ಬಾರಣ್ಣ ನಮ್ಮ ಊರಿಗೆ ಅಂತ ಕರೆದಿದ್ದಾರೆ ಅವರು. ಅಣ್ಣ ನೀವು ಎಷ್ಟು ಜನ ಬರ್ತೀವಿ ಹೇಳಿ ಅಣ್ಣ, 3 ದಿನಕ್ಕೂ ನಾನು ಇಲ್ಲೇ ಅಡುಗೆ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಪಾಪ ನಮ್ಮ ಸಹೋದರಿ ಭಾಳ ಪ್ರೀತಿಯಿಂದ ಕರೆದಿದ್ದಾರೆ ಸ್ನೇಹಿತರೆ. ನೋಡಿ ನಮ್ಮ ಕನ್ನಡ ನಾಡಿನ ಒಂದು ಸಂಸ್ಕೃತಿ ಹೇಗಿದೆ ನೋಡಿ. ಪಾಪ ನಾನು ಬರ್ತೀನಮ್ಮ ನಿಮ್ಮ ಇಂಟರ್ವ್ಯೂಗೆ ಅಂದರೆ, ಅಣ್ಣ ನಮ್ಮ ಮನೇಲಿ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಪಾಪ ಆ ಮಗು ನಾನು ನೋಡಿಲ್ಲ ಏನಿಲ್ಲ, ಹುಡುಗಿ ನಮ್ಮ ಕರೆದಿದೆ, ಅದಕ್ಕೆ ಹೋಗ್ತಾ ಇದ್ದೆ ಸ್ನೇಹಿತರೆ. ನೀವು ಬನ್ನಿ, ರುಕ್ಮಿಣಿ ವಿಲೇಜ್ ಲೈಫ್ ವೀಡಿಯೋಗಳನ್ನ ತುಂಬ ನೋಡಿರ್ತೀರ. ನಿಮ್ಗೆ ಸ್ವಾಗತ ಸ್ನೇಹಿತರೆ. ಈ ಬೆಳಗಾವಿ ಜಿಲ್ಲೆ ಬಟಕುರ್ಕಿ ಗ್ರಾಮಕ್ಕೆ ಸ್ವಾಗತ, ಸುಸ್ವಾಗತ. ರುಕ್ಮಿಣಿ ವಿಲೇಜ್ ಲೈಫ್ ಅವರ ಬದುಕಿಗೆ ಬನ್ನಿ. ಓಹೋ ನೋಡಿ ಸ್ನೇಹಿತರೆ, ಅವ್ರ ಊರಿಗೆ ಹೋಗೋಕ್ಕೆ ಒಂದು ರಸ್ತೆ ಕೂಡ ಇಲ್ಲ. ಸ್ವಲ್ಪ ಎಡಕ್ಕೆ ನನಗನ್ಸುತ್ತೆ ಸ್ನೇಹಿತರೆ ಅವ್ರು ತುಂಬ ದೊಡ್ಡ ಸಾಧಕರು. ಯಾಕಂದರೆ ನೋಡಿ, ಅವ್ರ ಊರಿಗೆ ಹೋಗೋಕ್ಕೆ ಒಂದು ಹಳ್ಳ ದಿಣ್ಣೆ ರಸ್ತೆ ಬಿಟ್ಟರೆ ಒಂದು ತಾರ ರಸ್ತೆ ಕೂಡ ಇಲ್ಲ. ಅಂಥ ಊರಲ್ಲಿ ಇದ್ಕೊಂಡು ಸ್ನೇಹಿತರೆ ಎಂಥ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಅವರು. ಸ್ಲೋ ಮ್ಯಾನ್. ಈ ಊರಲ್ಲಿರೋದು ಅವರು. ಬಸ್ಸು ಇಲ್ಲವಲ್ಲ ಸರ್ ಇವ್ರಿಗೆ. ಆ ಹುಡುಗ ಅವ್ರ ಕ್ಯಾರೆಕ್ಟ್ರು, ಅವರ ವಿಡಿಯೋಗಳ ಕೈಯಲ್ಲಿ ಬರೋ ಕ್ಯಾರೆಕ್ಟರ್ದು ಕಲ್ಲೋಡು ಓಡ್ತವ್ರು ಅವನು. ಮುಂದೆ ಹೋಗಿ ಹಾಕ್ಬಿಡಪ್ಪ, ಅಲ್ಲಿ ಹಾಕ್ಬಿಡು. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಮ್ಮ, ಹೇಗಿದೆಯಾ? ಏನಮ್ಮ ಬಂದ ತಕ್ಷಣ ನೀರು ಕೊಟ್ಬಿಟ್ಟೆ? ನಮ್ಮ ಕಡೆ ಸಂಪ್ರದಾಯ. ಹೌದಮ್ಮ, ಹೇಗಿದೆಯಮ್ಮ? ಇಷ್ಟು ದಿನ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ, ನೇರವಾಗಿ ನೋಡೋಂಗೆ ಆಯ್ತು. ನಂಗೆ ಖುಷಿ ಆಗತ್ತೆ ಏನು ಮಾತಾಡ್ಬೇಕಂತ. ಅಯ್ಯೋ ಯಾಕಮ್ಮ ಹಂಗೆ ಹೇಳ್ತೀಯ? ನಾವೆಲ್ಲ ನಿಮ್ಮ ಅಭಿಮಾನಿಗಳು. ನೀವು ಫಾಲೋವರನ? ಅಯ್ಯೋ ಸಾಕಷ್ಟು ತಿಳ್ಕೊಂಡೇವಣ್ಣ ನಿಮ್ಮ ಚಾನೆಲ್ ನೋಡಿ. ಅಯ್ಯೋ ದೊಡ್ಡ ಮಾತಮ್ಮ. ನೀವು ಹಿಸ್ಟ್ರಿ ಬಗ್ಗೆ ಎಲ್ಲ ಮಾಡ್ತಿರಲ್ಲಣ್ಣ, ಅದೆಲ್ಲ ಭಾಳ ಇಷ್ಟ ಆಕೈತೆ ನನಗೆ. ನಿಮ್ಮ ಮನೆ ಇದು? ಬರ್ರಿ, ನಾವು ವೈನಿಯರು ಬರ್ತಾರಂತ ಅನ್ಕೊಂಡಿದ್ದೇನ. ಸವಿತಾನಾ? ಬಡ್ರ ಮನಿ ನೋಡೋಣ. ಅಯ್ಯೋ ಯಾವ ಬಡ್ರ ಮನೆ, ತುಂಬ ಸುಖವಾಗಿದ್ದೀನಿ ನೀನು. ಇಂಥ ಒಳ್ಳೆ ಪ್ರಕೃತಿ, ಒಳ್ಳೆ ಗಾಳಿ ಬೆಳಕು, ಒಳ್ಳೆ ಊಟ, ನೀನೇ ಎಲ್ಲ ಬೆಳ್ಕೊಂಡು ತಿನ್ಕೊಂಡು ಆರಾಮಿದ್ಯಮ್ಮ. ಪಪ್ಪಿ ಯಾವ ಊರಮ್ಮ ಇದು? ನಮ್ದು ಊರು ನಾಗ್ನೂರನ. ಇದು ನಾಗನೂರು ಅಂತನಾ? ಈ ಊರ ಹೆಸರು ನಾಗನೂರು, ಪರವಾಗಿಲ್ಲ, ಇಟ್ಸ್ ಓಕೆ. ಈ ಊರ ಹೆಸರು ನಾಗನೂರು. ಓಕೆ. ಇದು ತೋಟದ ಮನೆ, ತೋಟದನ ಇದು? ತೋಟದಾಗ ಮನೆ ಐತೆ. ನಾವು ಊರಾಗತ್ತೆ ಏನು ಮನೆಗಳಿಲ್ಲ. ನಮ್ಮ ಅಜ್ಜಗಳು ಅವ್ರು ಇಲ್ಲೇ ಬೇರೆ ಊರನ್ನವ್ರ ಇಲ್ಲಿ ಬಂದ ಹೊಲ ಹಿಡಿದು ಇಲ್ಲೇ ಮೊದಲೆಲ್ಲ ಗುಡಿಸಲ್ಗಳು ಇದ್ದವನ. ನಾವು ಎಲ್ಲ ಗುಡಿಸಲ್ದಾಗ ಹುಟ್ಟೇವಿ. ಇದು ಅವಂತ ಅವ್ರ ಮನೆ. ಅಣ್ಣನ ಮಗನ ನನ್ಗೆ ಕೊಟ್ಟದ್ ನಾವು ಮಾಡಿ. ಓಹೋ ಸ್ವಂತ ಸೋದರ ಮಾವನ. ಓಕೆ, ಬನ್ನಿ ಬನ್ನಿ, ಇವ್ರ ಮನೆಗಿದೆ ನೋಡೋಣ ಒಂದ್ಸಲ. ಇದು ಹಾಲು. ಓಕೆ. ನಾನು ಭಾಳ ನಾವು ವೇಟ್ ಮಾಡಕತ್, ನಾನು ಇನ್ನೂ ಲೇಟ್ ಆಕೈತೇನಂತೆ, ಚಪಾತಿ ಮಾಡ್ಬೇಕಂತೆ. ನಮ್ಮ ಕಡೆ ಸ್ಪೆಷಲ್ ಅಡಿಗೆ ಎಲ್ಲ ಮಾಡಿ ತೋರಿಸ್ಲನ? ತೋರಿಸಿ, ಏನಂತೆ? ಸಜ್ಜಿ
ಸಜ್ಜಿ ರೊಟ್ಟಿ. ಸಜ್ಜಿ ಸಜ್ಜಿ ರೊಟ್ಟಿ. ಹಾಂ 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 ಒಳ್ಳೆ ಸಂಡಿಗೆ. ಸಂಡಿಗೆ. ಬೋಂಡ ಮಾಡಿದ್ದೀರಿ. ಇವು ಒಡಿ ಒಡಿ. ಹಾಂ ಉತ್ತರಾಖಂಡ ಸ್ಪೆಷಲ್ ಇವು. ಜೋಳದ ಹಿಟ್ಟಿನು ಇದು ಬೆಳ್ಳುಳ್ಳಿ ಖಾರ. ಕೆಂಪಿದಿರಮ್ಮ ನೋಡೋಕ್ಕೆ ಅದು. ಶೇಂಗಾ ಚಟ್ನಿ. ಹಾಂ ಇದೆಲ್ಲ ಇವತ್ತು ಮಾಡಿದ್ರಾ? ಅಯ್ಯೋ ಯಾಕೆ ಇಷ್ಟೊಂದು ಮಾಡಿದಿರಿ? ನಿಮಗೋಸ್ಕರಲ್ಲ. ಅಯ್ಯೋ ಇದು ಕಟ್ಟಿನ ಸಾರು. ಇದು ಹಾಂ ನುಗ್ಗಿಕಾಯಿ ಹಾಕಿ ಹಸಿ ಖಾರನ ಬಳಸ್ತಾರೆ ನಮ್ಮ ಕಡೆ ಕಟ್ಟಿನ ಸಾರಕ್ಕೆ. ಹಾಂ ಹಸಿ ಖಾರ ಅಂದರೆ ಹಸಿ ಮೆಣಸಿನ್ಕಾಯಿ ಅವನು. ಓಹೋ ಹಸಿ ಮೆಣಸಿನ್ಕಾಯಿ. ರೈಸ್ ಅನ್ನ ಮಾವಿನಕಾಯಿ ಸೀಕರ್ನಿ. ಹೋಳಿಗೆ ಮಾಡಿಲ್ರಿ ಅಲ್ಲಿ. ಹೋಳಿಗೆನಾ? ಅಯ್ಯೋ ಯಾಕೆ ಮಿಷನ್ ಮಾಡಿದ್ಯಾ? ನಮ್ಮ ಕಡೆ ಯಾರಾದ್ರೂ ಬಂದ್ರೆ ವಿಶೇಷ ಅಡುಗೆನ ಮಾಡ್ತೇವಲ್ಲ ನಾವು. ಹೌದಾ? ಹ್ಞೂ ಅಯ್ಯೋ ಇಲ್ಲಿ ಜಾಸ್ತಿ ಇರಿವೆ ಹೊಲದಾಗ ಬರಲ್ಲ. ಇದನ್ನ ಮಾಡಿದ್ರು ಇರುವೆ ಬರ್ತವೆ. ಇರುವೆ ಬರ್ತಾವೆ. ಪರವಾಗಿಲ್ಲ, ಇಟ್ಸ್ ಓಕೆ, ಏನಾಗಲ್ಲ. ಇರುವೆ ಆ್ಯಕ್ಚುಲಿ ನಿಮ್ಮ ತೋಟದಲ್ಲಿರೋ ಇರುವೆ ಏನು ತೊಂದರೆ ಇಲ್ಲ. ಯಾಕಂದರೆ ಇವು ಇಲ್ಲಿ ಮಣ್ಣಲ್ಲಿ ಓಡಾಡ್ತವೆ ಇರುವೆಗಳು. ನಿಮಗೋಸ್ಕರ ಸ್ಪೆಷಲ್ ಅಡುಗೆ ಇಷ್ಟ. ಅಯ್ಯೋ ತಾಯಿ ಮಾತಾಯಿ ನೀನು. ಏನು ನಿಮ್ಮ ಅಡುಗೆ ಮನೆ ಸ್ಪೆಷಲ್ ಇದು? ಗ್ಯಾಸು ಇದೆ, ಸೌದೆನೂ ಇದೆ. ಇದು ಮೊದಲೆಲ್ಲ ಬಚ್ಚಲಂದ್ರೆ ಜಳಕ ಮಾಡ್ತೀವಲ್ಲನ, ಮೊದ್ಲು ಎಲ್ಲ ಹಳ್ಳಿಗಳ ಕಡೆ ಸಣ್ಣ ಸಣ್ಣ ಮನೆಗಳಲ್ಲನ ಇಲ್ಲೇ ಬಚ್ಚಲಿತ್ತನ. ಇಷ್ಟು ಕಟ್ಟೆ ಥರ. ಅಷ್ಟ ಅದೇ ಅದ್ರ ಸಾಕ್ಷಿ ಇದೆ ನೋಡಿ, ಇಲ್ಲಿದೆ. ಹೌದನ, ಇಲ್ಲಿ ಮಠ ಇತ್ತದ. ಅದ ಆಚ ಕಡೆ ಗೌರ್ಮೆಂಟ್ಲಿದ್ದ ಪ್ಲಾಟ್ ಬಂತಾನೆ ಹೆಸರ್ಲೆ ಬಡಾಣ ಅಂತಲೇ ಅದನ್ನ ಹಂಗ ರೂಮ್ ಗತೆ ಕಟ್ಸಿದ್ವಿ, ಅಲ್ಲೇ ಬಾತ್ರೂಮ್ ಮಾಡಿಸಿವಿ. ಮತ್ತೆ ಇದು ಕೈ ತಕ್ಕೊಳಕ್ ಅಂತೇಳಿ ಸಿಂಕ್ ಮಾಡಿಸಿದ್ವಿ. ಓಕೆ. ಇದು ಹೋಗಿ ಇಲ್ಲಿ ಒಳಗೆ ಹೋಗಿತ್ರಿ, ಈ ಸಾಲೆ ಅಂತಾರ್ರಿ ಇದಕ್ಕೆ. ಹೋಗಿ ಹೋಗೋದು. ಹಾಂ ಓಕೆ. ರೊಟ್ಟಿ ಐತಿ ನಾವು ಒಲಿ ಮ್ಯಾಗನ ಮಾಡ್ತೇವೆ, ಗ್ಯಾಸಿನ ಮ್ಯಾಗ. ರೊಟ್ಟಿ ಒಲೆ ಮೇಲೆ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಹೌದಲ್ಲ, ಈಗ ಕಡಕ್ ರೊಟ್ಟಿ ಮಾಡಿಲ್ಲ ಒಲಿ ಮ್ಯಾಗನ ಗ್ಯಾಸಿನ. ಇದೆಲ್ಲ ಇವತ್ತೇ ಮಾಡಿದ್ದ? ಅಯ್ಯೋ ನಿನ್ನೆ ಮಾಡಿ ನನ್ನ. ನಿನ್ನೆ? ಓಕೆ ಓಕೆ. ಅವು ಒಂದು ತಿಂಗಳವರೆಗೂ ಇಟ್ಟು ತಿನ್ಬೋದು ನಾವು. ಹೌದು 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 ಹೌದು. ಬಿಸಿ ರೊಟ್ಟಿ ಆದ್ರೆ ಅವು ಚಲೋ ಅಂತ ಇವು ಜೋಳದ್ದು. ಹ್ಞೂ ಅದು ಮಾಡಿದ್ದೀರಿ? ಹಾಂ ಇವ್ರೆ. ಹ್ಞೂ ಹ್ಞೂ ಇವು ಕಡಕ್ ರೊಟ್ಟಿ ಕಿಚ್ಚಿಗಚ್ಚಿನ ಮಾಡಿ. ಅದ್ರ ಜಾಳ ಸಜ್ಜಿ ಹೆಂಗಿರ್ತಾವ ಅದ್ರ ಮ್ಯಾಗ ರೊಟ್ಟಿ ಬರ್ತಾವ, ಕೆಲವೊಂದು ಜಿಗಿಟ್ ಇರಂಗಿಲ್ಲ. ಓ ಅದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಓಕೆ. ಬೀಜ ಬಿತ್ತನೆ ಮಾಡ್ತಾರಲ್ಲ ಅದ್ರ ಮ್ಯಾಗ, ಮತ್ತು ಎರಿನೆಲ್ಲ ಹಿಂಗ್ ಮಡ್ಡಿನೆಲ್ಲ ಒಂದ್ ಬೇಸ ಅಂತಾರಲ್ಲ ಅಂತ ಒಂದೊಂದ್ ನೆಲದ ಮ್ಯಾಗ ಅವು ಜಾಳ ಜಿಗಿಟ್ ಜಾಸ್ತಿ ಇರ್ತಾವ. ಜಿಗಿಟ್ ಎಲ್ಲ ಮತ್ ಮಳಿಗತಿ ಸಿಕ್ಕೊಂಡ್ರೆ ರೊಟ್ಟಿನ ಬರಂಗಿಲ್ಲ ನಾವು. ಓಕೆ ಓಕೆ. ಮಳೆ ಈಗ ಕಾಳು ಆಗೋ ಮುಂದೆ ಏನು ಮಳೆ ಆಕೈತಿಲ್ಲ ಅವಾಗ ಅದೊಂದ್ರ ರೊಟ್ಟಿ ಕೆಂಪಗ ಅಕ್ಕವು, ಮತ್ತೆ ರೊಟ್ಟಿನ ಬರಂಗಿಲ್ಲ. ಚಪಾತಿ ಮಾಡಕ್ಕಂತೆ ರೆಡಿ ಮಾಡಿಟ್ಟಿದ್ನಿ, ನೀ ಬರಾನಂತ್ಲೇನ. ಇದನ್ನ ತಿನ್ನಕ್ಕೆ ಯಾವ ದಿನಕ್ಕೆ ತಿನ್ಬೇಕು ನಾವೆಲ್ಲ? ಇದನ್ನ ಬಿಟ್ಟು ಇನ್ನೊಂದು ಚಪಾತಿ ಬರ ಮಾಡ್ತೀರಮ್ಮ ನೀನು, ಯಾಕಮ್ಮ ಹಿಂಗೆ ಮಾಡ್ತಿ? ಓ ಇದು ಮಜ್ಜಿಗೆ ಕಡಿಯೋದು ನೋಡಿ, ರುಕ್ಮಿಣಿ ಅವರ ಮಜ್ಜಿಗೆ ಕಡಿಯೋದು. ಮಜ್ಜಿಗೆ ಕಡಿ ಗುಂಡೆ ನೋಡ್ರಿ, ಮಜ್ಜಿಗೆ ಕಡಿ. ಇದು ದೊಡ್ಡ ಕಡಗಲ್ರಿ, ಕಡಗೋಲು. ಹಾಂ ಇದು ಸಣ್ಣದು. ಬಾಳ ಇತ್ತಂದ್ರ ಇದ್ರೊಳಗ ಇದ್ರಲ್ಲೇನ ಕಡಿತೇವಿ. ಇಟ ಮಸೀದಿ ಇತ್ತಂದ್ರ ಇದ್ರಲ್ಲೇನ ಕಡಿ, ಅದ್ರಲ್ಲಿ ಕಡಿತೀರಿ. ಹಳ್ಳಿ ಮನೆಗಳ ಕಂಪಲ್ಸರಿ ಇದ್ದ ಇರ್ತಾನ. ಶ್ರೀಗಂಧದ ಕಟ್ಟಿಗೆ ಥೋಡಿ ಒಂದ್ಸಲ ನೋಡ್ತೀನಿ ನನ್ನ ಲೈಫಲ್ಲಿ. ಇರೋದಿಲ್ಲ ಶ್ರೀಗಂಧ. ನಿಮ್ಮ ಮನೇಲಿ ಇರೋದಲ್ಲ ಶ್ರೀಗಂಧನೇನಾ? ಇಲ್ಲ, ಇದೊಂದು ಮಾತ್ರ ಇದು ಕಂಬ ಶ್ರೀಗಂಧದ್ದು. ಕಂಬ ಶ್ರೀಗಂಧನಾ? ಇದು ಏನು ವಾಸನೆ ಬರಲ್ಲ, ಅದು ಉಜ್ಜಬೇಕು. ಇಲ್ಲನ ಇದು ಇರಂಗಿಲ್ಲನ, ಬಲಿಬೇಕು. ಬಲ್ತು ಅಂದ್ರ ಓ ಎಳೆ ಮರ ಇದು. ಓಕೆ ಓಕೆ. ಇಲ್ಲೇ ನಮ್ಮ ಹೊಲದಾಗ ಅವು ಕಂಬ ಇಂತ ಮರದನ ಮಾಡ್ಬೇಕನ್ನೋದೊಂದು ಪದ್ಧತಿ ಐತನ. ಅದು ಓ ಶ್ರೀಗಂಧದಲ್ಲೇ ಮಾಡ್ಬೇಕು ಅಂತಿದ್ಯಾ? ಶ್ರೀಗಂಧ ಮತ್ತ ಯಾವ್ಯಾವ ಅಂತಾರಲ್ಲ, ನಿಮ್ಗೂ ಅಷ್ಟೊಂದು ನೆನಪಿಲ್ಲ. ಮತ್ ಇದು ಆರಿ ಮುದ್ದು ಅಂತಾರ. ಇದೈತಲ್ಲ ಇದು ಆರಿದನ ಮಾಡ್ಬೇಕಂತಾರ ಕಂಪಲ್ಸರಿ. ಆರಿ ಗಿಡ ಅಂದ್ರ ಈಗ ಮಹಾನವಮಿ ಒಳಗ ಬನ್ನಿ ಗಿಡದ ಜೊತೆ ಇರ್ತೈತಿ. ಇಲ್ಲಿ ಹೊರಗೆ ಐತಿ ತೋರಿಸ್ತೀನಿ. ಇದು ಎದ್ರ ದಿನ ನಾವ್ ಕೊಂಡು ತಂದದ್ದು. ಮೊದಲೆಲ್ಲ ಕಂಪಲ್ಸರಿ ಅದ್ರಲ್ಲೇನ ಮಾಡಿಸ್ತಿದ್ರು. ಆರಿ ಮುದ್ದಿ ಮತ್ತ ಇದು ಬಾರಿ ಗಣಿ ಅಂತ, ಬಾರಿ ಗಿಡ, ಬಾರಿ ಕಟ್ಟಿಗೆ. ಇದು ಬಾರಿ ಕಟ್ಟಿಗೆ. ನೀವು ಬಂದಿದ್ದು ಭಾಳ ಖುಷಿ ಆಯ್ತು. ಇಲ್ಲಮ್ಮ ನಾನು ನಿಮ್ಮನ್ನು ಬಂದು ನೋಡ್ಬೇಕಂತ ಭಾಳ ಅನ್ಕೋತಿದ್ದೆ. ನಾವು ಹೋದ್ಸಲ ಬೆಳಗಾವಿಗೆ ಬಂದಾಗ ಅಂದ್ಕೊಂಡಿದ್ವಿ, ಬಟ್ ಸಮಯ ಆಗಲಿಲ್ಲ ಅಂತ ಬರಲಿಲ್ಲ ಅಷ್ಟೇ. ತುಂಬ ಸರಿ. ಏನು ಲಕ್ಷ್ಮಮ್ಮನ ಇಟ್ಕೊಂಡ್ಬಿಟ್ಟಿದ್ದೀರಿ ಮನೆಯಲ್ಲಿ? ಲಕ್ಷ್ಮಿ ಜಗಳೇನು ನನ್ನ ಸಂದನ ಅಷ್ಟೇ. ಓಕೆ ಲಕ್ಷ್ಮಿ. ಓಕೆ ಇದು ಹಾಲು ಮೊಸರಡಕ್ಕೆ.
ಗುಡ್. ಇದು ಏನು ತಗಡ ನಾವು ಪತ್ರಾಸ್ ಅಂತೀರಿ. ಪತ್ರಾಸ್ ಅದ ಶೀಟ್. ಓಕೆ. ಹೀಟ್ ಆಗುತ್ತೆ. ಅಡಿಗೆ ಮಾಡ್ಬೇಕಾದ್ರೆ ಭಾಳ ಕಷ್ಟ. ಬ್ಯಾಸ್ಗೆ ದಿನದಾಗ ಮಳೆಗಾಲದಾಗ ಕರೆಂಟ್ ಇರಂಗಿಲ್ಲ, ನಮ್ದು ಗಾಳಿ ವ್ಯವಸ್ಥೆ ಅದ್ರೊಳಗೆ ಈ ಕಿಟಕಿ ಅದಲ್ಲ ಅವ್ನು ದೊಡ್ಡ ಬಿಡಂಗಿಲ್ಲ ನಾವು. ಈ ಕಡೆ ಯಾಕೆ ದೊಡ್ಡ ಬಿಟ್ಟಿವಿ ಅಂದ್ರೆ ಇವು ಹೊರಗ ಮೆಳಗಿ ಮ್ಯಾಗ ಕಲಿತೇವನ. ಗಾಳಿ ಏನ್ ಮಾಡ್ತೈತಂದ್ರ ಇದು ಭೂಮಿ ಎತ್ತರಕೈತನ. ಗಾಳಿ ಬಿಡ್ತಂದ್ರ ಇವ್ ಕಟ್ಟಿಗಿ ಮತ್ತ ತಗಡು ಇವ್ರ ಸಮೇತನ ಕಿತ್ಕೊಂಡ್ ಹೋಗ್ಬಿಡ್ತಾವ. ಓ, ಇಡೀ ಮನೆ ಕಿತ್ಕೊಂಡು ಹೋಗ್ಬಿಡುತ್ತೆ. ಗಾಳಿಗೆ ಅಷ್ಟು ಜೋರ್ ಗಾಳಿ ಬರುತ್ತಾ? ಅಷ್ಟು ಜೋರ್ ಗಾಳಿ ಬಿಡ್ತೈತೆ. ನಾ ಇಲ್ಲಿ ಹಿಂದ್ಗಡೆ ಎಲ್ಲ ಕಿತ್ಕೊಂಡು ಹೋಗಿದ್ದ. ಹಂಗಾಗಿ ಭೂಮಿಯಾಗಿನ ಮನೆಗಳನ್ನ ಹೈಟ್ ಕಟ್ಸಂಗಿಲ್ಲ ನಾ ಈ ಕಡೆ ನಮ್ ಕಡೆ. ಒಂದು ಮಿನಿಮಮ್ ಕಟ್ಟೋದು. ಎತ್ತರ ಕಟ್ಸಂಗಿಲ್ಲ. ಎತ್ತರ ಕಟ್ಸಿದ್ವಿ ಅಂದ್ರೆ ಮತ್ತೆ ಕಿಟಕಿ ದೊಡ್ಡ ಬಿಟ್ಟಿವಿ ಅಂದ್ರೆ ನಾವು ಮರ್ತ್ ಹಂಗ ಎಲ್ಲಾರು ಓದಿವಿ ಅಂದ್ರೆ ಅದಿಷ್ಟು ಗಾಳೆಲ್ಲ ಒಳಗಿದಾಗೆ ಕಿತ್ಕೊಂಡು ಹೋಗ್ಬಿಡ್ತಾನೆ. ಓಕೆ ಓಕೆ. ಎಸ್. ಎಷ್ಟು ವರ್ಷ ಆಯ್ತು ಈ ಮನೆ ಕಟ್ಕೊಂಡು ನೀವು? ಇದು 7-8 ವರ್ಷ ಆಗಿರ್ಬೋದಣ್ಣ. ನಾನು ನಮ್ಮ ಮನೆಯವ್ರ ಶ್ರಮದಿಂದ ಕಟ್ಸಿರೋ ಮನೆಯನ್ನ ಇದು. ಹೌದ್ರಾ? ಎಷ್ಟು ವರ್ಷ ಆಯ್ತು ನೀವು ಮದುವೆಯಾಗಿ? ಮದುವೆಯಾಗಿ 14 ವರ್ಷ ಮುಗೀತಾನೆ. 14 ವರ್ಷ. 15 ವರ್ಷ ರನ್ನಿಂಗ್. ಓ ಬನ್ನಿ ಹುಡುಗೋಣ. ಮೊದಲೆಲ್ಲ ಇದು ಮನಿನೂ ರೆಡಿ ಸ್ವಲ್ಪ ಮನ್ಯಾಗ ಅಂದಿಂದ ಹಿಂಗ. ಅಮ್ಮ ನಮಸ್ತೆಮ್ಮ, ಹೇಗಿದ್ದೀರಿ? ನಮ್ಮ ಅತ್ತಿಯಾರನ್ನ ಅವರು. ಅಲೋ, ನಿಮ್ಮ ಅತ್ತೆಯವರು ಅಂದ್ರೆ ನೀವು ಇವ್ರು ನಿಮ್ಮ ಸಂಬಂಧನೇ ಆಯ್ತಾನೆ ಮದುವೆ? ನಮ್ಮ ಏನಾಗ್ಬೇಕು? ಇವ್ರು ಅಲ್ಲ ಗೊತ್ತಾಯ್ತು, ನೀವು ಸಂಬಂಧದ ಮದುವೆ ಆಗಿರ್ತಾರೆ. ಏನಾಗ್ಬೇಕು ಹೇಳಿ ಇವ್ರು ನಿಮಗೆ? ಇವ್ರು ನಮ್ಮ ಮಾವನ ಹೆಂಡ್ತೀರಿ. ಅಂದ್ರ ನಮ್ಮ ಅವ್ವನ ಅಣ್ಣನ ಹೆಂಡತಿ. ಚೆನ್ನಾಗಿದ್ದೀರಾ? ನಿಮ್ಮ ಸೊಸೆ ಭಾಳ ಒಳ್ಳೆ ವಿಡಿಯೋಸ್ ಮಾಡ್ತಾರೆ, ನೋಡಿದ್ದೀರಾ ನೀವು? ಅವ್ರ ಫೋನ್ ಇಲ್ರಿ, ನೋಡಂಗಿಲ್ರಿ. ಅವ್ರ ಮೊಬೈಲಲ್ಲೇ ನೋಡಿ. ನಾವು ಆಚೆ ಕಡೆ ಇದೀವ್ರಿ. ಹಾಕಿದ್ರ ಯಾವಾಗ ಬಂದಾಗ ನೋಡಿ. ಹೇಳಿ ನಿಮ್ಮ ಸೊಸೆ ಬಗ್ಗೆ ಒಂದೆರಡು ಒಳ್ಳೆ ಮಾತು ಹೇಳಿ. ಒಳ್ಳೆ ಹೆಣ್ಮಗಳು. ಒಳ್ಳೆ ಅದ, ಗುಣವಂತದ, ಸಂಪನ್ನ ಅದ, ಒಳ್ಳೆಕದ. ಸಂಬಂಧದಲ್ಲಿ ಮದುವೆ ಆಗಿರೋದು? ಅಂದ್ರೆ ನಮ್ಮ ನಾದ್ನಿ ಮಗ, ನನ್ನ ಗಂಡನ ತಂಗಿ ಮಗ. ನನ್ನ ಮಗ ಹಿರಿಯ. ನನಗೆ 2 ಗಂಡು ಮಕ್ಕಳು, ಒಬ್ಬ ಹೆಣ್ಣು ಮಗ. 2 ಗಂಡು ಮಕ್ಕಳು, 1 ಹೆಣ್ಮಗಳು. ಯಾರು ದೊಡ್ಡವ್ರ ಮದುವೆ ಆಗಿರೋದು? ಅದು ಈ ಗಂಡನ ದೊಡ್ಡವರು. ಸಣ್ಣಗದಾರಲ್ರಿ ನಮ್ಮ 5 ಮಕ್ಕಳ್ರಿ. ಇವರೆಲ್ಲ ಓಡ್ತಿರೋದು? ಇವು 5 ಮಕ್ಕಳು, ಸಣ್ಣ ಮಗನ ಮಕ್ಕಳು. ಆಕಿ ಹೆಣ್ಣು ಮಗಳನ್ನ ಇಲ್ಲಿ ವರ್ಷದಲ್ಲಿ ಕೊಟ್ಟು ತಮ್ಮಗ ಆಕಿದು 1 ಹೆಣ್ಣು, 1 ಗಂಡ, 2 ಮಕ್ಕಳು. ಆಕಿದು 20 ಎಕರೆ ಆಸ್ತಿ ಐತ್ರಿ. ಓಕೆ. ಏನು ತಮ್ಮ ಹೆಸರು? ಸುಂದರವ್ ಅವರು. ಓಕೆ. ನಿಮ್ಮ ಮಾವನವರು ಅಲ್ಲೇದಾರಿ ಇದ್ದಾರೆ? ನಾವು ಇಲ್ಲಿ ಈಚೆ ಕಡೆ ಇರ್ತೇವ್ರಿ, ಅವ್ರ ಆಚೆ ಕಡೆ ಮನೆಗಳು ಅದಾವ್ರಿ, ಅವ್ರು ಅಲ್ಲಿ ಇರ್ತಾರೆ. ಓಕೆ. ಬರಮ್ಮ ನಿಮ್ಮ ತೋಟ ನೋಡೋಣ ಒಂಚೂರು. ಓಹೋ, ವೆಡ್ಡಿಂಗ್ ಆನಿವರ್ಸರಿ ಇದನ್ನ ತೆಗ್ಸಿಟ್ಕೊಡ್ರಿ. ಅದು 23/4/2009. ನಮ್ದು 2008 ಆಗೈತೆ ನಮ್ಮ ಮದುವೆ. 8. ಓ, ಇದು ವೆಡ್ಡಿಂಗ್ ಆನಿವರ್ಸರಿ ದಿನ 1 ವರ್ಷ ಆದ್ಮೇಲೆ ತೆಗ್ಸಿರೋದು ಇದು ಫೋಟೋ. ಓಕೆ. ನಿಮ್ಮ ಯಜಮಾನ್ರು ಏನು ಸಾಹೇಬ್ರ ಹೆಸರು? ಅವ್ರ ಹೆಸರು ವೆಂಕಪ್ಪನ, ನನ್ನ ವೆಂಕಟೇಶ್ ಅಂತೀನಿ. ವೆಂಕಪ್ಪನ ಅವ್ರ ಹೆಸರು. ವೆಂಕಪ್ಪ. ನನ್ನ ವೆಂಕಟೇಶ್ ಅಂತೀನಿ. ರಮೇಶ್. ಇವ್ರು ನಿಮ್ಮ ಮೈದನ ಮಕ್ಕಳು? ಓಕೆ. ನಮ್ದು ಕೂಡ ಆಗೈತ್ರಿ ಮದುವೆ. ಓ ಹೌದಾ? ಒಮ್ಮೆ ಆಗೈತೆ. ಏನು ವೃತ್ತಿ ನಿಮ್ಮದು? ಹೊಲ್ದಾಗ ಕೆಲಸ ಮಾಡೋದನ್ನ. ಏನಮ್ಮ? ಹೊಲ್ದಾಗ ಕೆಲಸ. ಹೊಲ ಯಾವ್ದು ನಿಮ್ಮ ಹೊಲ? ನಮ್ದು ಇಲ್ಲಿಗೆ ಹಚ್ಕೊಂಡು ಈ ಕಡೆ ಎಷ್ಟನ ಇದಿಷ್ಟು ನಮ್ದು. ಸರಿ, ಒಂದು ನಿಮಿಷ ಇರಿ. ಯಾವ್ದು ನಿಮ್ಮ ಹೊಲ? ಇದನ್ನ ಇದಿಷ್ಟು ಐತಿಲ್ಲ ಈ ಕಡೆ. ಇದೆಲ್ಲ ನಿಮ್ಮ? ಲಾಸ್ಟಿಗೆ ನಮ್ದು ಮನೆ ಹಾಕಿಸ್ಕೊಂಡೇವನ. ಕರೆಕ್ಟ್ ನಮ್ಮ ಹೊಲ ಎಷ್ಟು ಬರ್ತೈತೆ ಅಷ್ಟು. ಅದು ನಮ್ಮ ಮಾವಾರ್ದವ್ರು ತೀರ್ಕೊಂಡಾರ. ಅವ್ರ ಫ್ಯಾಮ್ಲಿ ಯಾರು ಇಲ್ಲ. ಹಂಗ ಬೀಳಿತ್ತು. ನಮ್ಮ ಗೌರಿಗೆ ಮೇವಿಗೆ ಅಂತೇಳಿ ಹಾಕಿ ಸಜ್ಜಿ ಗೊಂಜಾಳ ಹಾಕ್ತಿದ್ಯೋನ. ಇದೇ ಸಲ ಗೌರಿ ಅಲ್ಲ ಐತನ ಹೊರಗೆ ಕರೆಯಾಕತೈತಿ ನೋಡೋಣ. ಅದು ಹಸು ನೋಡಿ, ಅವ್ರ ಕಲ್ಚರ್ ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ರಾಸುಗೆ, ಒಂದು ಮನೆಯಲ್ಲಿರೋ ಒಂದು ಮೂಕ ಪ್ರಾಣಿಗೆ ಅವ್ರ ಹೆಸರು ಹಿಡಿದು ಕರೀತಾರೆ ನೋಡಿ. ಅವ್ರ ತಂಗಿನೋ ಅಕ್ಕನೋ ಅನ್ನಂಗೆ ನಮ್ಮ ಗೌರಿ ಅಂತ ಕರೀತಾರೆ ನೋಡಿ. ಗೌರಿನ ಅಂತ ಹಳ್ಳಿ ಕಲ್ಚರ್ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಅದು ಪಪ್ಪಿ ಅನ್ನ. ಪಪ್ಪಿ ನಾಯಿ ಅನ್ನಂಗಿಲ್ಲ. ಅನ್ನ ನಿಮ್ಗೆ ಬಗಳಿಲ್ಲ. ನಾವು ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಅನ್ನೋದು ಹೇಳ್ಕೊಡ್ತೈತನ. ಅದು ಗೊತ್ತದಕ್ಕೆ ಗೊತ್ತನ. ಓ, ಯಾರು ಬೇರೆ ಬಂದ್ರೆ ಬೊಗಳುತ್ತೆ. ನಿಮ್ ಬಗಳಿಲ್ಲನ. ಹೌದು, ಕರೆಕ್ಟ್. ಮನಸ್ಸಲ್ಲಿ ಕಲ್ಮಶ ಇತ್ತಂದ್ರ ಬರ್ಷೆ ಕೊಡಂಗಿಲ್ಲ. ಅದು
ಕರೆ ನಾನು ಓ ಮನ್ಸು ಮೈಂಡ್ ರೀಡಿಂಗ್ ಎಲ್ಲ ಮಾಡುತ್ತದು. ಹಾಂ ಓಕೆ ಸ್ಕ್ಯಾನ್ ಮಾಡ್ತೈತೆ ಮನುಷ್ಯರ ಮೈಂಡ್ ಸ್ಕ್ಯಾನ್ ಮಾಡ್ತೈತೆ ಯಾರು ಇಲ್ಲಿ ಬಂದ್ರಂದ್ರೆ ಸಾಕು ಅವ್ರನ್ನ ಇಲ್ಲಿ ಹತ್ತಿಸ್ ಕೊಡಂಗಿಲ್ಲ ನಾ ಮೆಟ್ಲು ಹತ್ತಿಸ್ ಕೊಡಂಗಿಲ್ಲ ಅದು. ಅಯ್ಯೋ ಹೌದಾ? ಅದು ಇನ್ನೊಂದು ಇತ್ತನ ಬ್ಲಾಕಿ ಅದಕ್ಕೆ ಅಲ್ಲಿ ಬಂತದ ಅಲ್ಲಿ ಬಂತು ನಾವು ಬರ್ಬೇಕಾದ್ರೆ ಅಲ್ಲಿ ಬಂತು. ಹಾಂ ಕಪ್ಪನ ಅದು ಆಚೆ ಕಡೆ ಮನೆಯಾಗಿಂದನ ಯಾರಿಲ್ಲಪ್ಪ ಅವರು ಇದೇನು ಬದು ಬಾತ್ರೂಮ್ ಇದು ಹಾಂ ಹಂಗ ರೂಮ್ ಅಣ್ಣ ಇದು ಇದು ಹಾಂ ಓಕೆ. ತೆಂಗಿನಕಾಯಿ ಬೋರಿನ ಜಾಡ್ನ ಅವನ ಇವನ ಇಟ್ಟಿರ್ತೇವೆ ಗಳೆ ಜಾಡ್ನಿ ಕುಡಗೋಲು ಅತಿ ಏನು ಮಷ್ಟೊಂದು ಕುಡುಗೋಲಿದೆ ಇಲ್ಲಿ. ಹಾಂ ಕುಡಗಲ್ಲ ಏನು ಮಷ್ಟೊಂದು ಹೋಗಿ ಬರ್ರಿ ಬ್ಯಾಟ್ರಿ ತೊಗೊಂಬರ್ಲಣ್ಣ. ಬೇಡ ಬೇಡ ಈಗೇನು ಕರೆಂಟ್ ಹಾಕ್ಸಕ್ಕೆ ಹೋಗಲಿಲ್ಲ ನೀವು? ಲೈಟ್ ಕೊಡಿ. ಕರೆಂಟ್ ಅದಾವ ಇಲ್ಲ ನಾ ಐತನ ಇದಕ್ಕೂ ಕರೆಂಟ್ ಹಚ್ತೆ ನಿಂದ್ರನ ಇಲ್ಲ ಐತ್ ಬಟನ್ ಐತಿ ಇಲ್ಲ ಅಷ್ಟ ಆಡ್ರಿ. ನೈಸ್. ಬಾರಮ್ಮ ನಿಮ್ಮ ತೋಟ ನೋಡೋಣ. ಈ ಕಡೆಯಿಂದ ಹೋಗೋಣ ಬರ್ರಿ. ಇದು ಲಾಸ್ಟ್ ಈಗ ನಮ್ದು ಇದು ಕೊನೆ ಇದಾದ್ಮೇಲಿಲ್ಲ. ಯಾರು ನಿಮ್ಗೆ ಗೌರಿ ತೋರಿಸಿ? ಓಕೆ ನಮ್ ಗೌರಿ ಆಕಿ ನಂದಿ ಇತ್ತನ ನಂದಿ ನಾವು ಮಾರಿದ್ವಿ. ನಮ್ಗ ಕಬ್ಬ ಬೆಳಿತೇವಲ್ಲನ ಮೇವಿಂದ ಭಾಳ ಇದಕ್ಕೈತಿ ಮೇವು. ಮತ್ತು ಈಗೆಲ್ಲ ನೋಡೋಣ ಈ ಕಡೆ ಎಲ್ಲ ಹೆಂಗೈತಿ ಮರುಭೂಮಿ ಮಳೆ ಆದ್ರನಷ್ಟ ಮೇವನ ಸಜ್ಜಿ ಮೇವು ಹಾಕೇವಿ ಆದ್ರೆ ಅದಕ್ಕೆ ಅಷ್ಟ ಆಕೈತಿ. ಹಂಗಾಗಿ ಅದು ನಂದಿ ಒಂದು 8 ಆಗಸ್ಟ್ನಾಗ ಹುಟ್ಟಿತ್ತನ ಅದನ್ನ ಮಾರಿದ್ವಿ. ಇಲ್ಲೇ ಒಬ್ರು ತಗೊಂಡ್ರ ಈಗ ಒಂದು 8 ದಿನ ಆತನ ಅದನ್ನ ತಗೊಂಡು ಹೋಗಿ. ಬಾಯ್ ಇದು ಈಗ ಪ್ರೆಗ್ನೆಂಟ್ ಐತನ. ಹೌದಾ? ಗೌರಮ್ ಪ್ರೆಗ್ನೆಂಟ್ ಇದ್ದಾಳೆ. ಬೆದರ್ತೈತನ ಮೇವು ಭಾಳ ಬೇಕನ್ನ ಆಕೆಗೆ. ಆಕೆ ಪ್ರೆಗ್ನೆಂಟ್ ಆದಾಳ ಅಂದ್ರೆ ಭಾಳ ಮೇವು 3 ಆಕಳಷ್ಟ ಆಕೆ ಒಬ್ಬಾಕೆ ತಿಂತಾಳ. ಒಳಗೊಂದು ಮಗು ಬರೀ ಇದಿಲ್ಲ. ಅಷ್ಟು ಒಬ್ಬಳೇ ಇದ್ರೆ ಬೋರ್ ಆಗಲ್ವ ಆಕೆಗೆ? ಜೊತೆಗಾರರಿಲ್ವಾ? ಇಲ್ಲನ ಅಂದ್ರೆ ನಮ್ಗೆ ಮೇವಿನ ಕೊರತೆ ಇದೆನ. ನಾವು ಹೊಲ ಇರೋದು ಕಡಿಮೆ ಇಲ್ಲನ ಹಂಗಾಗಿ ಇಲ್ಲಿ ಸಜ್ಜಿನ ಹಚ್ಚೇವಿ ಲೇಟ್ ಹಚ್ಚೇವಿ. ಅಲ್ಲಿ ಆಚೆ ಕಡೆ ಕಬ್ಬಿನ ತಂಡಿ ಹಚ್ಚೇವಿ. ಅದಾದ್ರೂ ಸಾಲಂಗಿಲ್ಲ. ಈಗ ಕಟ್ಟಿನ ಮೇಯಿಸ್ಬೇಕ ಹಾಕೋದು ಹಂಗ ಬಿಟ್ಟು ಮೇಯಿಸಿದ್ರ ಮಳೆಗಾಲ ಆದ್ರೆ ಬಿಟ್ಟು ಮೇಯಿಸ್ತೇವಿ. ಈಗ ಬ್ಯಾಸ್ಗಿ ಟೈಮ್ನಾಗ ಕಟ್ಟಿನ ಮೇಯಿಸೋದಿಲ್ಲ ಬರೀ ಹಸರು ಮೇವ ಬೇಡ್ತೈತಿ. ಅಲ್ಲಿ ಕಣಕಿ ಗೂಡದನ್ನ ಅವಂದು ಹಾಕಿದ್ರೆ ತಿನ್ನಂಗಿಲ್ಲ. ಅದು ಒಣ ಕಣಕಿ ಅವು ದನಗಳಿಗಿನ ಹಾಕಕನ ಅದು ಗೊಂಜಾಳದ ಚೆನ್ನಾಗಿರೋದು ಬೇಕಿದಕ್ಕೆ. ಹಾ ಹಸಿರ ಬೇಕದಕ್ಕೆ ಮೇವು ಹಾಕಂದಿರ್ತದ. ಓಕೆ. ಇದು ಹೂ ಬೆಳಗೈತಿಲ್ಲನ ಅದಕ್ಕೆ ಇದಕ್ಕೆ ಉರ್ಮಲ್ಗೆ ಅಂದ್ರೆ ಇದು ಹೆಸರು ನೋಡಕ್ ಚಂದ ಐತೆ. ನಾವು ಉರ್ಮಲ್ಗೆ ಅಂದ್ರೆ ಉರ್ಕೊಂತ ಹೋಗ್ಬೇಕಂತಾರಲ್ಲ ಹಂಗ ಕಬ್ಬು ಎಷ್ಟು ಸುಟ್ಟು ಬಿಡ್ತೈತೆ. ನಾವು ಗ್ರಾಮ ಪಂಚಾಯತಿ ಸದಸ್ಯ ಅದೇ. ಗ್ರಾಮ ಪಂಚಾಯತಿ ಮೆಂಬರಾ? ನನ್ನ ಹೊರಗಿನ ಮಂದಿಗೆ ಪರಿಚಯ ಇಲ್ಲನ ಒಬ್ಬರಿಗೆ ಇಲ್ಲಿವರೆಗೂ ಗೊತ್ತೇ ಇಲ್ಲನ. 9 ಸುಟ್ಟಿಯಾಗನ ಮದುವೆ ಆತ. 3ನೇ ಕ್ಲಾಸ್ ರಾಜ್ಯದಲ್ಲಿ ಮದುವೆ ಆಯ್ತಾ? ಅಂದ್ರೆ ಅವಾಗ ಎಷ್ಟು ನಿಮ್ಗೆ? 15 ವರ್ಷ. ಎಷ್ಟಿದೆ ಮಗಲ್ಲ ನಿಮ್ದು? ಟೋಟಲ್ 5.5 ಎಕರೆ ಐತ್ರಿ. 5.5 ಎಕರೆ. ನಮ್ಮ ಮಾವನ ಹೆಸರ್ಲೆ ಅದ್ರೊಳಗೆ ನಾವು ಭಾಗ ಮಾಡ್ಕೊಂಡ್ವಿ. 2.5 ಎಕರೆ ಬರುತ್ತೆ. ಈಗ ನಾವು ಬೆಳೆದಂದ್ರೆ 1.5 ಎಕರೆ ಐತಿ ಅಷ್ಟ ಐತನ. 1.5 ಎಕರೆ ಅಂದ್ರೆ ಒಂದು ಕೊಟ್ಟಿವ್ರಿ ಉಣ್ಣಾಕ ಅವ್ ಗಟ್ಟು ಕೊಟ್ಟಿವ್ರಿ. ನೀವು ಬೇರೆ ಆಗನತ್ಲೆ ಉಣ್ಣಾಕಿ ಹೋದ್ರೆ ನೀವು ಒಟ್ಟು ಉಂಡ್ರಿ ಅವ್ ಗಟ್ಟು ಕೊಟ್ಟಿವ್ರಿ ನಾವು ಒಟ್ಟು ಇಟ್ಕೊಂತೀವ್ರಿ ಅಷ್ಟೇ. ಕರೆಕ್ಟ್ ತಾನೆ? 3 ಶೇರ್ ಆಗ್ತದೆ. ಇನ್ನೊಂದು ಫ್ಯಾಮಿಲಿ ಇವ್ರದ್ದು ಫ್ಯಾಮಿಲಿ ಇಲ್ಲ. ಇದು ನಿಮ್ದಲ್ಲ ಅಲ್ಲನ. ಓಕೆ. ನಾವು ಬೆಳಿತಾನ ನಾವು ನಮ್ಮ ಗೌರಿಗೆ ಮೇವು ಬೇಕಂತೇಳಿ ಹಚ್ಕೊಂಡ್ವಿ. ಅದೆಲ್ಲ ಏನು? ಕಬ್ಬನ ಇದು. ಕಬ್ಬು ನಿಮ್ಮ ಕಬ್ಬೆ ಇದು? ಹಾಂ ನಮ್ದು. ಓಕೆ. ಆ ಬೀಜ ಈ ಬೀಜ ಒಂದನ ಅಲ್ಲಿ ಇನ್ನೊಂದು ಕೆಳಗೈತೆ ಅದು ಮತ್ತೆ ಬೇರೆ ಬೀಜ. ಇದು ಇದು ಪಾಲಕ್ ನೋಡೋಣ. ಇದು ಪಾಲಕ್ ಸೊಪ್ಪು. ಹಾಂ ಇದು ಐತಲ್ಲ ಇದೆಲ್ಲ ಪಾಲಕ್. ಇದು ಪಾಲಕ್ ಅದು ರಾಜಗಿರಿ. ನೀವು ಹರಿವೆ ಸೊಪ್ಪು ಅಂತಿರಲ್ಲ. ರಾಜಗಿರಿ ಸೊಪ್ಪು. ಹಾಂ ಹರಿವೆ ಸೊಪ್ಪು. ಅದು ಹಾಕಿದ್ವಿನ ಬೆಳೆ. ಈ ಕಡೆ ಪಾಲಕ್ ಬಳಸಂಗಿಲ್ಲ ಜಾಸ್ತಿ ನಮ್ಮ ಕಡೆ. ಹಂಗೆ ಅದು ಮಾರಾಟ ಆಗಲಿಲ್ಲ. ಅಲ್ಲೇ ಬಿಟ್ಟಿವಿ. ಅಲ್ಲೇ ಬಿಟ್ಟು ಗಳೆ ಹೊಡ್ಸಿ ಬಿಟ್ಟಿವಿ. ಅಲ್ಲೇ ಗೊಬ್ಬರ ರಕ್ಕೈತಿ ಹೊಲಕ್ಕಂತೇಳಿ. ಸೊಪ್ಪು ಹಾಕಿದ್ರಿ ಹಾಂ ಪುಂಡಿ ಪಲ್ಯ. ಆ ಕಡೆ ಗುಂಗುರು ಸೊಪ್ಪು ಏನೋ ಅಂತೀರ ನೋಡೋಣ. ಪುಂಡಿ ಪಲ್ಯ ಗೊತ್ತು. ಪುಂಡಿ ಪಲ್ಯ ಭಾಳ ಚೆನ್ನಾಗಿರುತ್ತೆ.
ಹಾಂ ಅಲ್ಲಿ ಕಡೆ ಪುಂಡಿ ಪಲ್ಯ ಹಾಕಿದ್ವಿ, ಅದೆಲ್ಲ ಒಂದಿಟ್ಟು ರೇಟ್ ಬಂತನ ಚಲೋ ಹಾಕಿದ್ದಕ್ಕೂ ಅದಕ್ಕೆ ಸ್ವಲ್ಪ ಲಾಭ ಆಯ್ತು. ಬೀಜದ ರೊಕ್ಕ ಎಲ್ಲ ತೆಗಿತ ಮೆಂತೆ ಕೊತ್ತಂಬರಿ ಮತ್ತು ಪಾಲಕ್ ಹಾಕಿದ್ವಿ. ಅದು ಬೀಜ ತಂದದ ರೊಕ್ಕ ಸಹಿತ ಆಗಲಿಲ್ಲ, ಅಲ್ಲೇ ಬಿಟ್ಬಿಟ್ಟು ಅದು ರೇಟ ಇದ್ದಕ್ಕಿಲ್ಲ, ಹಂಗಾಗಿ ಅಲ್ಲೇ ಬಿಟ್ಟು ಗಳೆ ಹೊಡಿಸಿಬಿಟ್ಟಿವಿ. ಈಗ ಅದು ಬೀಜ ಆಗಿತ್ತು, ನಾವು ಬೀಜ ಆಗೇ ಇಲ್ಲ ಅಂತೇಳಿ ಬಿಟ್ಟಿವಿ. ಅದು ಈಗ ಗಳೆ ಹೊಡ್ಸೋಣ ಅಂತೇಳಿ ಮಣ್ಣು ಮಳೆ ಆತನ. ಇಷ್ಟೇ ಇದೆ ಈಗ ಕುರಿ ಬರ್ತಾವ ಅಂತಂದ್ರೆ ಇವತ್ತು ಕುರಿ ತರಬಿಸಿ ಕುರಿ ಗೊಬ್ಬರನ ದಡ್ಡಿ ಅದು ಚಂದ ಹಾಂ ಈಗ ಒಂದು 8-10 ದಿನ ಇದು ತುಂಬೋ ಮಟನೂ ಇಲ್ಲೇ ತರಬ್ತಾರನ ಅವರು. ಅದೆಲ್ಲ ಇವು ಬರ್ತಾವಂತ ತಂದಿದ್ರು, ಇನ್ನೂ ಬಂದಿಲ್ಲ. ಹಿಕ್ಕಟ್ಟು ಏನಾರ ಬರ್ಬೋದು. ಅವರು ಊರಾಗ ಹೋಗ್ಯಾರನ್ನ. ಚಪ್ಪಲ್ ಹಾಕೋಬೇಕಿತ್ತನ, ಚಪ್ಪಲ್ ಹಾಕೊಲಾರ್ದ ಅಡ್ಡಾಡಂಗೆ ಇಲ್ಲ ಇಲ್ಲಿ. ಅಲ್ಲನ ಯಾಕ್ರಿ ಹೌದಾನ? ಇದ್ರಾಗ ಅದಾವನೇನ? ಇಲ್ಲಣ್ಣ, ಊರಾಗ ಹೋಗ್ಯಾರಣ್ಣ ಅವ್ರು. ಹಾಂ ಫೋನ್ ಹಚ್ಚನ. ಇಲ್ಲಣ್ಣ ಬಂದಾರ. ಬರ್ರಣ್ಣ, ಇದು ಕೆರೆ ಅಣ್ಣ. ನೀವೇ ಮಾಡ್ಕೊಂಡ್ರ? ಹಾಂ ನಾವು ಮಾಡ್ಕೊಂಡ್ರಿ. ಅದು ಬದಲು ಸಣ್ಣದಿತ್ತನ, ಈ ಸಲ ದೊಡ್ಡದು ಮಾಡಿದ್ವಿ ಅದನ್ನು. ಕರೆಂಟ್ ರಾತ್ರಿ ಕೊಡ್ತಾರ, ರಾತ್ರಿ ನಿಂತು ಹಸಕ್ಕೆ ಆಗಂಗಿಲ್ಲ ಅಂತೇಳಿ ಚಪ್ಪಲ್ ಇಲ್ದ ಅಡ್ಡಾಡಂಗೆ ಇಲ್ಲ ನಾನು. ಹಿಂಗದ ನೋಡೋಣ. ನಾವು ಅದ ಯೂಟ್ಯೂಬ್ ಚಾನಲ್ ಮಾಡೇವಲ್ಲನ, ಜಾಸ್ತಿ ಜನರ ಪ್ರೀತಿ ದೇವ್ರ ಆಶೀರ್ವಾದ ಸಿಕ್ಕರೆ ಇವಕ್ಕೆಲ್ಲ ಮಣ್ಣು ಕಡಿಸ್ಬೇಕಂತ ಅನ್ಕೊಂಡೇನ. ಮಣ್ಣು ಎರಿ ಮಣ್ಣನ್ನ, ಕಪ್ಪು ಮಣ್ಣನ್ನು ಮಣ್ಣು ತಂದು ಹಾಕೋದು. ಹಾಂ ಹಾಕೋದನ್ನ. ಯಾಕೆ ಇದು ಫಲವತ್ತಾಗಿರ್ಬೇಕು? ಹಾಂ ಇಲ್ಲನ ಫಲವತ್ತಾಗಿಲ್ಲ, ಇವಕ್ಕೆ ನೀರು ಜಾಸ್ತಿ ಬೇಕನ. ಇವತ್ತು ಹಸಿದ್ವಿ ಅಂತ ಅನ್ಕೋ ಮತ್ತೆ ನಾಳೆ ನೀರು ಬಿಡ್ಬೇಕನ್ನ. ಅವು ಮಣ್ಣು ಕಡ್ಸಿದ್ವಿ ಅಂದ್ರೆ ಒಂದು 4 ದಿನಾರ ತಡಿತಾವ, ತಂಪು ಹಿಡಿತಾವೆ. ಎಷ್ಟು ಖರ್ಚು ಮಣ್ಣು ಹಾಕ್ಸಕ್ಕೆ? ಭಾಳ ಬೇಕನ. ಭಾಳ ಅಂದರೆ ಈಗ ನಮ್ದು ಸದ್ಯಕ್ಕಲ್ಲಿ 1 ಎಕರೆ ಹೊಲ ಹಾಕೈತನ, ಅದನ್ನು ಮುಂದಕ್ಕೆ ಮಾಡ್ಸೋಣ ಅಂತಂತೇವಿ. ನಮ್ದು ಬರೀ ಯೂಟ್ಯೂಬ್ರಾಗೆಲ್ಲ ದಾಖಲೆಗೆ ಹೊಂಟ್ಬಿಟ್ಟೈತನ. ಮಕ್ಕಳ ಸಂಬಂಧ ಟ್ರೀಟ್ಮೆಂಟ್ ತಗೊಳಕತ್ತೀವಿ. ಬರೀ ಈ ಕಡೆ ಬರ್ತೈತಿ, ಈ ಕಡೆ ಹೋಗ್ತೈತೇನ. ಅದೇನು ಸಕ್ಸಸ್ ಅಂತ ಸಿಗಲ್ತ. ಈಗ ಇದಕ್ಕೆ ಅದನ್ನಷ್ಟ ಸುದ್ದಿ ಮಾಡಿಸ್ಬೇಕಾದ್ರೆ 1 ಲಕ್ಷ ರೂಪಾಯಿ ಬೇಕನ. 1 ಲಕ್ಷ ರೂಪಾಯಿ ಮ್ಯಾಗ ಬೇಕು. ಹಾಂ 1 ಎಕರೆ ಮಣ್ಣು ನೋಡ್ಸಕ್ಕೆ. ಹಾಂ ಅದಿಲ್ಲನ, ಅದನ್ನ ಹೊಲ ಬೀಳೈತನ. ಅಲ್ಲಿ ಈಗ ಅಲ್ಲಿ ಹೋಗ್ಕೆಲ್ಲ ತೋರಿಸ್ತೇನೆ ನಾ. ಬೀಳೈತೆ ಅದನ್ನ ಇನ್ನೂ 1 ಲಕ್ಷದ ಮ್ಯಾಗ ಹೋಗ್ಬೋದು. ಇವಕ್ಕೆಲ್ಲ ಹಂಗೆ ಕಡಿಸ್ಬೇಕಾದ್ರೆ ಒಂದು 3-4 ಲಕ್ಷ ರೂಪಾಯಿನ. 3-4 ಲಕ್ಷ ಬೇಕಾಗುತ್ತೆ. ಹಾಂ 3-4 ಲಕ್ಷ ರೂಪಾಯಿನ. ಒಟ್ಟು ಇದು ನಿಮ್ಮ ಹೊಲ ಇಲ್ಲಿಗೆ ಹಚ್ಕೊಂಡನ. ಇದಿಷ್ಟು ಈ ಕಡೆಯಿಂದ ನಮ್ದು, ಈ ಕಡೆಯಿಂದ ನಮ್ಮ ಇದು. ಈ ಕಡೆ ಎಲ್ಲ ಈ ಮನೆ ಐತಲ್ಲನ, ಅಲ್ಲಿ ಮಟ್ಟ ಅಷ್ಟೇ ಹೊಲ ಇತ್ತು. ಇಲ್ಲೆಲ್ಲ ಗಿಡಗಳು ಭಾಳ ಇದ್ದು. ಅವಾಗ ನಾನು ಇನ್ನೂ ಯೂಟ್ಯೂಬರ್ ಹಾಕಿಂತ ಮೊದಲು ಬರೀ ಕೈಯಾಗ ಸಲಿಕಿ ಕೊಡ್ಲಿ ಪಿಕಾಸಿ ಅವನು ಹಬ್ಬೋದು. ಹಾಂ ನಮ್ಮ ಮನೆಯವ್ರು ಗಾಡಿಗೆ ಹೋಗಿದ್ರ, ನಾನು ಡ್ರೈವರ್ನ. ಇಲ್ಲೇ ಕೃಷಿಯರ್ ಐತಲ್ಲ, ಸ್ಟೋನ್ ಕೃಷಿಯರ, ಅಲ್ಲಿ ಟಿಪ್ಪರ್ ಹೊಡ್ಯಕ್ಕೆ ಹೋಗಿದ್ರು ಅವರು. ಅಲ್ಲಿ ಟಿಪ್ಪರ್ ಹೊಡ್ಯಕ್ಕೆ ಹೋಗಿದ್ರು. ನಾನು ಎಲ್ಲ ಒಬ್ಬಾಕಿನ ಹೊಲ್ದಾಗಿನ ಕೆಲಸ ಮಾಡ್ಕೋತೀನಿ ನಾನು. ನೀರು ಹಾಸೋದು ಕಸ. ಹಾಂ ಒಬ್ಬಾಕೆ ಮಾಡಿ. ಹಾಂ ಹೌದಣ್ಣ. ನೀರು ಹಾಸೋದು ಕಸ. ಆಳತಿ ಹಚ್ಚಂಗಿಲ್ಲ ನಾ. ಆಳಚ್ಚಿ ಹೊಲ ಐತಲ್ಲನ, ಆಳು ಹಚ್ಚಿದ್ರು ಚಲೋ ಮಾಡಂಗಿಲ್ಲ ಅವ್ರ ಕೆಲಸ. ಹೌದು, ಆಳು ಹಚ್ಚಿದವ್ರು ಬಾಳೆ ಹಾಳು ಅಂತಾರಲ್ಲನ, ಹಂಗಾಗಿ ಆಳು ಹಚ್ಚಂಗಿಲ್ಲ. ಎಲ್ಲ ನಾನು ಮಾಡ್ಕೊಂಡು ಹೋಗೋಣ. ಹಾಂ ಈಗ ನಾನು ಮಾಡ್ತೇನೆ. ಮೊದಲೆಲ್ಲ ನಾವು ಬ್ಯಾರೆದಾಗ ಭಾಳ ಕಷ್ಟ ಅನುಭವಿಸ್ಯಾವ ನಾವು. ಅವಾಗೆಲ್ಲ ಬೆಳೆದಂಗ್ಳಿತ್ತು ಅಂದ್ರೆ 7 ಮಟನೂ ಕಸ ತೆಗಿತಿದ್ದೆ ನಾ ರಾತ್ರಿ. ಹಾಂ ಹಿಂದೆ ಕಬ್ನ್ಯಾಗನ ನಮ್ಮ ಮನೆಯವ್ರು ಬೈತಿದ್ರು, ಏನು ಮಾಡ್ತೀನಿ ನೀನು ಅಂತೇಳಿ. ಈಗ ಅವಾಗ ಅಷ್ಟು ಕಷ್ಟಪಟ್ಟೇವೆ ಅಂತೇಳಿ ಈಗ ದೇವ್ರಂತೂ ತನ್ನ ಕೊಟ್ಟನ ನಮಗೆ. ಕಷ್ಟಪಟ್ಟರೆ ಯಾವುದು ಒಳ್ಳೇದಾಗುತ್ತೆ. ಹ್ಞೂ ಹೌದಣ್ಣ. ಹೊಲಗಳು ಭಾಳ ಇದ್ದಿದ್ದವನ ಇವು. ಬರೀ ಕಲ್ಲ ನೆಗ್ಲ ಹೊಡಿಸಿ ಕಲ್ಲು ಆರಿಸೋದನ. ಒಮ್ಮೆ ನೆಗ್ಲ ಹೊಡಿಸಿದ್ವಿ ಅಂದ್ರೆ ಬುಟ್ಟಿ ಹೊತ್ಕೊಂಡು ಇಂತಿಂಥ ಕಲ್ಲು ಹೇಳ್ತಾವೆ, ಇಂತಿಂತಾವು. ಒಟ್ಟು ಕಲ್ಲು ಭೂಮಿ. ಹಾಂ ಕಡಿಯಕ್ಕೆ ಇದು. ಹ್ಞೂ ಕಲ್ಲು ಭೂಮಿ, ಮಣ್ಣಿಗಿನ ಕಲ್ಲೇ ಜಾಸ್ತಿ. ಹಾಂ ಕಲ್ಲನ. ಹಿಂಗಿದ್ರೆ ಒಳ್ಳೇದಲ್ಲ. ಒಳ್ಳೇದಲ್ಲಣ್ಣ. ಫಲವತ್ತ ಅಂದ್ರೆ ಬೆಳೆ ಚಲೋ ಬರಂಗಿಲ್ಲಣ್ಣ, ಇಳುವರಿ ಕೊಡಂಗಿಲ್ಲ. ಏನೋ ಬೆಳಿತೀವಿ ಅದು ಚೆನ್ನಾಗಿ ಬರಂಗಿಲ್ಲಣ್ಣ. ಹಾಗಾಗಿ ನಾವು ಮೊದಲು ಏನು ಮಾಡ್ತಿದ್ದೀನ, ಗೊಂಜಾಳ, ಸುರ್ಪಾನ, ಜೋಳ.
ಸ್ವೀಟ್ ಕಾರ್ನ್. ಸ್ವೀಟ್ ಕಾರ್ನ್. ಹಾಂ, ಅಂದ್ರೆ ಈ ಕಾರ್ನ್ ಮಾಮೂಲಿ ಗೊಂಜಾಳ, ಆ ಗೊಂಜಾಳ ಅಂತೀವಿ. ಸದಕ, ಗೋಧಿ ಇಂಥವನ್ನ ಬೆಳಿತಿದ್ವಿ. ಅವು ಇಳುವರಿ ಬರಂಗಿಲ್ಲನ. ಹಂಗಾಗಿ ಏನು ಮಾಡಿದ್ವಿ, ಅವ್ನ ತೆಗದ ಈಗ ಬರೀ ಕಬ್ಬಾದ್ರೆ ಬರ್ತೈತಿ. ಈಗ 1 ಲಕ್ಷ ರೂಪಾಯಿ ಅದು 1 ಲಕ್ಷ ರೂಪಾಯಿದು ಆತಂದ್ರೆ 50,000 ರೂಪಾಯಿ ಖರ್ಚಾಗಿರ್ತೈತೆ, 50,000 ರೂಪಾಯಿ ಲಾಭ ಆಕೈತಿ. ಅದೇ ಈಗ ಗೊಂಜಾಳತಿ ಹಂಗೆ ದುಡ್ದದ್ ನೋಡಿದ್ರೆ ಏನೂ ಇಲ್ಲ ಕಡಿಮೆ ಸಣ್ಣ ರೈತರಿಗೆ. ಹೊಲ ಜಾಸ್ತಿ ಇದ್ರೆ ಒಂದ್ರೊಳಗೆ ಲಕ್ಷ ಆದ್ರೆ ಮತ್ತೊಂದ್ರೊಳಗೆ ಬರ್ತಿರ್ತೈತಿ. ಆದ್ರೆ ಇವು ಹೆಂಗೆ ನಾವು ಬೇರೆದವ್ರ ಕೆಲ್ಸಕ್ಕೆ ಹೋಗಂಗಿಲ್ಲ, ನಾವು ಮಾಡಿರ್ತೇವೆ. ಹಂಗೆ ಹೆಂಗ 3 ಹೊತ್ತಿನ ಊಟಕ್ಕೆ ಹಾಕೊಳ್ಳೋ ಬಟ್ಟೆಗಂತೂ ಕೊರತೆ ಮಾಡಂಗಿಲ್ಲ ನಾವು ಭೂಮಿ ತಾಯಿ ಆರಾಮಿ. ಹೌದನ್ನ ಅದಕ್ಕಂತೂ ಚಿಂತಿರಂಗಿಲ್ಲ. ಹಂಗೆ ಏನೋ 1 ವರ್ಷ ಮಳೆ ಹೋದ್ರೂ ಯಾಕಂದ್ರೆ ನಾವು KG ಗಂಟ್ಲೆ ತೊಗೊಂಬಂದು ಮಾಡಂಗಿಲ್ಲ, ನಾವು ಚೀಲ ಗಂಟ್ಲೆನ 100 ಸೇರಿನ ಚೀಲ ಇರ್ತಾವಲ್ಲ, ಚೀಲ ಗಂಟ್ಲೆನ ಸುಗ್ಗಿ ಮಾಡ್ತಾರಲ್ಲ, ಅವು ಸುಗ್ಗಿಯಾಗ 1 ಚೀಲ ಗೋಧಿ, 1 ಚೀಲ ಜೋಳ, 1 ಚೀಲ ಬೆಳೆದ್ರೆ ನಾವು ಹೊಲ್ದಾಗಿನ, ಇಲ್ಲಾಂದ್ರೆ ಅಷ್ಟು ಕೊಟ್ಟು ತೊಗೊಂಬಂದ್ವಿ ಅಂದ್ರೆ ಮುಗೀತು. 1 ವರ್ಷ 2 ವರ್ಷದ ಮಟ್ಟ ಚಿಂತಿರಂಗಿಲ್ಲ. ಹಂಗಾಗಿ ಯಾರ ಮನೆಗೆ ಯಾರ ಅತಿಥಿಗಳು ಬಂದ್ರೆ ಊಟ ಮಾಡಿಸ್ಲಾರ್ದ ಕಳ್ಸಂಗಿಲ್ಲನ. ಅದಕ್ಕೆ ದೇವ್ರನ್ನ ಚೆನ್ನಾಗಿಟ್ಟಿದ್ದಾನೆ. ಇವು ನೀರು ಹಸಕ್ಕೆ ಪೈಪ್ ಹಾಕಿದ ನಾವು. ನಿಮ್ಮ ಚಾನಲಿಂದ ಸಾಕಷ್ಟು ತಿಳ್ಕೊಂಡೇವ ನಾವು. ಅಯ್ಯೋ ದೊಡ್ಡ ಮಾತು. ಎಲ್ಲ ಕಡೆ ತೋರಿಸ್ತಿರಲ್ಲ, ಖುಷಿ ಆಕೈತಿ. ಥ್ಯಾಂಕ್ಸ್ ಅಮ್ಮ, ಭಾಳ ಥ್ಯಾಂಕ್ಸ್. ನೀವು ಹೇಳ್ದಂಗೆ ದೇವ್ರು ನಮಗೊಂದು ಪುಟ್ಟ ಶಕ್ತಿ ಕೊಟ್ಟಿದ್ದಾನಲ್ಲ ಓಡಾಡುವಂತ. ಹಾಂ, ನೀವು ಓಡಾಡ್ಕೊಂಡು ಮಾಡ್ತೀವಿ. ಇದು ಈ ಬೀಜ ಬೇರೆನಾ? ಇದು ಈ ಕಬ್ಬಿನ ವೆರೈಟಿ. ಈ ಬೀಜ ಭಾಳ ಅದಾವನ. ಇದು ಬೇರೆ ಮತ್ತು ಇದು ಬೇರೆ. ಇದು 86 ಅಂತಾರನ ಇದಕ್ಕೆ. ಇದು ಯಾವುದೋ ಹೇಳಿದ್ರು 09 ಯಾವುದೋ. ಈಗ ಮೊದಲೆಲ್ಲ ಕಬ್ಬಿನ ತಳಿಗಳು ಭಾಳ ಇದ್ರಕ್ಕಿಲ್ಲನ. ಈಗ ಇಳುವರಿ ಜಾಸ್ತಿ ಬರಲಿ ಅಂತೇಳಿ ಇದನ್ನ ಮಾಡ್ತಾರೆ. ಇದು ಇಳುವರಿ ಮಸ್ತ್ ಬರ್ತೈತಂತನ, ತೂಕ ಬರ್ತೈತಂತ. ವಜ್ಜೆ ಇರ್ತೈತೆ, ಬಾರ್ ಇರ್ತೈತನ. ಹಂಗಾಗಿ ಇದನ್ನ ಹಚ್ಚಿ ಅದ್ರ ಇದಕ್ಕೆ ಉರ್ಮಲ್ಗೆ ಅಂದ್ರೆ ಅದು ಆ ಕಬ್ಬಿಗೆ ಕಡಿಮೆನ ಹೇಳೋದು. ಈ ಕಬ್ಬಿಗೆ ಇಷ್ಟು ಉರ್ಮಲ್ಗೆ ಹತ್ಬಿಟ್ಟೈತಿ. ಈ ಕಬ್ಬು ಹಿಂಗೈತಿಲ್ಲನ, ಅದು ಆ ಕಸ ಬೆಳೀತಾ ಅಂದ್ರೆ ಹೇಳೋದಿಲ್ಲನ, ಇದು ಕಂಪ್ಲೀಟ್ ಒಣಗಿ ಬಿಡ್ತೈತಿ. ಕಸ ಕಳೆ ಬೆಳೆಯಂಗಿಲ್ಲ, ಕ್ಲೀನ್ ಮಾಡ್ತಿರ್ಬೇಕು ಅವಲ್ಲ. ಕಸ ತೆಗಿಬೇಕು. ಅದು ಉರ್ಮಲ್ಗೆ ಅಂತೇಳಿ ಅದೊಂದು ಕಸನ, ಅದು ಉಳ್ಕೆದೆಲ್ಲ ಮತ್ತೆ ಅದಕ್ಕೆ ಏನಾಗಂಗಿಲ್ಲ ನಾವು ಕಸ ತೆಗೆದ್ರೆ. ಅಲ್ಲಿ ಇಲ್ಲಿ ತೊಗೊಂಬರ್ತೀನಿ. ಇದು ಹೂ ಬೆಳಗೈತಿಲ್ಲನ, ಇದಕ್ಕೆ ಉರ್ಮಲ್ಗೆ ಅಂದ್ರೆ ಇದು ಹೆಸರು ನೋಡಕ್ಕೆ ಚಂದ ಐತನ. ಉರ್ಮಲ್ಗೆ ಅಂದ್ರೆ ಉರ್ಕೊಂತನ ಹೋಗ್ಬೇಕಂತಾರಲ್ಲ, ಹಂಗೆ ಕಬ್ಬು ಎಷ್ಟು ಸುಟ್ಟು ಬಿಡ್ತೈತೆ ಅದು. ಹೊಕ್ಕೈತನ ಬೆಳೆಯೋ ಇದು ಎತ್ತರ ಆಗಂಗಿಲ್ಲ, ಬೆಳವಣಿಗೆ ಆಗಂಗಿಲ್ಲನ. ಅದಷ್ಟ ಕುಂದ್ರ ಬೆಳಿರ್ತೈತಿ ಅಷ್ಟು. ತಕ್ಕತೈತಿ ನೋಡೋಣ ಈ ಕಸಕ್ಕೆ. ಅದಕ್ಕೆ ಔಷಧಿ ಇಲ್ಲನ. ಈಗೆಲ್ಲ ಕೆಮಿಕಲ್, ಈಗ ಬರೀ ಎಣ್ಣೆ ಹೊಡಿತಾರನ ಕಸಕ್ಕೆ. ಆಳುಗಳು ತುಟ್ಟಿ ಪಗಾರ ಅಂತೇಳಿ ಲಾಭ ಜಾಸ್ತಿ ಆಗಂಗಿಲ್ಲ ಅಂತೇಳಿ ಬರೀ ಎಣ್ಣೆ ಹೊಡಿತಾರ. ಎಣ್ಣೆ ಹೊಡೆದು ಏನಕ್ಕೈತಂದ್ರೆ ಭೂಮಿ ಫಲವತ್ತತೆ ಎಲ್ಲ ಹೋಗ್ಬಿಡ್ತೈತಿ. ಈಗ ಒಂದು 2-3 ವರ್ಷ ಆತೇನೋ ಈ ಕಡೆ ಎಲ್ಲ, ನಮ್ಮ ಕಡೆ ಉಳ್ಳಾಗಡ್ಡಿ ಈರುಳ್ಳಿನ ಅದನ್ನ ಬೆಳಿತಾರಲ್ಲ, ಅವೆಲ್ಲ ಅಲ್ಲಿ ಭೂಮಿ ಒಳಗನ ಕೊಳ್ಯಾಕತ್ತೀವಿ ಬಿಟ್ಟಾವು. ಈ ಔಷಧ ಹೊಡಿತಾರಲ್ಲ, ಎಣ್ಣೆ ಹೊಡಿತಾರಲ್ಲ, ಕೆಮಿಕಲ್ ಅದು. ಮತ್ತು ಭೂಮಿ ಒಳಗಿರೋ ಎಲ್ಲ ಕ್ರಿಮಿ ಕೀಟಗಳೆಲ್ಲ ಸತ್ತು ಬಿಡ್ತಾವೆ. ಫಲವತ್ತತೆ ಅದು ಹೆಂಗೆ ಹಾಕಿದಾವೆ, ಪ್ರತಿ ವರ್ಷಕ್ಕೂ ಫಲವತ್ತತೆ ಹಾಳಾಕೊಂತನ ಹೋಗ್ಬಿಡ್ತೈತಿ. ಹೌದನ ಆಕೈತನ, ಅದಂತರೂ ಗ್ಯಾರಂಟಿ. ಈಗ ಎಲ್ಲ ರೈತರು ಬರೀ ಕೆಮಿಕಲ್. ನಾವು ನೋಡೋಣ ಈ ವರ್ಷ ನನಗೆ ಸ್ವಲ್ಪ ಟ್ರೀಟ್ಮೆಂಟ್ ಅಲ್ಲಿದ್ನಲ್ಲ, ಹಾಗಾಗಿ ನಾನು ಕಸ ತೆಗಿಲಿಲ್ಲ. ನಮ್ಮ ಮನೆಯವ್ರತ್ತಿ ಒಂದು ಸಲ ನಮ್ಮ ಮನೆಯವ್ರು ಎಣ್ಣೆ ಹೊಡಿನಂತ ಅವ್ರು ಬ್ಯಾಡಂತ ನಾನು. ಯಾಕಂದ್ರೆ ನಂಗೆ ಗೊತ್ತೈತನ, ಹಿಂಗೆ ನಾವು ಎಣ್ಣೆ ಹೊಡಿದ್ವಿ ಅಂದ್ರೆ ಭೂಮಿ ಫಲವತ್ತತೆ ಎಲ್ಲ ಹೋಗ್ತೈತಿ, ನಮ್ಗೆ ಮುಂದೆ ಭಾಳ ಕಷ್ಟ ಆಕೈತಿ. ಈಗ ನಾವು ಏನು ತಾತ್ಕಾಲಿಕನ ಅದು ಕಸಕ್ಕೆ ನಾವೇನು ಕಸ ಎಣ್ಣೆ ಹೊಡಿತೇವಿ, ಅದು ಒಣಗ್ತೈತಿ. ಆದ್ರೆ ಅದು ಸಂಪೂರ್ಣವಾಗಿ ಫಲವತ್ತತೆನ ಹಾಳು ಮಾಡಿಬಿಡ್ತೈತಿ. ಬ್ಯಾಡಂತ ನಾನು ಇಲ್ಲ ಹೊಡಿನಂತವ್ರು. ಆದರೂ ಒಂದು ಸಲ ಎಣ್ಣೆ ಹೊಡೆದ್ವಿ. ಆಮ್ಯಾಗ ನಮ್ಮ ಮನೆಯವ್ರು ಕೂಡ ಜಗಳ ಮಾಡಿ, ನಾನು ಅಯ್ಯೋ ಎಣ್ಣೆ ಹೊಡಿಬೇಡ ಅಂದರೂ ಹೊಡೆದಿನಿ, ನಮ್ಮ ಮುಂದೆ ಬೆಳೆ ಹೆಂಗೆ ಬರ್ತಾವ ಹೆಂಗಿಲ್ಲ ಅಂಥೇಳಿ. ಈಗೆಲ್ಲ ರೈತರು ತಿಳ್ಕೊಬೇಕನ, ಎಣ್ಣೆ ಹೊಡಿಬಾರ್ದು. ಹೆಂಗನ ಎಣ್ಣೆ ಕೆಮಿಕಲ್ ಹೊಡಿಯೋದು ಸಿಕ್ಕಿದಂಗೆ ಹೊಡಿತಾರೆ. ಹೌದನ ಭಾಳನ. ಈಗ ಹೆಂಗೆ ಪಗಾರನೂ ತುಟ್ಟಿನ, ಮತ್ತು ಯಾರು ಕೆಲ್ಸಕ್ಕೆ ಬರೋದಿಲ್ಲ ಅನ್ನೋದಕ್ಕಿಂತ
ಹಂಗೆ ಪಗಾರ ಬರಲಿ, ಹಂಗೆ ರೊಕ್ಕ ಬರಲಿ, ನಮಗೆ ಕಷ್ಟ ಇಲ್ದ ಕಷ್ಟ ಇರಬಾರ್ದು. ಹಂಗೆ ರೊಕ್ಕ ಬರಲಿ ಅಂತೇಳಿ ಆಳುಗಳು ಹಚ್ಚೋದು ಅಷ್ಟೊಂದು ಇದಲ್ಲ. ಮತ್ತು ಈಗ ದೊಡ್ಡ ರೈತರೆಲ್ಲ ಹಚ್ಚೋಬೇಕಾಕೈತನ. ಮೊದಲೆಲ್ಲ ಚಲೋಂದಾಗ ಮಾಡ್ತಿದ್ರು, ಈಗ ಆಳು ಹಚ್ಚಿದವ್ರು ಬಾಳೆ ಹಾಳು ಅಂತಾರಲ್ಲ, ಹಂಗಾಗಿ ಹಚ್ಚಾಕನು ಹಿಂದೆ ಮುಂದೆ ನೋಡ್ತಾರೆ. ಅದಕ್ಕೆ ಎಲ್ಲಿ ಅಷ್ಟು 300-400 ರೂಪಾಯಿ ಕೊಟ್ಟು ಆಳು ಹಚ್ಚೋನು, ಎಣ್ಣೆ ಹೊಡೆದು ಬಿಟ್ರೆ ಆತಲ್ಲ 1500 ರೂಪಾಯಿ 2000 ರೂಪಾಯಿದಾಗಾದ್ರೆ ಆಗ್ಬಿಡ್ತತ್ತಾನ. ಅದೇನು ಒಂದು ತಾಸನ್ಯಾಗನ ಎಣ್ಣೆ ಹೊಡಿಯೋದು. ಸ್ಪ್ರೇ ಮಾಡೋದು ಅಷ್ಟಾದ್ರೆ ಮುಗೀತು. ಆಳು ಹಚ್ಚಿದ್ರೆ ತಿಂಗಳು ಗಂಟ್ಲೇನು ಕಸ ತೆಗೆದು. ಈಗ ಮುಂದೆ ತಕ್ಕೊಂತ ಹೋದಂಗೆ ಮತ್ತೆ ನೀರು ಹಾಸ್ತೀವಲ್ಲ ಹಿಂದಿಂದ ಬರೋದು. ಹಾಂ, ಮತ್ತೆ ಕಸ ಕೆಮಿಕಲ್ ಜಾಸ್ತಿ ಹೊಡೆಯೋದು ಈ ಕಾರಣಕ್ಕೆ ಹಾಕಿ. ಈಗ ನೋಡ, ನಾವು ಒಂದ್ಸಲ ಎಣ್ಣೆ ಹೊಡೆದೇವಿ, ಇದಕ್ಕೆ ಇಷ್ಟಕ್ಕೆ ಹೊಡೆದಾರನ್ನ. ಇದನ್ನ ಮನೆಗೆ ಗಳೆ ಹೊಡೆದಾರ, ಟ್ಯಾಕ್ಟ್ರಲ್ಲೆಲ್ಲ ಗೊಬ್ಬರ ಹಾಕಿ ಗಳೆ ಹೊಡೆದಾರ. ಅದು ಹೆಂಗಂದ್ರೆ ಒಂದ್ಸಲ ಎಣ್ಣೆ ಹೊಡಿದೀವಿ ನಾವು, ಹೊಳ್ಳಿ ಒಂದೇ ಸಲ ಕಸ ತೆಗೆದ್ವಿ. ನಾವು ಎಣ್ಣೆ ಹೊಡಿಲಿಲ್ಲ ಅಂದ್ರೆ ಈಗ 5 ಸಲ ಕಸ ತೆಗಿಬೇಕಾಕಿತ್ತು ನಾವು. ಅಂದ್ರೆ 2-3 ದಿನಕ್ಕೊಂದ್ಸಲ ತೆಗಿತಾನೆ ಇರೋದು. ಈಗ ಮುಂದೆ ತಕೊಂತ ಹೋಗ್ಯಾವ. ಆಳು ಹಚ್ಚಂಗಿಲ್ಲ. ಆಳು ಹಚ್ಚಿದ್ರೆ ಅವ್ರು ಏನು ಮಾಡ್ತಾರಂದ್ರೆ ತೆಗಿಯೋರು ಚಲೋ ಅಂತ ತೆಗಿತಾರೆ, ತೆಗಿಲಾರ ಕಸದ ಮೇಲೆ ಮಣ್ಣು ಸರ್ಸ್ಕೊಂತ ಹೋಗ್ಬಿಡ್ತಾರೆ. ಹಂಗೆಲ್ಲ ಮಾಡ್ತಾರ? ಹಂಗೆಲ್ಲ ಮಾಡ್ತಾರೆ. ಈಗ ಬೆಳೆದ್ರೆ ಪೂರ್ತಿ ಕಬ್ಬೆ? ಕಬ್ಬನ. ಹೌದಾ? ಪೂರ್ತಿ ಕಬ್ಬು ಬೆಳೆದ್ರೆ ಭೂಮಿ ಮೇಲೆ ಹಾಳಾಗುತ್ತೆ ಅಂತಾರಲ್ಲ? ಇಲ್ಲ ಅಂದ್ರೆ ಮಣ್ಣಿನ ಹೌದನ ಇರ್ಬೋದು, ಯಾಕಂದ್ರೆ ಮತ್ತೆ ಇಳುವರಿ ಕೊಡೋದೇ ಇದಲ್ಲನ. ಈಗ ನಾವು ಗೊಂಜಾಳ ಹಾಕಿದ್ವಿ ಅಂದ್ರೆ 3 ತಿಂಗಳು ಬೆಳೆ ಅನ್ನೋದು, 4 ತಿಂಗಳಿಗೊಮ್ಮೆ ನಾವು ಇದನ್ನು ಮಾಡ್ಬೇಕು, ಗಳೆ ಹೊಡಿಬೇಕು. ಟ್ಯಾಕ್ಟರ್ ಬಾಡಿಗೆನೂ ತುಟ್ಟಿ. ಈಗ ಎತ್ತುಗಳು ಕಟ್ಟಿದ್ರೂ ಮನ್ಯಾಗ ಮಾಡೋರು ಇರ್ಬೇಕು ಗಂಡು ಮಕ್ಳು. ಒಂದು ಜೋಡಿ ಎತ್ತ ಕಟ್ಟಿದ್ರೂ ಒಬ್ರು ಗಂಡು ಮಕ್ಳು ಬೇಕಾದಕ್ಕೆ. ಮತ್ತು ಅಷ್ಟು ಅವಕ್ಕೆ ವ್ಯವಸ್ಥೆ ಭಾಳ ಬೇಕನ್ನ. ನಾವು ಮನುಷ್ಯರ್ಕಿಂತ ಜಾಸ್ತಿ ವ್ಯವಸ್ಥೆ ಬೇಕು ದನಗಳಿಗೆ. ಈಗಿನವ್ರು ಮಾಡೋಕೆ ಒಲ್ಲೆ ಅಂತಾರನ್ನ. ಮೊದಲೆಲ್ಲ ನಮ್ಮನೆ ಇದ್ದು ಎತ್ತುಗಳು. ಇವರು ನಮ್ಮ ಮನೆಯವರು ಗಾಡಿಗೆ ಹೋಗಾರ, ನಾವು ನಮ್ಮ ಮಾವಾರತಿ ಮಾಡ್ತಿದ್ರು, ಮತ್ತು ಅವ್ರಿಗೆ ವಯಸ್ಸಾಯ್ತು. ಈಗ ಯಜಮಾನ್ರು ಏನು ಡ್ಯೂಟಿ ಮಾಡೋದು? ಅವರು ಡ್ರೈವಿಂಗ್ ಮಾಡ್ತಾರಣ್ಣ. ಈಗಲೂ? ಹಾಂ, ಓಕೆ, ಡ್ರೈವಿಂಗ್ ಮಾಡ್ತಾರೆ. ಇದು ಡ್ಯೂಟಿಗೆ ಬರೋಲ್ಲ, ಇದು ಬರಲ್ಲ ಹೊಲಕ್ಕೆ? ಈಗ ಇಲ್ಲ ಮಾಡ್ತಾರೆ, ಹೊಲ್ದಾಗಿದ್ದಾಗ ಹೊಲ್ದಾಗ ಮಾಡ್ತಾರೆ. ಇಲ್ಲೇನ ಇಲ್ಲೇ ಕೃಷಿಯರಲ್ಲ. ಈಗ 1 ವರ್ಷ ಆತ ನಾ ಹೋಗೋದು ಬಿಟ್ಟ. ನಾವು ಗ್ರಾಮ ಪಂಚಾಯತಿ ಸದಸ್ಯ ಅದೇ. ನೀವು? ಹಾಂ, ನೀವು ಗ್ರಾಮ ಪಂಚಾಯತಿ ಮೆಂಬರಾ? ಹಾಂ. ಯಾವುದಕ್ಕೆ ಇದಕ್ಕೆ? ಬಟಗುರ್ಕಿ ಪಂಚಾಯತಿ ಇದನ್ನ. ಅವ್ರು ಬಂದವಲ್ಲ ಅದು? ಹಾಂ ಹಾಂ. 3 ಕಿಲೋಮೀಟರ್ಗೆ? ಹಾಂ. ಅಲ್ಲಿ ನೀವು ಮೆಂಬರು? ಹಾಂ. ಹೌದಾ? ಜನ ಓಟ ಗೆಲ್ಸಿದ್ದಾರೆ. ನನ್ನ ಹೊರಗಿನ ಮಂದಿಗೆ ಪರಿಚಯ ಇಲ್ಲನ, ಒಬ್ಬರಿಗೆ ಇಲ್ಲಿವರೆಗೂ ಗೊತ್ತೇ ಇಲ್ಲನ. ನನಗೆ ಹೊರಗಿನ ಮಂದಿ ಗೊತ್ತಿಲ್ಲ. ನನ್ನ ವಿಡಿಯೋ ನೋಡಿನ ಅವ್ರಿಗೆ ಗೊತ್ತೇನ. ನಮ್ಮ ಮನೆಯವ್ರ ಪರಿಚಯನ. ಅಂದರೆ ಈ ಊರಲ್ಲಿ ವಿಡಿಯೋ ನೋಡ್ತಾರೆ? ಹಾಂ, ನಾನು ನೋಡ್ತಾರಣ್ಣ. ವೆರಿ ಗುಡ್. ಊರಲ್ಲಿ ನೋಡ್ತಾರೆ. ಇಲ್ಲೇ ನಮ್ಮ ತವ್ರ ಮನೆ, ಇಲ್ಲೇ ನಮ್ಮ ತವ್ರ ಮನೆ ಸಿರ್ಸಂಗೆನ. ಸಿರ್ಸಂಗಿ ಲಿಂಗರಾಜರು? ಹಾಂ, ಲಿಂಗರಾಜ್ ಕಾಲೇಜು, KLE ಕಾಲೇಜು. ಹಾಂ ಹಾಂ, ಅದನ್ನು. ಸಿರ್ಸಂಗಿ ಲಿಂಗರಾಜು ಭಾಳ ದೊಡ್ಡ ದಾನಿಗಳವರು. ಅಯ್ಯೋ ದಾನಿಗಳವರು. ಆಡೆ ನೋಡ್ಬೇಕು ನೀವು. ನಾನು ನಿಮಗೆ ನಾನು ವಿಡಿಯೋ ಮಾಡ್ಕೊಂಬಂದಿನಿ. ನಾವು ಆಡೆ ಎಲ್ಲ ಹಾಳಾಗಿಬಿಟ್ಟೈತಿ. ಏನಂದ್ರೆ ಏನೂ ಇಲ್ಲ ನಾ ಅದ್ರೊಳಗೆ. ಎಲ್ಲಿ? ಸಿರ್ಸಂಗಿದನ ಅಷ್ಟು ದಾನ ಮಾಡ್ಯಾರನ ಅವ್ರ ಎಲ್ಲ ಪ್ರಾಪರ್ಟಿನೂ. ಅದು ಅವ್ರು ಅದೇನೋ ಮಂಡಳ ಐತಂತನ, ಅವ್ರು ದಾನ ಮಾಡಿದ್ದಿಲ್ಲ. ಅವರೆಲ್ಲ ಮಾಡಿದ್ರಕ್ಕೆತನ ಇಂಪ್ರೂವ್ ಮಾಡೇನೇ ಇಲ್ಲ. ಮಾಡಿಲ್ಲ. ನಂಗೆ ನೋಡಿ ಅಲ್ಲಿ ವಿಡಿಯೋ ಮಾಡೋಕೆ ಹೋದ್ ನನಗೆ ಏನು ಮಾತಾಡ್ಬೇಕು ಅನ್ನೋದು ನಂಗೆ ಗೊತ್ತಾಗಲ್ಲ. ಅದು ನೋಡಿ ಅದೇ ಊರಾಕೆ ಇದ್ದಾಕಿನ. ಈಗ ರೀಸೆಂಟಾಗೇನ ಮಾಡೀನಿ 4-5 ತಿಂಗಳಿಂದ ಕಡೆ. ಅಯ್ಯಪ್ಪ ಅಂದೆ ನಾನು ಹೋಗಿ. ಅಷ್ಟೆಲ್ಲ ಚಲೋ ಇದ್ದು ದಾನ ಧರ್ಮ ಮಾಡಿದವ್ರ ಸ್ಥಿತಿನ ಈಗ ಹಿಂಗಾಗೈತಿ. ನಮ್ಮಂಥವ್ರದ್ದು ಹೆಂಗೆ ಮುಂದೆ ಅಂತಂದಿನಿ ನಾನು. ಒಟ್ಟು ಸಿರ್ಸಂಗಿಲಿ ವಾಡೆ ಇದೆ ಈಗಲೂ? ಐತನ ವಾಡೆ ಐತಿ, ಆದ್ರೆ ಎಲ್ಲ ಹಾಳು ಬಿದ್ದೈತನ. ಇನ್ನೊಂದು ಈ ಸಲ ಈಗ ಮಳೆಗಾಲಕ್ಕೆ ಅಂದ್ರೆ ಕಂಪ್ಲೀಟ್ ಎಲ್ಲ ಹಾಳಾಗ್ತೈತನ. ಅಲ್ಲೆಲ್ಲ ಅದಾರನ ಅವ್ರು ನೋಡ್ಕೊಳ್ಳೋರು. ಆದ್ರೆ ಉಪಯೋಗ ಅವ್ರ ಕಡೆ ಏನೂ ತಪ್ಪಿಲ್ಲನ. ಅವ್ರು ಬೆಳಗಾವಿ DC ಅವ್ರಿಗೆ ಏನೋ ಸಂಬಂಧಪಡ್ತೈತಂತ. ಅವ್ರು ಇಂಪ್ರೂವ್ ಮಾಡ್ಬೇಕು ಅದನ್ನು. ಅವ್ರದ್ದು ಏನು ಮಾಡಿಲ್ಲ. ಮತ್ತು ಅಲ್ಲಿ ಇದನ್ನ ಅವ್ರದ್ದು ಇದು ನೋವುಲ್ಗುಂತನ ಅವ್ರ ಊರು. ಲಿಂಗರಾಜ್. ಅವ್ರು ದತ್ತಕ್ಕೆ ಬಂದವ್ರನ್ನ ಸಿರ್ಸಂಗಿಗೆ. ಹಾಂ, ದತ್ತು ಮಗನ. ಸಾವಕಾಶ. ಭಾಳ ಜನ ಏನು ಮನೆಗೆ ಓದಿರೋದು? 9ನೇ ತನ. 9ನೇ ಕ್ಲಾಸ್. ಹಾಂ, 9 ಸುಟ್ಟಿಯಾಗನ ಮದುವೆ ಆತನ. 9ನೇ ಕ್ಲಾಸ್ ರಾಜ್ಯದಲ್ಲೇ ಮದುವೆ ಆಯ್ತಾ? ಹಾಂ. ಅಂದರೆ ಅವಾಗ ಎಷ್ಟು ನಿಮಗೆ? 15 ವರ್ಷ? ಹಾಂ, ಅಷ್ಟೇ. 15-16. ಹುಟ್ಟಿದಾಗ ಫಿಕ್ಸ್ ಆಗಿತ್ತ ನಾನು ಮದುವೆಯವ್ರಿಗೆ ಕೂಡ ಅಂತೇಳಿ. ಅವಾಗಲೇ ಮಾತಾಗಿತ್ತು? ಹಾಂ. ಎಷ್ಟು ನಿಮಗೂ ಇವ್ರಿಗೆ ಎಷ್ಟು ವಯಸ್ಸು ಡಿಫ್ರೆನ್ಸ್? 8 ವರ್ಷ 10 ವರ್ಷ ಇರ್ಬೋದಣ್ಣ. 8 ವರ್ಷ ಇರ್ಬೋದಣ್ಣ. ನಮಗೆ ಅವಾಗಿಲ್ಲನ ಡೇಟ್ ಆಫ್ ಬರ್ತ್ ಗೊತ್ತಿರಂಗಿಲ್ಲ, ಏನಿಲ್ಲ. ಅಂಗನವಾಡಿ ಸಹಿತ ಇದ್ದಿರ್ಕಿಲ್ಲ. ನಾವು ಈ ಮಕ್ಕಳ ಸಂಬಂಧ ನನ್ನ ಸಬ್ಸ್ಕ್ರೈಬರ್ ಸಾಕಷ್ಟು ಸಹಾಯ ಮಾಡ್ತಾರಣ್ಣ.
ಈಗ ಸಂಖ್ಯಾಶಾಸ್ತ್ರ ಜ್ಯೋತಿಷ್ಯ ಅದು ಇದು ಡೇಟ್ ಆಫ್ ಬರ್ತ್ ಎಲ್ಲ ಕೊಡ್ರಿ ಅಂತ ಹೇಳಂತಂದ್ರೆ ನಮ್ಗೇನು ಗೊತ್ತಾಗಿಲ್ಲ. ಶಾಲೆಗೆ ಹಂಗನ ಮೊದಲೆಲ್ಲ ಹಿಂಗೆ ಕಿವಿ ಮುಟ್ಟಿಸ್ತಿದ್ರನ್ನ, ಹಿಂಗೆ ಇಲ್ಲಿ ಕಿವಿ ಮುಟ್ತಂದ್ರೆ ಹೆಸರು ಬರ್ಕೋತಿದ್ದರು. ಅವಾಗ ಅವ್ರಿಗೆ ಸರ್ಗಳಿಗೆ ಯಾವ್ದಂತ ಹೇಳ್ತಿದ್ದು ಅದನ್ನ ಬರ್ಕೊಂಬಿಡಾರ. ಒಂದು ತಾರೀಕು, ಒಂದು ತಿಂಗಳು, ಒಂದು ಇಸ್ವಿ ಇಷ್ಟಾದ್ರೆ ಮುಗೀತು. ನಾವು ಬರ್ಸಿಡ್ತಾರಿಲ್ಲ ಯಾರು? ಇಲ್ಲಣ್ಣ. ಯಾಕಂದ್ರೆ ಇಲ್ಲಿ ನಾ ಹುಟ್ಟಿದ್ದೆ ಇಲ್ಲಣ್ಣ. ಇಲ್ಲೊಂದು ಗುಡಿಸ್ಲಿತ್ತು, ಅವಾಗ ಮನೆಗಳಿಲ್ಲಣ್ಣ. ಗುಡಿಸ್ಲು ಭಾಳ ಚಂದನ ಗುಡಿಸ್ಲು ಅವಾಗಿನ. ಅವೆಲ್ಲ ನಮ್ಮ ಊರಾಗೂ ಇದ್ದವಣ್ಣ, ಅವೆಲ್ಲ ಈಗ ಹಾಳಾಗ್ಯಾವ. ಅವು ಬರೀ ಕಡ್ಡ ಇದ್ರ ಹೊಚ್ಚಿ ಗುಡಿಸ್ಲ ಮಾಡ್ತಿದ್ರು. ಒಳಗೆ ಹೋದ್ರೆ ಘಮ ಘಮ ಪರಿಮಳ ಬರೋ ನಾವು. ಕಲ್ಲು ಗಾಡಿ ಇಷ್ಟ್ರ ಮಟ್ಟ ಕಲ್ಲು ಗಾಡಿ, ಆಮ್ಯಾಗ ಈ ಕಡೆ ಹಿಂಗೆ ಹುಲ್ಲು ಇಷ್ಟು ಹುಲ್ಲು ಇಲ್ಲಿನ ಇದನ್ನ ಮಾಡ್ತಿದ್ರು. ಇಲ್ಲಿ ಹಂಗೆ ಇದ್ದವಣ್ಣ ನಾವು ಹುಟ್ಟಿದ್ದೆಲ್ಲ ಅದ್ರಾಗನ. ಇಲ್ಲೇ ಹುಟ್ಟಿದ್ದೆ ಊರು? ಹಾಂ ಇಲ್ಲೇನ. ಸಿರ್ಸಂಗಿ ಅಲ್ಲ? ಇಲ್ಲಣ್ಣ, ಸಿರ್ಸಂಗಿ ನನ್ನ ತವ್ರ ಮನಿ ಅಣ್ಣ. ನಮ್ಮ ಅಪ್ಪನೂರು ಸಿರ್ಸಂಗಿ, ಅವನ ತವ್ರ ಮನಿ ಇದೆ. ಅವಾಗ ಅಂಗನವಾಡಿ ಎಲ್ಲ ಕೇಳಿದೀನಿ ನಾವು. ಅಯ್ಯ ಅವಾಗ ಅಂಗನವಾಡಿನೇ ಇದ್ರಕಿಲ್ಲ. ನಿಮ್ಮ ಅಜ್ಜ ನಿಮ್ಮ ಅಮ್ಮ ಗೊತ್ತ, ನೀನು ಹುಟ್ಟಿದ್ದೆ ನಮ್ಗೇನು ಗೊತ್ತಂದಳ ನಮ್ಮವ್ವ. ಹಂಗನ ಅಂತಲೇನ ಅಯ್ಯ ಹೋಗ್ಲಿ ಬಿಡಂಗ. ಅದು ಒಂದು ಆಸೆ ಇತ್ತು, ಅದು ನಿರಾಸೆ ಆಯ್ತು. ಈ ಮಕ್ಕಳ ಸಂಬಂಧ ಎಲ್ಲ ದೇವರ ದಿನರ ಎಲ್ಲ ಕೇಳೋದು, ದವಾಖಾನಿ ಗಿವಾಖಾನಿ ಎಲ್ಲ ಮುಗಿದನ. ಏನು ಹೆಸರು? ಎಲ್ಲಪ್ಪ. ನಮ್ಮ ಅಜ್ಜನ ಹೆಸರು ಇಟ್ಟಾರೆ. ನಮ್ಮ ಅಜ್ಜ ಅಂದ್ರೆ ಈಗ ನಮ್ಮ ಅವ್ವನ ಅಪ್ಪನ ಹೆಸರು. ಓಕೆ. ನಿಮ್ಮ ಐದನೇ ಮಗ? ಹಾಂ, ನಮ್ಮ ಐದನೇ ಮಗ. ಎಷ್ಟು ಎರಡು ಮಕ್ಕಳು? ಓಕೆ. ಇಬ್ಬರು ಗಂಡು ಮಕ್ಕಳು, ಒಬ್ಬಾಕಿ ಹೆಣ್ಮಗಳು. ಹೆಣ್ಮಗಳು ದೊಡ್ಡಾಕೆದಾರ. ನಮ್ಮ ಮನೆಯವ್ರದ್ದೊಂದು ಹಳೆ ಫೋನ್ ಇತ್ತು. ದನ ಮೇಯ್ಸಕ್ಕೆ ಹೋಗಿದ್ನಲ್ಲ, 2 ವರ್ಷ ಟೈಮ್ ತೊಗೊಂಡಿನೆಲ್ಲ. ಒಂದು ಚಾನಲ್ ಕ್ರಿಯೇಟ್ ಮಾಡಾಕನೆ ಎಲ್ಲ ಮಾಡಕತ್ತಿಲ್ಲ. ಖುಷಿ ಐತೆ ನಮಗೆ. ನಾವು ನಿನಗಿಂತ ಜಾಸ್ತಿ ಕಲ್ತವ್ರು ಸುಮ್ಮನೆ ಮನ್ಯಾಗ ಕುಂತೆ ಹೌಸ್ ವೈಫ್ ಆಗಂತಾರೆ. ಕೆಲವೊಂದು ಸಲ ಲೈಫ್ ಸಾಕಪ್ಪ ಅಂತ ಅನಿಸಿ ಸೊಸೈಡ್ ಎಲ್ಲ ಅಟೆಂಡ್ ಮಾಡಿದ್ದೆ. ಇದು ನಿಮ್ಮದೇ? ಹಾಂ, ಅದು ನಮ್ಮದು. ಅದೇ ಲಾಸ್ಟ್ ನಾವು ಹುಂಚಿಗೆ ಇಲ್ಲ ನಾ 1 ಎಕರೆ ಅಲ್ಲನೇ ಇದೆ. ಈಗ ಟೋಟಲ್ 5.5 ಎಕರೆನಾ? 5.5. ಹಾಂ, ಅಂದ್ರೆ ಇದು ಈ ಕಡೆ ಎಲ್ಲ ಬೀಳಿತ್ತನ. ನಾವು ಬೇರೆ ಆದಿಂದ ಎಲ್ಲ ಸುದ್ ಮಾಡ್ಕೊಂಡೇವಿ, ಹೊಲ ಹೀಗೆ ಇದನ್ನ ಮಾಡ್ಕೊಂಡೇವಿ, ಚಲೋ ಮಾಡ್ಕೊಂಡೇವಿ. ಹಂಗಾಗಿ ಅದು ಈ ಕಡೆ ಜಾಸ್ತಿ ಐತಿ, ಈ ಕಡೆ ಕಡಿಮೆ ಐತೆನ ಸದ್ಯಕ್ಕೆ. ಹಾಂ, ಇಷ್ಟು ಸೇರಿಸಿ 5.5 ಎಕರೆನ. ಅಂದ್ರೆ ಈಗ ನಾವು ಬೆಳೆದ 1.5 ಎಕರೆ ಆಕೈತನ. ಈಗ ಇದೊಂದು ಕಟ್ಟೆನ, ಈಗ ಬಂದಿಯಲ್ಲ ಅದು. ಅದೊಂದು ಕಟ್ಟೆ ಅಷ್ಟು. ಹಂಗೆ ಅದು 1.5 ಎಕರೆ ಐತೆ. ಅಲ್ಲಿ ಕೆಳಗನ 1 ಎಕರೆ ಐತೆನ ಬೀಳಲ್ಲ. ಇನ್ನು ಬಾಳೆ ಹೊಳ್ಸ ಹಚ್ಚಿದೆಯಲ್ಲ. ಹಾಂ, ನಾವು ಹಚ್ಚಿದ್ದ. ನಾವು ನಮ್ಮ ಮದುವೆ ಆದ ವರ್ಷನ ನಾನು ನಮ್ಮ ಮನೆಯವರು ಎಷ್ಟು ಒಂದು 21 ಗಿಡಗಳು ಏನೋ ಅದಾವ. ನಾವು ಅಲ್ಲಿಂದ್ರ ಆಚ ಕಡೆ ಹೊಲದಾಗಿಂದ ನಮಗೆ 4 ಗಿಡಗಳು ಬಂದವ. ಆ ಕಡೆನೂ ಕಾಯಿ ಭಾಳ ಅಕ್ಕವ. ಇದು ರಾಮಪಪ್ಪಾಯಿ ನೋಡೋಣ. ರಾಮಫಲ ರಾಮಫಲ ಗಿಡ ಎಲ್ಲ ನೀವು ಮದುವೆ 15 ವರ್ಷ ಆಗಿದೆ ಹಚ್ಚಿವಲ್ಲ? ಇವು ತೆಂಗಿನ ಗಿಡಗಳನ್ನ. ಇದು ತಾಣ ಹುಟ್ಟೈತೆ ನಾ ಬೀಜ ಬಿದ್ದು ತಗಡಿಲ್ಲ. ಅದು ಗಿಡಕ್ಕೆ ಬಡ್ದಿದ್ದನ. ಅದು ಗಾಳಿಗೆ ಹಾಂ ಇನಿ ಚೆನ್ನ ಅಳಿಲು ಏನ. ಇದು ನೋಡೋಣ ಹರವೆ ಸೊಪ್ಪು ಅಂತೀವಿ. ಇದ್ರೊಳಗೆ 2 ಥರ ಇರ್ತೈತೆ. ಒಂದು ಬಾ ಕೆಂಪು ಇರ್ತೈತೆ, ಕೆಂಪು ಹರವೆ. ಹಾಂ, ಇದು ಅಲಸಂದಿಕಾಯಿ ಅದ ನೋಡೋಣ ಹರ್ಕ. ಏನು ಇದು? ಟೊಮಾಟೊ ಹಣ್ಣು ಅಲಸಂದಿನ ತಿನ್ನೋಣ. ತಿನ್ನೋದಾ? ಹಾಂ ಹಂಗೆ. ಹಾಂ, ಹಿಂಗೆ ಕಾಳು ಇರ್ತಾವ ನೋಡೋಣ. ಒಳಗೆ ಹುಳುಗಳು ಇರ್ತಾವ. ಬಿಡ್ಸ್ಕೊಂಡು ತಿನ್ಬೇಕಾ? ಹಾಂ, ಹಂಗೆ ಕಾಳು ಎಳಿವಾದ್ರೆ ಹಂಗೆ ತಿಂತೀವಣ್ಣ. ಅವು ಎಳಿಯೋದಲ್ಲ, ಅವ್ನು ಹಂಗೆ ತಿಂದ್ಬಿಡ್ತೀವಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ರುಚಿ ಅದ. ಇಲ್ಲ ತಿಂತೀನಿ, ತಿನ್ನಿ. ಇತ್ತಗಣ ನಾವೇನು ತಿಂತೇವೆ, ನಮ್ಮ ಹೊಲ್ದಾಗ ಇರ್ತಾವ. ಇಲ್ಲಿ ಪತ್ರ ಇಲ್ಲಿ ಎಲ್ಲ ಪ್ಯಾರ್ಲ್ ಗಿಡಗಳು ಇದ್ದವನ. ಪ್ಯಾರ್ಲ್ ಗಿಡಗಳು ಮತ್ತು ಇದು ಸೀಬೆಕಾಯಿ. ಹಾಂ, ಪ್ಯಾರ್ಲ್ ಗಿಡಗಳು ಇವು
ಸೂಬಬಲಿ ಐತಿ ಕರ್ಬೇವಿನ ಗಿಡಗಳೆಲ್ಲ ಇದ್ದನ ಅದು ಬದು ಇಲ್ಲಿ ಮಠ ಇತ್ತದ ಸುಮ್ಮನೆ ಅದು ವೇಸ್ಟ್ ಮತ್ತು ಅಡ್ಡಾಡ್ಬೇಕಾದ್ರೆ ಹಾವುಗಳು ಜಾಸ್ತಿ ನೀರು ಹಾಸ್ಬೇಕಾದ್ರೆ ಮಳೆಗಾಲದಲ್ಲಿ ಹಾವು ಭಾಳನ ಈಗ ಕಡಿಮೆ ಮಳೆಗಾಲದಾಗನ ನಾವೆಲ್ಲ ಹೊಸದಾಗಿ ಮದುವೆಯಾಗಿ ಬಂದಾಗ ಹಿಂಗೆ ಮೇವು ಕೊಯ್ತಿದ್ದೆ ಕುಡುಗಲ್ ಕೆಳಗನ ಹಾವಿನ ಮ್ಯಾಗ ಕುಡುಗಲ್ ಹಾಕ್ತಿದ್ವಿ ಹೆದರಿ ಓಡಾಡ ಹೋಗ್ಬಿಡ್ತಿದ್ವಿ ಎಲ್ಲ ಥರದ ಹಾವನ ಹಾಂ ಎಲ್ಲ ಥರದ ಹಾವು ಈಗ ಮಳೆಗಾಲ ಕಡಿಮೆ ಅಲ್ಲನ ಹಂಗಾಗಿ ಕಡಿಮೆ ಅದು ಈ ಸಲ ಅದನ್ನ ಜೆಸಿ ಪೆಚ್ಚುನೆಲ್ಲ ಹಬ್ಸಿದ್ವಿ ನಾ ಹುಸ್ಲಕ್ಕೈತಿ ಇತ್ತಿಲ್ಲ ಭಾಳ ಇನ್ನೂ ಹೊಲಗಳು ಭಾಳ ಎಲ್ಲ ಇದನ್ನ ಸ್ವಚ್ಛ ಮಾಡ್ಕೋಬೇಕ ನಾವಿನ್ನು ಮನಿದನ ಅದು ಆಚೆ ಕಡೆ ಇವ್ರು ನಮ್ಮೆಲ್ಲ ಪರ್ ಮನಿದು ಭಾಳ ಕಷ್ಟ ರೈತರ ಕೆಲಸ ಕಷ್ಟ ಅಂದ್ರೆ ಖುಷಿ ಕೊಡ್ತೈತನ ಕಷ್ಟ ಅಂತ ಅನ್ಸಂಗಿಲ್ಲನ ನಾನು ಇನ್ನೊಂದು ಇದು ನಮ್ಮ ತವ್ರ ಮನ್ಯಾಗನ ನಮ್ಮ ಹೊಲದ ಬದನ ತೋರಿಸ್ಕೊಟ್ಟಿಲ್ಲ ನಮ್ಮಪ್ಪ ನಾನು ಯಾವಾಗಾರ ರವಿವಾರ ದಿನ ಆತಿ ಇದಕ್ಕೆ ಹೊಲಕ್ಕೆ ಹೋದ್ನಿ ಅಂದ್ರೆ ರಾತ್ರಿ ಪೂರ್ತಿ ಅಪ್ಪ ಕಾಲು ಹೆಚ್ಕೋದ್ ನಾನು ಕಾಲು ಹೆಚ್ಕೋದನ್ನ ಕಾಲು ಹರಿತಿದ್ದು ಕಾಲು ಹಿಚ್ಚಕೊಂತ ಕುಂದ್ಬಿಡು ನಾಳೋಕೆ ಹೋಗ್ಬೇಡಂದ್ರೆ ಹೋಗ್ತೀನಿ ನೀನು ರವಿವಾರ ದಿನ ಇಲ್ಲ ನಾನು ಬರ್ತೇನಂತೆ ಜಗಳ ಮಾಡ್ತಿದ್ದೆ ಅವನು ಕೂಡ ಹೋದ್ರು ಗಿಡದ ನೆಳಿಗೆ ನನ್ನ ಕುಂದಿರ್ಸಿ ಅವಾಗ ಕೆಲಸ ಮಾಡ್ತಿದ್ದಾಳೆ ಅವ ಅಪ್ಪ ನಾನೀಗ ಇಲ್ಲಿ ಬಂದು 1 ವರ್ಷ 2 ವರ್ಷ ಕೆಲಸ ಮಾಡ್ಬೇಕಾದ್ರೆ ಅಳ್ತಿದ್ದೆ ನಾನು ರೂಢಿನೇ ಇಲ್ಲ ಏನು ಮಾಡೋದು ಇಲ್ಲ ಅಲ್ಲಿ ಸಾಲಿಗೆ ಹೋಗಿದ್ವಿ ಮನ್ಯಾಗಿನ ಕೆಲಸ ಸಾಲಿ ಅಷ್ಟ ಯಾವಾಗ ರವಿವಾರ ಶನಿವಾರ ಅಷ್ಟು ಸುಟಿ ಇದ್ದಾಗ ಅಷ್ಟು ಹೊಲಕ್ಕೆ ಹೋಗಿದ್ವಿ ಕೆಲಸ ಮಾಡಕ್ಕೆ ಹಸ್ತಿರ್ಕಿಲ್ಲ ಒಬ್ಬಾಕೆ ಹೆಣ್ಮಗಳು ನಾನು ಇಬ್ಬರು ಅನ್ನಗಳು ಎಲ್ಲರ್ಕಿಂತ ನನ್ನ ಮ್ಯಾಗ ಬಾಜು ಅವ ಅಪ್ಪ ಹಂಗಾಗಿ ನಂಗೇನು ಕೆಲಸನ ಹಚ್ಚಿಲ್ಲ ಇಲ್ಲಿ ಮಾಡಬೇಕಲ್ಲ ಮತ್ತು ಇಲ್ಲಿ ಅತ್ತಿ ಮನೆ ಯಾರು ಕೇಳ್ತಾರ ಅಳತಿದ್ನಿ ಆಕೆ ಇವ್ರು ಅವಾಗ ಕೆಲಸ ಮಾಡಿ ರೂಢಿ ಇತ್ತು ಆಕೆ ಅಲ್ಲಿ ಕೆಲ್ಸಕತ್ತಿ ಹೋಗಿದ್ದಾಳಂತ ಅವ್ರ ತವ್ರ ಮನ್ಯಾಗ ನಾನು ಏನು ಇಲ್ಲ ಮತ್ತು ಮಾಡಬೇಕು ಆಕೆ ಕೂಡ ಹಳ ಬರ್ತಿತ್ತು ಅಳತಿದ್ನಿ ಮತ್ತು ಕಟ್ ರೂಢಿ ಆತ ಈಗ ಬೇಕಾದಂಗೆ 2-3 ಮಂದಿ ಕೆಲಸ ಒಬ್ಬಾಕೆ ಮಾಡ್ತೇನೆ ಅವಶ್ಯಕತೆ ಬಂದ್ಬಿಟ್ರೆ ಎಲ್ಲ ಆಗುತ್ತೆ ನೋಡಿ ಕಲ್ಕೊಂಡ್ರೆ ಏನು ಮಾಡ್ಬೇಕನ್ನೋ ಛಲ ಇರ್ಬೇಕು ನಮ್ಮ ಮನಸ್ಸಲ್ಲಿ ಮತ್ತು ಅವಾಗ ಬ್ಯಾರೆ ಆದ ಖುಷಿನ ಮನೆ ಹಂಗೆ ಸ್ವಲ್ಪ ಜಗಳ ಇರೋದಲ್ಲನ ಎಲ್ಲರ ಮನ್ಯಾಗ ಇರೋದು ಹಂಗಾಗಿ ಆ ಮನೆ ಕಟ್ಸೋಕ್ಕಿಂತ ಮೊದಲು ನಾವು ಒಂದು 3 ತಿಂಗಳು ಹೊರಗೆ ಇದ್ನೇನ ಗಿಡಗಳಿದ್ದವನ ಬೈಲಲ್ಲೇನ ಮನೆ ಇನ್ನೂ ರೆಡಿ ಆಗಿರ್ಕಿಲ್ಲ ಅದು ಪೂರ್ತಿ ಗುಡಿಸ್ಲಿಲ್ಲ ಏನಿಲ್ಲನ ಹಾಂ ಒಂದು ಟ್ಯಾಕ್ಟರ್ ಟೇಲರನ ಅದನ್ನ ತರಿವಿ ಅದ್ರಾಗೆಲ್ಲ ಜಾಡ್ನಿ ಇಟ್ಟಿದ್ವಿ ಹಂಗೆ ಗಿಡಗಳು ಭಾಳ ಇದ್ದು ಅಲ್ಲಿ ನೆಲಗೇರಿ ಗಿಡಗಳು ಗೊಬ್ಬರ ಗಿಡಗಳು ಭಾಳ ಇದ್ದು ಅಲ್ಲೇ ಕುರ್ಚಾಟಿಗೆನ ಮಳೆ ಹತ್ತದಾಗ ಅಂತೂ ಭಾಳ ಪಜಿತಿ ಅದ್ರೊಳಗೆ ನಮ್ಮ ಮನೆಯವ್ರಿಗೆ ಇಲೆಕ್ಷನ್ ಜಾಸ್ತಿ ML ಎಲೆಕ್ಷನ್ ಇದ್ದು ಅವಾಗ ಅವ್ರು ಹೋಗ್ಬಿಡೋರು ಕೆನಸ್ ಮಾಡಕ್ಕೆ ರಾತ್ರಿ ಹಾಂ ರಾತ್ರಿ ಹಗಲಿ ಬರ್ತಿದ್ದಾರನ ರಾತ್ರಿ ಹೋದ್ರಂದ್ರೆ ಕೆನಸ್ ಮಾಡಕ್ಕೆ ಹೋದ್ರಂದ್ರೆ 1 ಗಂಟೆ 2 ಗಂಟೆಗೆ ಬರೋರು ನನ್ನ ಬೈಲ್ನಾಗ ಇನ್ನೊಂದು ಏನಂದ್ರೆ ಸಾಕ್ಷಾತ್ ಪರಮೇಶ್ವರನ ನನ್ನ ಜೊತೆಗಿದ್ದಂಗೆ ನಾವಾಗ ಯಾರು ಸಾಕಿದ್ದು ನಾ ಏನೋ ಗೊತ್ತಿಲ್ಲ ಅದು ನನ್ನ ಕೆಲಸ ಮುಗಿಸ್ಕೊಂಡು ಎಲ್ಲ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ನಾವು ಊಟ ಮಾಡಿ ಹಿಂಗೆ ಈಗ ನೀವು ಹಾದು ಬಂದ್ರಲ್ಲ ಅದು ಅದಕ್ಕಿಂತ ಈ ಕಡೆ ಒಳಗೆ ಹಾದಿತ್ತು ಗಿಡಗಳತಿ ಭಾಳ ಇದ್ದು ಅವಾಗ ಅಲ್ಲೇ ಹಾದ್ಯಾಗ ನಮ್ಮ ಮಕ್ಕೋತಿದ್ನಿ ಅದು ಬಂದು ನನ್ನ ಕಾಲ್ದು ಹಾಸಿಗೆ ಹಾಸ್ಕೊಂಡು ಇಲ್ಲ ನಮ್ಮ ಮರ ಇಲ್ಲ ಏನಿಲ್ಲ ಹಂಗೆ ಬೈಲಲ್ಲೇನ ನಾವು ಈಗಾದ್ರೆ ಬೈಲಲ್ಲೇ ಮಕ್ಕೋತೀವಿ ನಾವು ಬ್ಯಾಸ್ಗೆ ಟೈಮಲ್ಲಿ ಹೊರಗೆ ಮಕ್ಕೋತೀವಿ ಕೆಳಗೆ ಮಕ್ಕೋತೀವಿ ಅಲ್ಲ ಇವಾಗ ಮನೆ ಇದೆ ಹೊರಗಡೆ ಮಕ್ಕೋತೀವಿ ಅದಲ್ಲ ಮನೆಯೂ ಇಲ್ಲ ಇಲ್ಲ ಮನೇನೂ ಇಲ್ಲ 3 ತಿಂಗಳು ಹೊರಗೆ ಇದ್ವಿ ಈಚೆ ಕಡೆ ಇದ್ದು ಜಗಳಗಾನಂತಲೇನ ಬ್ಯಾಡ ಅಂತೇಳಿ ಈ ಕಡೆ ಬಂದು ಕೊಡೋದಿಲ್ಲ ಅಂತಂದ್ರೆ ಮನೆ ಹಂಗಾಗಿ ಹೊರಗೆ ಇದ್ವಿ ಅಡುಗೆ ಐತಿ ಮಾಡ್ಕೊಂಡು ಮಳೆ ಐತಿ ಆದರೆ ಎಲ್ಲ ರೇಷನ್ ಗೀಷನ್ ಎಲ್ಲ ತೊಯ್ತಿತ್ತು ಮಕ್ಕೋಬೇಕಾದ್ರೆ ರಾತ್ರಿ ಭಾಳ ಪಜಿತೀನ ಟೇಲರ್ ಬಿಡಕ್ಕೆ ಕುಂದಿರ್ತಿದ್ವಿ ನಾನು ಮನೆಯವರು ಸಾಕಷ್ಟು ಕಷ್ಟ ಅನುಭವಿಸಿನ ಲೈಫಲ್ಲಿ ಈಗ ಚಲೋ ಅದೇವಿ ಅವಾಗ ಕಷ್ಟಪಟ್ಟಿದ್ದಕ್ಕೂ ಈಗ ದೇವ್ರ ಚಲೋ ಐತನ್ನ ಯಾರ ಸಹಾಯನೂ ಇಲ್ಲ ನಮಗೆ ಈ ಕಡೆ ಗಂಡ ಮನೆಯವ್ರದಾಗಲಿ ತವ್ರ ಮನೆಯವ್ರು ನಾವು ಈಗ ಈ ಹಂತಕ್ಕೆ ಬಂದೇವು ಅಂತಂದ್ರೆ ಅವ ಸಾಲ ತೊಗೊಂಡು 2 ಲಕ್ಷ ರೂಪಾಯಿ ಸಾಲ ತೊಗೊಂಡು ಬೇರೆ ಅದೀವಿ ಸಾಲ ತಲೆ ಮೇಲೆ ಕೊಟ್ಕೊಂಡು ಆಚೆ ಬಂದ್ರಿ ಹಾಂ ಲಾಭ ಇಲ್ಲ ಅವ್ರಿಗೆ ಬಿಟ್ಟು ಒಂದು ಏನಾದ್ರೂ ಈಗ ದೇವ್ರು ನಮ್ಮನ್ನ ಚಲೋ ಇಟ್ಟಾನ ಅದನ್ನು ಖುಷಿ ಐತಿ ದೊಡ್ಡದಿನ ನಾನು ನಮ್ಮ ಮನೆಯವರು ಭಾಳ ಕಷ್ಟಪಟ್ಟು ಹೊಲದಾಗ ಇದಷ್ಟ ಹೊಲ ಅಂತಂದ್ರೂ ಹೇಳಿದ್ನಲ್ಲ ನಾನಂತರೂ ಏನಿಲ್ಲ ಬರೀ ಹೊಲದಾಗ ಕೆಲಸ ನಮ್ಮ ಮನೆಯವರು ಬೈತಿದ್ರು ಎಷ್ಟಾರ ಮಾಡ್ತೀನಿ ಇನ್ನು ಬೇಸರ ಆಕೈತಿಲ್ಲ ನಿನಗಂತೇಳಿ
ನಾನು ಅಯ್ಯೋ ಬಿಟ್ರೆ ಹಂಗನ ಮತ್ತು ಹೊಲ ನಾವು ಎಷ್ಟು ಅದನ್ನು ಚಲೋ ಮಾಡ್ಕೋತೇವಿ, ಎಷ್ಟು ಅದನ್ನು ಇಂಬು ಮಾಡ್ಕೋತೇವಿ ಅಷ್ಟು ನಮ್ಗೆ ಅದೀಗ ಈ ಬದು ಇರ್ತಾವೆ ಇವು ಬದು ಎಲ್ಲ ಗಿಡಗಳು ಇವು ಅವ್ನು ನಾವು ಹಬ್ಬಿದ್ವಿ ಅಂದ್ರೆ ಇದಕ್ಕೆ ಹಬ್ಬಲಿಲ್ಲ ಅಂದ್ರೆ ಹಂಗೆ ಹೊಲ ತುಂಬ ಹತ್ತಿ ಬಿಡ್ತಾವೆ. ಯಾಕಂದ್ರೆ ನಾವು ಅವಾಗೆಲ್ಲ JCB ಹಚ್ಚಿ ಇದು ಮಾಡ್ಬೇಕಂದ್ರೆ ರೊಕ್ಕ ಇರಂಗಿಲ್ಲ ಕೈಯಾಗ, ಖರ್ಚು ಕಡಿಮೆ ಮಾಡ್ಕೋಬೇಕಂದ್ರೆ ನಾವು ಮಾಡ್ಬೇಕು. ಈಗೆಲ್ಲ JCB ಹಚ್ತೇವೆ, ಈಗ ನಾವು ಮಾಡಕ್ಕೆ ಬೇಸರ ಮಾಡ್ಕೋತೀವಿ, JCB ಹಚ್ತೇವೆ, ಹೊಲ ಎಲ್ಲ ಸ್ವಚ್ಛ ಮಾಡ್ಕೋತೀವಿ. ಈಗ ದೇವರು ಆ ಶಕ್ತಿ ಕೊಟ್ಟಿದ್ದಾನೆ. ಕೊಟ್ಟಾನ ಈಗೆಲ್ಲ ದೇವ್ರ ಶಕ್ತಿ ಕೊಟ್ಟಾನ. ಇನ್ನೂ ಬೇಕು ಯಾಕಂದ್ರೆ ನಾವು ಹೊಲ ಇನ್ನೂ ಜಾಸ್ತಿ ಫಲವತ್ತತೆ ಇನ್ನೂ ಮಾಡ್ಕೋಬೇಕಂದ್ರೆ ಇನ್ನೂ ಜಾಸ್ತಿ ಶಕ್ತಿನ ಬೇಕನ್ನ. ಇದು ಮುಂದೆ ನಮ್ಗೆ ಬರೋದನ್ನ ಈಗ ಸದ್ಯಕ್ಕಿಲ್ಲ. ನಮ್ಮ ಅತ್ತಿಗೆ ನಮ್ಮ ಮಾವಾಗಿಟ್ಟಾರ ಮಣ್ಣು ಕಡಿಸಿ ಅಂತಂದ್ರೆ ಟೈಮ್ ಭಾಳ ಬೇಕನ್ನ ಇನ್ನೂ ನಮ್ಗೆ. ನಾವು ಅದನ್ನಂತ ದೇವ್ರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ಜನರ ಪ್ರೀತಿ ಸಿಕ್ತಂದ್ರೆ ಏನು ಬೇಕಾದ್ರೆ ಆಗ್ತದನ್ನ. ಜನರ ಪ್ರೀತಿ ದೊಡ್ಡ ಮಟ್ಟದಲ್ಲಿ ಅದೆಲ್ಲ ಭಾಳ ಖುಷಿ ಆಕೈತೆ. ನನಗೆ ಎಷ್ಟು ನನ್ನ ಇಷ್ಟಪಡ್ತಾರಂದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಭಾಳ ಖುಷಿ ಪಡ್ತಾರಣ್ಣ. ಜೀವನದಲ್ಲಿ ನಾನು ಯೂಟ್ಯೂಬರ್ ಆಗಿದ್ದಕ್ಕೂ ಸಾರ್ಥಕ ಆತಂತ ಅನಿಸ್ತೈತಣ್ಣ. ಅಷ್ಟೊಂದು ಕೇರ್ ಮಾಡ್ತಾರೆ. ಅದ್ರ ಮಕ್ಕಳ ವಿಷಯದೊಳಗಂತೂ ಪ್ರತಿಯೊಬ್ಬರು ಒಬ್ಬೊಬ್ರು ಒಂದೊಂದು ಸಲಹೆ ಕೊಡ್ತಾರೆ. ಮಕ್ಕಳಾಗಿಲ್ಲ ನನಗಿನ್ನು, ಹಾಗಾಗಿ ಅಲ್ಲಿ ತೋರಿಸ್ಕೊ ಇಲ್ಲಿ ತೋರಿಸ್ಕೊ ಅಂತೇಳಿ ಸಲಹೆ. 14 ವರ್ಷ ಆಗಿತ್ತನ. ಈಗ ಮಿಸ್ಕ್ಯಾರೇಜ್ ಆತನ. 14 ವರ್ಷದ ನಂತರ ದೇವ್ರು ಕೊಟ್ಟಿದ್ದಾನ, ಮತ್ತೆ ಕಿತ್ಕೊಂಡ. ಭರವಸೆ ಐತನ ಮತ್ತೆ ಆಕೈತಂತೇಳಿ ನಂಗೆ ಗೊತ್ತಾಗ್ಲಿಲ್ಲನ ಅದು. ನಾನು ಕನ್ಸೀವ್ ಆಗೇನಿ, ಪ್ರೆಗ್ನೆಂಟ್ ಆಗೇನಿ ಅಂತೇಳಿ. ನಾವೆಲ್ಲ ದವಾಖಾನೆ ಭಾಳ ಅಡ್ಡಾಡಿದ್ದೇನ ಉಳಿಸ್ಕೊಳಕ್ಕೆ, ಆದ್ರೆ ಆಗಲಿಲ್ಲ ಅದು. ದೇವ್ರು ಅದಕ್ಕೆ ಆಯುಷ್ ಅಷ್ಟ ಕೊಟ್ಟಿದ್ದೆ ನಾನು. 1.5 ತಿಂಗಳೇನ. ಆ ವಿಷಯದಾಗ ಸಾಕಷ್ಟು ಯೂಟ್ಯೂಬಲ್ಲಿ ಅವಮಾನ ಆಗೈತನ. ಭಾಳ ಈಗ ಹೆಣ್ಣೆ ಶತ್ರು ಅಂತಾರಲ್ಲ, ನಿಜ ಅದು ನನಗೆ. ಯಾಕಂದ್ರೆ ಹೊರಗಿನ ಪ್ರಪಂಚನ ಗೊತ್ತಿಲ್ಲ. ಮೊದಲು ನಾನು ಯೂಟ್ಯೂಬರ್ ಆಗೋಕ್ಕಿಂತ ಮೊದಲು ಹೊರಗಿನ ಪ್ರಪಂಚನ ಗೊತ್ತಿಲ್ಲ ನನಗೆ. ಬರೀ ಹೊಲ ಆಯ್ತು ಮನೆ ಆಯ್ತು, ಹೊಲ್ದಾಗ ಕೆಲಸ ಮಾಡೋದು, ಮನೆಯಾಗಿನ ಕೆಲಸ ಮಾಡ್ಕೊಳ್ಳೋದು, ಹೊಲ್ದಾಗಿನ ಕೆಲಸ ಮಾಡೋದು ಇಷ್ಟ. ಯೂಟ್ಯೂಬ್ ಬಂದಿಂದ ನನ್ನ ಸಬ್ಸ್ಕ್ರೈಬರ್ಸ್ ಇಂದ ಸಾಕಷ್ಟು ವಿಷಯ ಕಲ್ತ್ಕೊಂಡಿನ. ನಾಲೆಜ್ ಇದ್ದಿರ್ಕಿಲ್ಲ ನಂಗೆ ಅಷ್ಟು. ಏನಂದ್ರೆ ಇನ್ನು ನಾಲೆಜ್ ಇದ್ದಿರ್ಕಿಲ್ಲ. ಒಟ್ಟಿನಲ್ಲಿ ಬಂದಿರೋದು ನನ್ನ ಟ್ರೀಟ್ಮೆಂಟ್ಗೆ ದುಡ್ಡಿಗೆ ಅಂತೇಳಿನ ಯೂಟ್ಯೂಬ್ ಬಂದಿನ. ಅದೆಲ್ಲ ಕೈ ಹಿಡೀತು, ಆದರೆ ದವಾಖಾನಿಗೆ ಹಾಕಿದ್ದು ಏನೂ ಉಪಯೋಗ ಆಗಲಿಲ್ಲ. ಎಲ್ಲ ವ್ಯರ್ಥ ಆಯ್ತು. ಯಾಕೆ ಹೆಂಗೆ ಯೂಟ್ಯೂಬರ್ ಆದ್ರಿ? ಯಾವಾಗ ಶುರು ಮಾಡಿದ್ದು ಯೂಟ್ಯೂಬ್? ಇದನ್ನ ನಮ್ಮ ಮನೆಯವ್ರದ್ದೊಂದು ಹಳೆ ಫೋನ್ ಇತ್ತು. ದನ ಮೇಯ್ಸಕ್ಕೆ ಹೋಗಿದ್ನಲ್ಲ, 2 ವರ್ಷ ಟೈಮ್ ತೊಗೊಂಡಿನೆಲ್ಲ ಒಂದು ಚಾನಲ್ ಕ್ರಿಯೇಟ್ ಮಾಡೋಕೆ. ಯಾಕಂದ್ರೆ ನಂಗೆ ಇಂಗ್ಲೀಷ್ ಓದ್ತೀನಿ, ಹಿಂದಿ ಇಂಗ್ಲೀಷ್ ಓದ್ತೀನಿ, ಬರಿತೀನಿ, ಎಲ್ಲ ಮಾಡ್ತೀನಿ. ಅದ್ರ ಅರ್ಥ ಇನ್ನೂ ಗೊತ್ತಾಗಂಗಿಲ್ಲ. ಸ್ವಲ್ಪ ಗೊತ್ತಾಕೈತಿ. ಚಾನಲ್ ಒಂದು 3-4 ಚಾನಲ್ ಮಾಡಿದ್ಯಾ, ವಿಡಿಯೋ ಹಾಕ್ತಿದ್ದು ನಾನು. ದನ ಮೇಯ್ಸಕ್ಕೆ ಮಳೆಗಾಲ ಟೈಮಲ್ಲೇ ಹೊಲ್ದಾಗ ಕೆಲಸ ಕಡಿಮೆ ಇರ್ತಾವೆ, ನೀರು ಹಸು ಕಡಿಮೆ ಇರ್ತಾವೆ. ಮುಂಜಾನೆ ಸಂಚೆನೂ ದನಗಳ ಮೇಯ್ಸೋದು. ಅವಾಗ ಹಂಗೆ ಇದನ್ನು ಮಾಡ್ಕೊತ ವಿಡಿಯೋ ಐತಿ ನೋಡ್ಕೊತ ಮಾಡ್ಕೊತ, ಇಲ್ಲ ಈ ರೊಕ್ಕ ಬರ್ತೈತೆ ಅಂತಾರೆ, ನಾನು ಮಾಡಬೇಕಲ್ಲ ಇದನ್ನು, ಏನಾದರೂ ಚಲೋ ಆದ್ರೆ ನಮ್ಮ ಜೀವನಕ್ಕೂ ಆಸರೆ ಆಕೈತಿ ಎಲ್ಲ. ಮತ್ತಿನ್ನು ನಮ್ಮ ಮನೆಯವ್ರಿಗೆ 5,000 ರೂಪಾಯಿ ಪಗಾರನ. 5,000 ಒಂದು ತಿಂಗಳಿಗೆ. ಹಾಂ, ಒಂದು ತಿಂಗಳಿಗೆ 5,000. ಅದು ಬರೀ ನನ್ನ ದವಾಖಾನಿಗೆನ ಸಾಲಿಲ್ಲ ಜೀವನ ಮಾಡೋದು. ಮತ್ತು ಹೊಲದಂತಂದ್ರೆ ಅದು ಕೆಲವೊಂದು ಸಲ ಮಳೆ ಆದ್ರೆ ನಾವು ಎಷ್ಟೋ ನೀರು ಹಾಸ್ತೀವಿ ಅಂದ್ರೂ ಮಳೆ ಬೇಕನ್ನ. ಅದಕ್ಕೆ ಮಳೆ ಬೇಕು. ಯಾಕಂದ್ರೆ ರೋಗ ಬೀಳ್ತಾವೆ, ಇದಕ್ಕೆ ಮಳೆ ಆದಂಗೆ ನೀರು ಹಾಸಿದ್ದು ಪುರೋಟ ಆಗಂಗಿಲ್ಲನ, ಅಷ್ಟು ಇಳುವರಿನೂ ಬರೋಂಗಿಲ್ಲ. ನನ್ನ ದವಾಖಾನಿಗಿನ ಸಾಲಿಲ್ಲ. ನನಗೂ ಅನಿಸ್ತಿತ್ತು ನಾನು ಕಟ್ಕೊಂಡು ಪಾಪ ಇವ್ರು ಭಾಳ ಕಷ್ಟಪಡಕತ್ತಾರು ಅಂತೇಳಿ. ಒಳಗೆ ಫೀಲ್ ಆಕಿತ್ತು, ಏನು ಮಾಡಬೇಕಪ್ಪ, ಏನಾದರೂ ಮಾಡಬೇಕಲ್ಲ ಹೊಲ್ದಾಗ ಇದ್ಕೊಂಡು. ಮತ್ತು ಇನ್ನೊಂದು, ನಾನು ಬೇರೆದವ್ರ ಕೆಲ್ಸಕ್ಕೆ ಹೋಗ್ತೇನಂದ್ರೂ ಅದು ನಮ್ಮ ಮನೆಯವ್ರಿಗೆ ಇಷ್ಟ ಆಗಂಗಿಲ್ಲ. ನಮ್ಮ ಮನೆಯವ್ರಿಗೆ ಗೊತ್ತಿಲ್ದಂಗನ 1-2-3 ಸಲ ಇಲ್ಲ ಪಕ್ಕದಲ್ದವ್ರ ಕೆಲ್ಸಕ್ಕೆ ಹೋದಾಗ ಬೈಸ್ಕೊಂಡೆ ನನ್ನ. ಬೈದಾರೆ, ಎದಕ್ಕೆ ಹೋಗ್ತೀನಿ ಬ್ಯಾಡ ಅಂತಂದ್ರೆ ನಾ ಅದೇನಿಲ್ಲ, ನಾ ದುಡ್ದಾಕ್ತೀನಿ, ಹೊಲ ಐತಿ ಎಲ್ಲ ಐತಿ, ಮತ್ತು ನೀವು ಕೆಲ್ಸಕ್ಕೆ ಹೋಗಿ ಇನ್ನೊಬ್ಬರ್ದ ಅಂತೇಳಿ. ಆದ್ರೆ ಅವ್ರು ಮುಂಜಾನೆಗೆ ಹೋದ್ರಂದ್ರೆ ಮುಂಜಾನೆ 7 ಗಂಟೆಗೆ ಹೋಗ್ತಾರನವ್ರು. ಹೋದ್ರಂಗೆ ಕೆಲವೊಂದು ಸಲ ದೂರ ಐತಿ, ಕಡಿ ತೊಗೊಂಡು ದೂರ ಹೋದ್ರಂದ್ರೆ 10 ಗಂಟೆ ಐತಿ, ಹಿಂಗೆ ಆಕೈತೆ. ಅವ್ರು ದೂರ ಹೋಗ್ತಾರ ಅನ್ನೋದು ಗೊತ್ತಿತ್ತಂದ್ರೆ ಹೋಗಿದ್ದು ನಾನು ಬೇರೆದವ್ರ ಹೊಲಕ್ಕೆ ಕೆಲ್ಸಕ್ಕೆ. ಅವಾಗೆಲ್ಲನ 20 ರೂಪಾಯಿ 50 ರೂಪಾಯಿ, ಭಾಳ ಆದ್ರೆ 50 ರೂಪಾಯಿ ದಿನಕ್ಕೆ. ನಾನು ಈ ಕಡೆಗೆ ಈಗೂ ಪಗಾರ ಕಡಿಮೆ ಐತೆನ, 150 ರೂಪಾಯಿ ಸಂಚೆ ನಾನು. ದಿನಕ್ಕೆ? ಹಾಂ, ಹೌದಣ್ಣ. 150. ಸೀಸನ್ ಇದ್ದಾಗ 200 ರೂಪಾಯಿ. ನಾನು ಭಾಳ ಸೀಸನ್ ಇರ್ತೈತಲ್ಲಣ್ಣ, ಅವಾಗ 200 ರೂಪಾಯಿ ಇರ್ಬೋದು. 200, 200 ಇಷ್ಟ. ಈಗ ಗುತ್ತಿಗೆನ ಹಚ್ತಾರಣ್ಣ, ದಿನಗೂಲಿ ಆದ್ರೆ ಕೆಲಸ ಮಾಡಂಗಿಲ್ಲ ಅಂತೇಳಿ ಗುತ್ತಿಗೆನ ಹಚ್ತಾರೆ.
ಹಾಗಾಗಿ ಏನಾರ ಮಾಡಬೇಕಪ್ಪ ಅಂತಂದು ಊರಾಗಿದ್ರೆ ಯಾವುದಾದ್ರೂ ಏನಾರು ಉದ್ಯೋಗ ಮಾಡಕ್ಕೆ ಬರ್ತೈತಿ, ಅರ್ವಿ ಮಾರೋದಾಗಲಿ ಮತ್ತೊಂದರಾಗಲಿ. ಇಲ್ಲಿ ಇದ್ಕೊಂಡು ಏನು ಮಾಡಕ್ಕೂ ಹೋಗಂಗಿಲ್ಲ ಅಂತೇಳಿ ಹಿಂಗೋ ಒಟ್ಟಿನಲ್ಲಿ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು 2 ವರ್ಷ ಆಯ್ತು ಚಾನಲ್ ಕ್ರಿಯೇಟ್ ಮಾಡೋಕ್ಕೆ. ಕ್ರಿಯೇಟ್ ಮಾಡೋಕ್ಕೆ ನಾ ಮಾಡ್ತಿದ್ದೆ. ನನಗೆ ಯಾರೋ ಫ್ರೆಂಡ್ಸ್ ಇಲ್ಲ ಏನಿಲ್ಲ, ಮಾಡ್ತೀನಿ. ಅದು ಓಕೆ ಐತೇನಿಲ್ಲ ಅನ್ನೋದು ಗೊತ್ತಾಗಂಗಿಲ್ಲ. ಇಷ್ಟೆಲ್ಲ ವಿಡಿಯೋ ಹಾಕ್ತೀನಿ, ಒಂದು ವೇಳೆ ಓಕೆ ಆಗಲ್ಲ ಅಂದ್ರೆ ಏನು ಮಾಡೋದಪ್ಪ ಅಂತೇಳಿ ಸುಮ್ಮನೆ ಅದನ್ನ ಅಷ್ಟೇ ಬಿಡೋದು. ಆಮೇಲೆ ಪಾಸ್ವರ್ಡ್ ಎಲ್ಲ ಮರೀದು ಅದನ್ನು ಮರತಿಂದ ಮತ್ತೊಂದು ಬೇರೆದ ಕ್ರಿಯೇಟ್ ಮಾಡ್ಕೊಳ್ಳೋದ. ಈ ಕಟ್ ಲಾಸ್ಟಿಗೆ ಟೆಕ್ ಚಾನಲ್ದು ಒಂದು ಹುಡುಗ ಹೆಲ್ಪ್ ಮಾಡಿದ ನನಗೆ. ಯಾರು ಹೆಸರು ಬೇಡನ, ಚಾನಲ್ ಸ್ಟಾಪ್ ಐತಿ ಈಗ ಅವ್ರದ್ದು. ಹಿಕ್ಕಟ್ ಅವ್ರು ಹೇಳಿದ್ರು ಎಲ್ಲ ಹೇಳಿದ್ರು ನನಗೆ. ಶುರು ಮಾಡಬೇಕು ನನಗೆ ಇನ್ಸ್ಟಾಗ್ರಾಮ್ ಅನ್ನೋದು ಗೊತ್ತಿದ್ರಕ್ಕಿಲ್ಲ. ಇನ್ಸ್ಟಾಗ್ರಾಮ್ ಅಂದ್ರೆ ಅದನ್ನು ಈಗ ಹಳ್ಳಿಯೊಳಗೆ ಇನ್ಸ್ಟಾಗ್ರಾಮ್ ಜಾಸ್ತಿ ಯೂಸ್ ಮಾಡೋಂಗಿಲ್ಲ ನಾನು. ಅದನ್ನ ಇಕ್ಕಟ್ಟು ಎಲ್ಲರೂ ಹೇಳ್ತಿದ್ರಲ್ಲ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕ್ರಿ ಅಲ್ಲಿ ಹೇಳ್ತೀವಿ ನಾವು ಅಂತೇಳಿ. ಹಾಗಾಗಿ ನಾನು ಇನ್ಸ್ಟಾಗ್ರಾಮ್ ಅಂದ್ರೆ ಏನೋ ಇರ್ಬೋದು ಅಂತೇಳಿ ಡೌನ್ಲೋಡ್ ಮಾಡ್ಕೊಂಡು ಆಮೇಲೆ ಇಕ್ಕಟ್ಟು ಅಲ್ಲಿ ಮೆಸೇಜ್ ಹಾಕಿದಿಂದ ಆ ಹುಡುಗ ನಂಗೆ ಭಾಳ ಹೆಲ್ಪ್ ಮಾಡಿದ. ನಂಗೆ ಚಾನಲ್ ಕ್ರಿಯೇಟ್ ಮಾಡೋದು ಇಲ್ಲ, ಚಾನಲೆಲ್ಲ ಓಕೆ ಐತೀನಿ. ನಾನು ಸಾಕಷ್ಟು ಟೆಕ್ನಿಕಲ್ ಚಾನಲ್ ನೋಡ್ತಿದ್ದೆ. ಮತ್ತು ಎಡಿಟಿಂಗ್ ಮಾಡೋದು ಯಾರು ನಾನು. ಎಡಿಟಿಂಗ್ ಕಲ್ಕೋಬೇಕು. ಒಂದು 7-8 ಚಾನಲ್ ನೋಡಿ ನಾನು, ಟೆಕ್ನಿಕಲ್ ಚಾನಲ್ ಎಡಿಟಿಂಗ್ ಕಲಿಯೋಕ್ಕೆ. ಹಾಂ ಮತ್ತು ಏನಂದ್ರೆ ಏನು ಗೊತ್ತನೇ ಇಲ್ಲ ನನಗೆ ಮೊದಲ. ಸ್ಮಾರ್ಟ್ಫೋನ್ ನಮ್ಮ ಮನೆಯವ್ರದ್ದು ಹಳೆ ಮೊಬೈಲ, ಅವ್ರು ಯಾವಾಗ ರಿಚಾರ್ಜ್ ಮಾಡಿಸ್ತಿದ್ರು, ಇಲ್ಲ ಅಂದ್ರೆ ಇಲ್ಲ ಮಾಡಿಸ್ದಾಗ ನೋಡೋದು ಕಲ್ಕೊಂಡು ಆಮೇಲೆ ಆ ಹುಡುಗ ಸಹಾಯ ಮಾಡ್ತೀನಿ. ನಾನು ವಿಡಿಯೋ ಎಲ್ಲ ಮೊದಲು ಹಾಕಿದ್ನೆ, ನಾನು ಒಂದು 10-20 ವಿಡಿಯೋ ಹಾಕಿದ್ನಿ. ಆದರೂ ಅದು ಓಕೆ ಐತೇನಿಲ್ಲ ಅನ್ನೋದು ಗೊತ್ತಾಗಿಲ್ಲ. ಏನು ವಿಡಿಯೋ ಹಾಕಿದ್ರಿ? ಇದ ಡೈಲಿ ಲಾಗನ, ಡೈಲಿ ಜೀವನ. ಹಾಂ, ಡೈಲಿ ಲಾಗ ಮತ್ತೇನಿಲ್ಲ ಅವನ್ನ ಹಾಕ್ತಿದ್ನಿ. ಅದು ಹೆಂಗೋ ಒಟ್ಟಿನಲ್ಲಿ 6 ತಿಂಗಳ 7 ತಿಂಗಳಕ್ಕೇನೋ ಜನರಿಗೆ ತಲುಪಿದ್ದು. 7 ತಿಂಗಳು ಜಾಸ್ತಿ ರೀಚ್ ಆಗಿಲ್ಲ. ಮೊದಲ ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ ನಾನು ಚಾನಲ್ ಮಾಡಿದ್ದು. ಮುಖ ತೋರಿಸ್ಲಾರ್ದು, ಅದು ರುಕ್ಮಿಣಿ ಅಗ್ರಿಕಲ್ಚರ್ ಅಂತ ಹೆಸರಿಟ್ಟಿದ್ನಿ ಅದಕ್ಕೆ. ಮುಖ ತೋರಿಸ್ತಿರ್ಕಿಲ್ಲ. ಈ ಹಳ್ಳಿಯೊಳಗಂತಂದ್ರೆ ಮೊಬೈಲ್ ಇದು ವಿಡಿಯೋ ಅಂತಂದ್ರೆ ಈಗೂ ತಪ್ಪು ತಿಳ್ಕೊಳ್ತಾರ, ಇಲ್ಲಂತಲ್ಲ. ಅವ್ರಿಗೆ ಗೊತ್ತಿಲ್ದಂಗೆ ನಾ ಚಾನಲ್ ಮಾಡಿದ್ನಿ. ಅದು ವ್ಯೂಸ್ ಬರಲಿಲ್ಲ, ಸಕ್ಸಸ್ ಆಗಲ್ಲ. ಅದನ್ನಷ್ಟ ಕೈ ಬಿಟ್ಟು ಮತ್ತೊಂದಿಷ್ಟು ದಿನ ಗ್ಯಾಪ್ ತೊಗೊಂಡು ಈ ಚಾನಲ್ ಮಾಡೀನಿ. ಮೊದಲು ಬೇರೆ ಚಾನಲ್ ಮಾಡಿದ್ರಾ? ಹಾಂ, ಅದ್ರೊಳಗೆ ಅದ್ರೊಳಗೆ ಒಂದು 20-30 ವಿಡಿಯೋ ಇರಬಹುದು. ನಾ ಈಗ ಚಾನಲ್ ನನಗೆ ಸಿಗೋಲ್ತದ, ಪಾಸ್ವರ್ಡ್ ಅತಿ ಏನು ಗೊತ್ತಿಲ್ಲ. ಹಾಗಾಗಿ ಅದನ್ನಷ್ಟ ಕೈ ಬಿಟ್ಟು ಮತ್ತು ಈ ಚಾನಲ್ ಎಲ್ಲ ಕ್ರಿಯೇಟ್ ಮಾಡಿದ್ದು 7 ತಿಂಗಳಿಗೆ ಸಕ್ಸಸ್ ಸಿಕ್ತು. 7 ತಿಂಗಳಿಗೆ? ಹಾಂ, ಡೈಲಿ ಹಾಕ್ತಿದ್ನಿ ವಿಡಿಯೋ. ಡೈಲಿ ಒಂದು? ಹಾಂ, ಡೈಲಿ ಒಂದು 7 ತಿಂಗಳು ಸಕ್ಸಸ್ ಸಿಕ್ತು. ಅವಾಗ ಮತ್ತು ಜನರ ಪ್ರೀತಿ ಜಾಸ್ತಿ ಸಿಕ್ತನ. ಈಗ ಅನ್ನಿಸ್ತೈತನ ಎಲ್ಲ ನಮ್ಮ ಕನ್ನಡದಲ್ಲಿ ಲಾಗರ್ಸ್ ಅವ್ರಿಗೆ ಸಿಗದೇ ಇರೋ ಪ್ರೀತಿ ನಂಗೆ ಸಿಗ್ತೈತನ. ನಂಗೆ ವ್ಯೂಸ್ ಕಡಿಮೆ ಇರ್ಬೋದನ, ಆದ್ರೆ ಅವ್ರೇನು ಪ್ರೀತಿ ಮಾಡೋ ಜನ ಜಾಸ್ತಿನ. ಅದು ಜಾಸ್ತಿ ಔಟ್ ಆಫ್ ಅಲ್ಲಿ ಇರೋರನ್ನ, ಹೊರದೇಶದಾಗಿರೋರನ್ನ ಅವ್ರು ಜಾಸ್ತಿ ಇಲ್ಲಿಯವ್ರನ್ನೂ ಇಷ್ಟಪಡ್ತಾರೆ. ಯಾಕಂದ್ರೆ ಅವ್ರಿಗೆ ಎಲ್ಲರೂ ಬ್ಯುಸಿ ಲೈಫಲ್ಲಿ ನಂಗೆ ಜಾಸ್ತಿ ಹೆಲ್ತ್ ಪ್ರಾಬ್ಲಮ್ ಆಕೈತನ. ಅವಾಗೆಲ್ಲ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕ್ತಾರೆ ನಂಗೆ, ಏನಾದ್ರು ಸ್ವಲ್ಪ ಸಪ್ ಮುಖ ಇಟ್ಕೊಂಡು ವಿಡಿಯೋತಿ ಮಾಡೀನಿ ಅಂದ್ರೆ ಏನಾಗೈತಿ ಅಂತೇಳಿ ಅದನ್ನೆಲ್ಲ. ಮತ್ತು ಇದು ಕೆಲವೊಂದು ಸಲ ಲೈಫ್ ಸಾಕಪ್ಪ ಅಂತ ಅನಿಸಿ ಸೊಸೈಡ್ ಎಲ್ಲ ಅಟೆಂಡ್ ಮಾಡಿದ್ದೆ. ಯಾಕೆ? ಮಕ್ಕಳ ಸಂಬಂಧ ಆಗಲಿ ಹಂಗೆ ನಾವು ಏನೋ ಬಯಸಿದ್ದಂತ ಸಿಗಲಿಲ್ಲ ಅಂದ್ರೆ ಅದು ಬದುಕಬೇಕನ್ನೋ ಹೋಪ್ಸ್ ಹೋಗ್ಬಿಡ್ತೈತನ. ಬದುಕಬಾರ್ದಪ್ಪ. ನನಗೆ ಗೊತ್ತಿಲ್ಲ, ಒಂದು 25-30 ಗುಳಿಗೆ ತಗೊಂಡೀನಿ, ಆದರೂ ಅದು ಏನೂ ಆಗಲಿಲ್ಲ. ಅವು ನನ್ನ ಟ್ಯಾಬ್ಲೆಟ್, ಅವು ವಿಟಮಿನ್ ಟ್ಯಾಬ್ಲೆಟ್ ಅಂತ. ಆಮೇಲೆ ವಿಟಮಿನ್ ಟ್ಯಾಬ್ಲೆಟ್ ಅಂತ ಗೊತ್ತಾಗಿ ಇಕ್ಕಟ್ಟು ನಾನು ಇಂಥ ದಡ್ಡಿ ನಾನು ಅಂತಂದೆ. ಇಲ್ಲಾಂದ್ರೆ ಇಷ್ಟು ಜನರ ಪ್ರೀತಿ ಮಿಸ್ ಮಾಡ್ಕೋತಿದ್ದೆ ನಾನು ಅವಾಗ ಸತ್ತಿದ್ನೆ ಅಂದ್ರೆ. ನಾನು ಜೀವನದಲ್ಲಿ ಬಯಸಿದ್ದು ಸಿಗ್ಬೇಕು. ನನ್ನ ಜೀವನದಲ್ಲಿ ಇಲ್ಲಿವರೆಗೆ ನಾನು ಬಯಸಿದ್ದು ಯಾವುದೂ ಸಿಕ್ಕಿಲ್ಲ. ಅದ್ರ ದೇವ್ರು ಲೇಟಾಗಿ ಕೊಟ್ಟ. ನಾನು ಲೇಟಾಗಿ ಕೊಟ್ಟರು ನಾನು ಬಯಸಿದ್ಕಿಂತ ಜಾಸ್ತಿ ಖುಷಿ ಕೊಟ್ಟಾನ. ಮಗು ವಿಷಯದಲ್ಲೂ ಅದ ಹೋಪ್ಸ್ ಇಟ್ಕೊಂಡು ನಾನು ಹೋಗ್ಬೇಕು. ಈಗ ಎಷ್ಟು ವರ್ಷ ಆಯ್ತು ಚಾನಲ್ ಸ್ಟಾರ್ಟ್ ಮಾಡಿ? 2 ವರ್ಷ ಆಯ್ತು. ನಾನು ಒಳ್ಳೆ ನಂಬರು ಆಯ್ತಣ್ಣ. ಎಷ್ಟು ವಿಡಿಯೋ ಮಾಡಿದ್ರಿ? ವಿಡಿಯೋ ಜಾಸ್ತಿ ಇದಾನ, ಡೈಲಿ ಹಾಕ್ತೇವಲ್ಲಣ್ಣ. ಬಂದೇ ಬರುತ್ತೆ? ಹಾಂ, ಡೈಲಿ ಹಾಕ್ತೀನಿ. ಫಿಕ್ಸ್ 1 ಗಂಟೆಗಣ್ಣ. ಹಾಂ, ಎಷ್ಟು ಮಧ್ಯಾಹ್ನ 1 ಗಂಟೆ ಫಿಕ್ಸ್? ಹಾಂ, ಫಿಕ್ಸ್ 1 ಗಂಟೆಗಣ್ಣ. ಊಟದೊದಕ್ಕೆ ಹಾಕ್ಬಿಡೋದು? ಹಾಂ, ಈಗೆಲ್ಲ ಕಾಂಪಿಟೇಷನ್ ಭಾಳ ಕಾಂಪಿಟೇಷನ್ ನಡೆದೈತೆ ಈಗೆಲ್ಲ. ಯೂಟ್ಯೂಬಲ್ಲೇ ಕಾಂಪಿಟೇಷನ್ ಹೆಂಗೆ?
ಅಂದರೆ ಈಗ ಲಾಗರ್ಸ್ ಜಾಸ್ತಿ ಆಗತ್ತಾರನ. ಲಾಗರ್ಸ್ ಕನ್ನಡದಲ್ಲಿ ಮೊದಲು ಕಡಿಮೆ ಇದ್ರನ, ನಾವೆಲ್ಲ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಾಗ ಕಡಿಮೆ ಇದ್ರು. ಈಗ ಎಲ್ಲ ಕಡೆ ಜಾಸ್ತಿ ನನ್ನ ನೋಡಿ ಜಾಸ್ತಿ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಸಕ್ಸಸ್ ಆದವರು ಭಾಳ ಜನ ಅದಾರನ. ಹಳ್ಳಿಯೊಳಗೆ ಅಕ್ಕೆ ಮಾಡ್ಯಾಳ, ನಾವು ಎಜುಕೇಟೆಡ್ ಇದು ಮಾಡಬಾರ್ದು ನಾನು. ಕೆಲವರೆಲ್ಲ ಹೇಳ್ಕೊಂಡಾರನ, ಅದಕ್ಕೆ ಖುಷಿಯನ. ಹೇಳ್ಕೊಂಡಾರನ. ನೀವು ನಮಗೆ ಚಾನಲ್ ಕ್ರಿಯೇಟ್ ಮಾಡಕ್ಕೆ ನಿಮ್ಮ ಧೈರ್ಯನ ನೋಡಿ ನಾವು ಮಾಡಿದ್ವಿ ಅಂತೇಳಿ. ಈಗಲೂ ಅಂತಾರೇನ ಭಾಳ ಎಜುಕೇಷನ್ ಮಾಡಿದವ್ರು, ನೀವು ಎಷ್ಟು ಕಲ್ತ್ರೂ ಇಷ್ಟೆಲ್ಲ ಸಾಧನೆ ಇಷ್ಟೆಲ್ಲ ಮಾಡಕತ್ತಿಲ್ಲ, ಖುಷಿ ಐತೆ ನಮಗೆ. ನಾವು ನೋಡಿ ನಿನಗಿಂತ ಜಾಸ್ತಿ ಕಲ್ತವ್ರು ಸುಮ್ಮನೆ ಮನ್ಯಾಗ ಕುಂತೆ ಹೌಸ್ ವೈಫ್ ಆಗಂತಾರೆ ಅಂತಾರನ. ಹೌದಾ? ಹಾಂ. ಅಂದರೆ ನೀವು ಶೂಟಿಂಗ್ ಮಾಡೋದು ಎಡಿಟಿಂಗ್ ಮಾಡೋದು ಮೊಬೈಲಲ್ಲೇ? ಮೊಬೈಲಲ್ಲನ. ಹೆಂಗೆ ಕಲ್ತ್ರಮ್ಮ ಎಡಿಟಿಂಗ್ ಎಲ್ಲ? ಟೆಕ್ ಚಾನಲ್ ನೋಡೇ ಕಲ್ತೀನಿ ನಾನು. ಕನ್ನಡ ಬೇರೆ ಲ್ಯಾಂಗ್ವೇಜ್. ನಾನು ಬೇರೆ ಲಾಗ್ ಅಂದ್ರೆ ನಾನು ಕನ್ನಡದೊಳಗೆ ನಮ್ಮಂಥವ್ರ ಮನುಷ್ಯರ ಮಾಡ್ತಾರೆ ಅನ್ನೋದು ಗೊತ್ತೇ ಇದ್ರಕ್ಕಿಲ್ಲ ನನಗೆ. ನಾಲೆಜ್ ಇದ್ರಕ್ಕಿಲ್ಲ ಕರೆನ ಮಾತುಕತೆ. ಅಲ್ಲಿ ಇವ್ರ ಮನೇಲಿ ಮುಂದುವರ್ಸೋಣ, ಲೈಟ್ ಹಾಕೊಂಡು ಬನ್ನಿ. 6:30-7 ಗಂಟೆ ಹತ್ರ ಆಗೋಯ್ತು. ನಮ್ಮ ಪಪ್ಪಿ ನೋಡಿ ಬರ. ನಿಮ್ಮ ಪಪ್ಪಿ ಇದು ನೀವು ಬೊಗಳಿಲ್ಲನ, ಅದ ಖುಷಿ ನನಗೆ. ಹೌದಾ? ಬಟ್ ಇವ್ನು ಬೊಗಳ್ತಾನೆ. ಬೊಗಳ್ತಾನ. ಯಾರಿಗೂ ಫಸ್ಟ್ ಟೈಮ್ ಬಂದವ್ರಿಗೂ ಬೊಗಳ್ತಾನ. ಅವ್ರು ಹೇಳಿದ್ನಲ್ಲ ಹಿಂಗೆ, ಅದೇನೇನೋ ಅದು ಕೊಟ್ಟನಲ್ಲಿ ದೇವ್ರು ಇದ್ದಂಗೆ ಅದು ನಮ್ಮ ಪಾಲೆಗೆ. ಹೌದಾ? ಹಾಂ. ನಾವು ಅದು ಜಾಸ್ತಿ ಹೋಗೋ ಮುಂದೆ ಬರೋ ಮುಂದೆ ಬೊಗಳ್ತಂದ್ರೆ ಅವ್ರು ನಂಬಂಗೇನೇ ಇಲ್ಲನ. ಯಾರೋ ರಿಲೇಟಿವ್ಸ್ ಇರಲಿ, ಫ್ರೆಂಡ್ಸ್ ಇರಲಿ, ಯಾರೋ ಇರಲಿನ. ಇದು ಕಲ್ಲು ಗುಂಡೆಲ್ಲ ನಿಮ್ದೇನಾ? ಹ್ಞೂ, ಇದು ಲೆವೆಲಿಂಗ್ ಮಾಡ್ಬೇಕನ್ನ ಇದನ್ನ ಹೊಲ. ಲೆವೆಲಿಂಗ್ ಮಾಡಿದ್ರೆ ಇಲ್ಲ ಬೆಳೆ ಬೆಳಿಬೋದು. ಈಗ ನಾವು ಬೆಳಿದಾನೆ ಇದ ಭೂಮಿನ. ಇದೇ ಭೂಮಿ? ಇದ ಭೂಮಿನ. ಓ, ಇದೊಂಥರ ಡಾಕ್ಟರ್ ರಾಜ್ಕುಮಾರ್ ಬಂಗಾರದ ಮನುಷ್ಯದಲ್ಲಿ ಕಲ್ಲು ಭೂಮಿಲಿ ಬೆಳೆ ಬೆಳಿತಾರಲ್ಲ, ಆ ಥರ ನಿಮ್ಮ ಕಾನ್ಸೆಪ್ಟು? ಹಾಂ, ನಮ್ಮ ಮನೆಯವ್ರು ಬಂದ್ರ. ಹಾಂ ಸರ್, ನಮಸ್ತೆ. ಅವ್ರು ರಾಜಕೀಯ ಹುಚ್ಚು ಜಾಸ್ತಿನ ಅವ್ರಿಗೆ. ರಾಜಕೀಯ ಅವ್ರದ್ದು ಭಾಳ ಹುಚ್ಚನ. ನಾನು ಬೈತಿರ್ತೇನೆ ಅವ್ರನ್ನ. ಇಲ್ಲಿ ಹಳ್ಳ ಐತೇನ ಇಲ್ಲಿ ಮಠನ. ಈ ಶ್ರೀಗಂಧ ಗಿಡ ಕಾಣಿಸ್ತೈತಲ್ಲನ. ಆರಾಮ ಸರ್, ಹೇಗಿದ್ರಿ ಸರ್? ನಿಮ್ಮ ಬಗ್ಗೆ ನಿಮ್ಮ ಮೇಡಮ್ ತುಂಬ ಹೇಳಿದ್ರು. ಯಾರು ಮೇಡಮ್ ಇವರು? ನಮ್ಮ ಮನೆಯವ್ರಿ ಅವ್ರ. ಹೌದಾ? ಹೇಳಿ ಅವ್ರ ಹೆಸರು ಸ್ವಲ್ಪ. ವೆಂಕಟೇಶ್ ರೀ ಅವ್ರ ಹೆಸರು. ವೆಂಕಟೇಶ್ ಅವರು. ಏನು ಸರ್ ನಿಮ್ಮ ಹೆಸರು ಸಲೀಸಾಗಿ ಹೇಳ್ಬಿಟ್ರು? ನಾ ಪಬ್ಲಿಕ್ ಎಲ್ಲ ಹೋಗ್ಲಿ, ನಾ ಒಂದು ಹೋಟೆಲಲ್ಲಿ ಇರ್ಲಿ, 1000 ಜನರ ಮಧ್ಯೆ ಇರಲಿ, ನಾನು ವೆಂಕಟೇಶ್ ಅಂತಾನೆ ಕರೀದವ್ರನ್ನ. ರೀ ಏನಲ್ಲ ಅಭ್ಯಾಸನೇ ಇಲ್ಲ ನನಗೆ. ಹುಡುಗಿನ ನಂದು ಅಭ್ಯಾಸ. ವೆಂಕಟೇಶ್ ಅಂತಾನೆ. ಅಪ್ಪಾರ ತಂಗಿ ಮಗಳ್ರಿ. ಸಿಕ್ತಾಗ ಏನು ಅನ್ನಂಗೂ ಇಲ್ಲ. ಇವ್ರಿಗೆ ಏನಾರಂದ್ರ ನಮ್ಮ ಅತ್ತಿ ಮನೆಗೆ ಬರ್ತಾಳ್ರಿ. ಅಯ್ಯೋ, ಇಡೀ ಅತ್ತಿ ಮನೆಯವರೆಲ್ಲ ಬರ್ತಾರೆ ಈಗ. ಹಾಂ ಸರ್. ನಿಮ್ಮ ಹೊಲ ನೋಡಿದ್ವಿ ಸರ್. ಹೌದು ಸರ್. ದೊಡ್ಡ ಸಾಧನೆ ಸರ್. ಆ ಕಲ್ಲು ಭೂಮಿಲಿ ಬೆಳೆ ಬೆಳೀತಿದ್ದೀರ ಸರ್ ನೀವು? ಇದು ಬೋರಿನ ಕೊನೆಯನ್ನ ಇದು. ಬೋರು? ಹಾಂ, ಇಲ್ಲೊಂದು ಬೋರ್ ಇತ್ತು ಸರ್. ಬೋರು ಹೋಗಿದ್ದೀಗ? ಒಂದು 2 ಲಕ್ಷ ರೂಪಾಯಿ ಹಾಕಿ ಸರ್ ಅದನ್ನ. ಇಲ್ಲೇ ಐತೆ ನೋಡೋಣ. ಇಲ್ಲಿ ಕಲ್ಲು ತೆಗಿಬ್ರಿ. ಕೇಸಿಂಗ್ ಅಷ್ಟೇ ಐತನ. ಅದು ಕೇಸಿಂಗ್ ತಗೋಬೇಕಂದೀವಿ, ಅದು ಭಾಳ ವರ್ಷ ಅದನ್ನ ಬಿತ್ತದನ. ನೀರು ಐತನ ಇದು ಸರ್. ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟಿ ಮಳೆಗಾಲದಾಗ ಸರ್ ಇಷ್ಟು ಮಟ ನೀರು ಬರ್ತಿತ್ತು ಸರ್. ಇದು ಹಂಗೆ ಬರುತ್ತೆ? ತಾನ ಬರ್ತೈತೆ. ಮತ್ತೆ ಯಾಕೆ ಹಂಗೆ ಮುಚ್ಚಿಟ್ಟಿದ್ದೀರಿ? ಅದ ಒಂದ್ಸಲ ಏನ ಸರ್ ಮೋಟ್ರ್ ಸುಡ್ತಿರಿ. ಅದು ಮೋಟ್ರ್ ರಿಪೇರಿ ಮಾಡ್ಸ್ಕೊಂಬರಕಂತ ತೆಗ್ದಿವ್ರಿ. ಹೊಳಿ ಇಳ್ಸಕ್ ಹೋದ್ರೆ ಅದು ಕೇಸಿಂಗ್ ಈ ತರ ಕೇಸಿಂಗ್ ಇತ್ತು. ಪ್ಲಾಸ್ಟಿಕ್ ಗೌರ್ಮೆಂಟ್ ಬೋರ್ ಇದು, ಗಂಗಾ ಕಲ್ಯಾಣ ಕೇಸಿಂಗ್ ಒಳಗೆ ಹೋಗಿ ಇದಾಗ್ಬಿಡ್ತಿರ. ಲಾಕ್ ಆಗ್ಬಿಟ್ಟಿದೆ. ಲಾಕ್ ಆತ್ರಿ. ಮತ್ತೆ ಏನು ಮಾಡೋದು? ಆಮೇಲೆ ಬೋರ್ವೆಲ್ ಈಗ ವೇಸ್ಟ್ ಅನ್ನೋದು ಗುದ್ದಾಡಿದ್ರಿ, ಏನು ಕೆಲಸ ಆಗಿಲ್ರಿ. ಬಟ್ ಒಳ್ಳೆ ನೀರಿದೆ. ನೀರು ಐತೆ ಈಗ. ಮನೆ CC ಕ್ಯಾಮ್ರಾ ಬಿಟ್ಟು ನೋಡಿದ್ದೀನಿ. ಮೋಟ್ರ್ ಇಳಿಯಂಗಿಲ್ರಿ ಅದ್ರೊಳಗೆ. ಅಯ್ಯೋ, ಅದಕ್ಕಾಗಿ ಮತ್ತೆ ಬೇರೆ ಅಲ್ಲಿ ಹಾಕ್ತೀವಿ ಸರ್. ಎಷ್ಟು ಖರ್ಚು ಒಂದು ಬೋರಕ್ಕೆ? ಇಲ್ಲಿ ಕಮ್ಮಿ ಅಂದ್ರೆ ಒಂದು 2 ಲಕ್ಷ ರೂಪಾಯಿ ಬೇಕು ಸರ್. 2 ಲಕ್ಷ? 1000 ಫೂಟ್ ಹೊಡಿಬೇಕು ಸರ್. ಇಲ್ಲೂ 1000 ಫೀಟ್ ಹೊಡಿಬೇಕಾ? 1000 ಅಡಿ ಸರ್. ನಿಮ್ಗೆ ಯಾವುದು ಡ್ಯಾಮ್ ನೀರು ಬರಲ್ಲ? ಇಲ್ಲನ, ಯಾವುದೇ ಇಲ್ಲ. ಈಗ ಅಷ್ಟೆಲ್ಲ ಅದು ಇದು ಆಗಿ ಎಲ್ಲ ಲುಕ್ಷಣಕ್ಕೈತನ. ಈಗ ಈ ಕಡೆ ಎಲ್ಲ ಕೌಲಿಲ್ಲ, ಈಗೇನೋ ಮಾಡಾಕತ್ತಾರಂತ. ಆದ್ರೆ ಎಷ್ಟರ ಮಟ್ಟಿಗೆ ವರ್ಕ್ ಆಕೈತೆ ಗೊತ್ತಿಲ್ಲ. ಪೂಜೆ ಆಗೈತೆ ಸರ್. ಯಾವ ಸರ್ಕಾರ ಬಂದ್ರು ಈಗ ನೀರಿಲ್ಲದ ಕಡೆ ನೀರಿನ ವ್ಯವಸ್ಥೆ ಮಾಡಿದ್ರೆ ರೈತರು ಬದುಕ್ತಾರನ್ನ. ಈಗ ನಮ್ಮ ಕಡೆ ನೋಡು, ಸಾಕಷ್ಟು ಮಳೆ ಆದ್ರೂ ನಮ್ಗೆ ನೀರು ಬೇಕನ್ನ. ಈಗ ನೀರು ಬಂತಂದ್ರೆ ಈಗ ಹಳ್ಳ ಕೌಲಿ ಗಿವ್ಲಿ ಮಾಡಿದಂದ್ರೆ ಒಂದ್ ಕಡೆ ನೀರು ಸ್ಟಾಕ್ ಆತಂದ್ರೆ ಬೋರ್ ನೀರು ಈಗ ಒಂದು ಕೆರೆನೋ ಅಥವಾ ಏನೋ ಇದ್ರೆ ಈಗ ಒಂದ್ ತಿಂಗಳದಾಗೇನು ಇಲ್ಲೆಲ್ಲ ಸುತ್ತಮುತ್ತ ಹೊಲ್ದನವ್ರು ಬೋರ್ ಹೊಡ್ಸಿದ್ರ ಒಂದ್ ಹೊಲ್ದಾಗ 2-3 ಬೋರ್ ನೀರ ಬೀಳಂಗಿಲ್ಲ ಪಾಪ.
ಏನು ಮಾಡೋದು, ಅದು ನೀರು ಬಿತ್ತಂದ್ರೆ ಬೆಳೆ ಬೆಳೆದ್ರೆ ಸಾಲ ತೀರಿಸ್ಬೋದು, ನೀರ ಬೀಳಲಿಲ್ಲ ಅಂದ್ರೆ ಸಾಲ ಮೈ ಮ್ಯಾಗನ ಸಾಲ ಬೆಳ್ಕೊಂಡು ಹೋಗುತ್ತೆ ಅಷ್ಟೇ ರೀ. ಅದ್ರಾಗ ಇಲ್ಲಿ ಭೂಮಿ ಒಂದು ಎಲ್ಲ ಮಡಿ ಬರುತ್ತೆ ರೀ, ಕಲ್ಲು ನೆಲ ರೀ, ನೀರು ಭಾಳ. ಈಗ ಒಂದು ಇಲ್ಲಿ ನೀರು ಬಿದ್ದವ್ರ ಪುಣ್ಯವಂತರ. ಗುರುವಾರ ದಿನ ಫುಲ್ ಮಳೆ ಇತ್ತು ಸರ್ ಇಲ್ಲಿ, ರಾತ್ರಿ ಆಗಲಿ ಪೂರಾ ಮಳೆ ಇತ್ತು ರೀ ಗುರುವಾರ. ಇವತ್ತು ನೋಡ್ರಿ ಎಲ್ಲ ಹೆಂಗೆ ಐತಿ ನೆಲ ಒಣಗೋಗೈತಿ ನೋಡಿ, ಕಲ್ಲು ಭೂಮಿ. ಎಂದ ನೀರು ಮಣ್ಣಿದ್ರ ನೀರು ತಂಪು ಹಿಡಿತೈತಿ ಭೂಮಿ, ಇಲ್ಲಾಂದ್ರೆ ಕಲ್ಲು ಭೂಮಿ ಅಂತಂದ್ರೆ ಅದು ಹಂಗೆ ಒಣಗೋದನ್ನು. ಸುಮ್ಮನೆ ನಾವು ಅಷ್ಟೇ ಇದ್ದಷ್ಟು ಒಳಗೆ ಮಾಡ್ತೀವಿ. ಬರ್ರಿ ಸರ್. ಇಲ್ಲಿ ಹೊಲದಾಗ ಜಾಸ್ತಿ ಇರ್ತಾರನ್ನ. ಏನಂತಾರೆ ನಿಮ್ಗೆ ಗೌರಮ್ಮ ಅವರು? ಅದಕ್ಕೆ ಮೇವು ಬೇಕಂತ್ರಿ ಈಗ. ಫುಡ್ ಬೇಕಾಗಿದೆ. ಇಲ್ಲಿ ಎಲ್ಲರೂ ಬರ್ತಾರೆ ಬಾಂಡೆ ಸಂಬಂಧರು. ಒಬ್ಬಾವದಿ ವಿನೋದ? ಹೌದಾ, ನಿಮ್ಮ ಹೊಲ್ದಕ್ಕೆ ಹೋಗ್ಬಿಡ್ತಾರೆ. ಇಲ್ಲೇ ದಡ್ಡಿ ಬಿಡ್ದ. ನಾವೀಗ ಈ ಹಂತಕ್ಕೆ ಬಂದೇವು ಅಂತಂದ್ರೆ ನಾನು ಯೂಟ್ಯೂಬ್ ರೊಕ್ಕ ಎದಕ್ಕೂ ಬಳಸ್ತೀನಿ ಇಲ್ರಿ ಇಲ್ಲಿವರೆಗೂ. ಅವನ್ನೆಲ್ಲ ಮಾಡಿಸಿದ್ವಿ. ಅವ್ರು ಆಪ್ರೇಷನ್ ಸುಳ್ಳು ಹೇಳಿದ್ರೋ ಏನು ಮಾಡಿದ್ರು ಏನಾರೀ ಗೊತ್ತಿಲ್ಲ, ಅಲ್ಲೇ ಮೋಸ ಹೋದಿರಿ ನಾವು ಫಸ್ಟ್. ಅದು ನನ್ನ ಪ್ರೆಗ್ನೆನ್ಸಿನ ಆಗಿರ್ಕಿಲ್ರಿ, ಅವ್ರು ಸುಳ್ಳು ಹೇಳಿ ಆಪ್ರೇಷನ್ ಮಾಡಿದ್ರಿ. ಚೈಲ್ಡ್ಹುಡ್ ಭಾಳ ಚಲೋ ಐತನ, ಯಾಕಂದ್ರೆ ಒಬ್ಬಾಕೆ ಹೆಣ್ಮಗಳು ಭಾಳ ಪ್ರೀತಿಯಿಂದನ ಬೆಳೆಸಿದ್ರು. ಎಜುಕೇಷನ್ ಒಂದಾಗ ಕೊಡ್ಸೋಕ್ಕಾಗಲಿಲ್ಲ. ನಂಗೆ ಎಜುಕೇಷನ್ ಮಾಡ್ಬೇಕನ್ನೋದು ಆಸೆ ಭಾಳ ಇತ್ತು. ಜಲ್ದಿ ನಾ ಮದುವೆ ಆತಲ್ಲ, ಹಾಗಾಗಿ ಎಜುಕೇಷನ್ ಅಲ್ಲಿಗೆ ಸ್ಟಾಪ್ ಆಯ್ತು. ಅಲ್ಲೆಲ್ಲ ಯಾವ ಕಷ್ಟದ ದಿನಗಳನ್ನ ನೋಡಿರ್ಕಿಲ್ಲ. ಹೆಂಗಾಗ್ಬಿಟ್ಟಿತ್ತು ಅಂತಂದ್ರೆ ಅದು ಗಿನಿನ ತಂದು ಗಿಡಗನ ಕೈ ಕೊಟ್ಟಾರ ಅಂತಾರಲ್ಲ, ಸ್ಟಾರ್ಟಿಂಗ್ ಈಗ ಹೊಲ್ದಾಗಿನ ಕೆಲಸ ನನಗೇನೋ ಒಂದೂ ಗೊತ್ತನೇ ಇದ್ದಿರ್ಕಿಲ್ಲ. ಕಸ ತೆಗೆ ಕುರ್ಪಿ ಹೆಂಗೆ ಹಿಡಿತಾರೆ ಅನ್ನೋದು ಗೊತ್ತಿದ್ದಿರ್ಕಿಲ್ಲ ನನಗೆ. ಇಲ್ಲಿ ಎಲ್ಲ ಮಾಡ್ಬೇಕಾದ್ರೆ ಮತ್ತು ಅದ್ರೊಳಗೆ ಮದುವೆ ಆದ್ಕೊಳ್ಳೆ ನನ್ನ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಆಗಿಬಿಡ್ತು. ಅದು ಮದುವೆ ಆದದ್ದು ಗಳಿಗೇನೋ ಏನೇನೋ ಗೊತ್ತಿಲ್ಲ ರೀ, ಅಷ್ಟು ಹೆಲ್ತ್ ಪ್ರಾಬ್ಲಮ್ಮ ಜಾಸ್ತಿ ಆಯ್ತು. ಒಂದು ಸಲ ಹಿಂಗೆ ಹೊಲ್ದಾಗ ಕೆಲಸನೂ ಮಾಡ್ಬೇಕು, ಅವಾಗೂ ಆಳು ಹಚ್ಚಂಗಿಲ್ಲ. ನಾನು ನಮ್ಮ ಮನೆಗ್ಯಾನಿ ನಮ್ಮ ಅತ್ತೆಯರು ಇಷ್ಟ ಮಾಡ್ತಿದ್ವಿ. ಇವರಿಬ್ಬರು ಗಾಡಿಗೆ ಹೋಗಿದ್ರು, ನಮ್ಮ ನಮ್ಮ ಮನೆಯವರು. ಅದು ಹೊಟ್ಟೆ ನೀರು ತುಂಬೈತೆ ಅಂತೇಳಿ ಸೌದತ್ತಿ ದವಾಖಾನಿಗೆಲ್ಲ ತೋರಿಸಿ ಅವ್ರ ಸರ್ಜರಿ ಮಾಡ್ಬೇಕು, ಕೂಡಿದ್ದಾಗಲ್ರಿ ಸರ್ಜರಿ ಮಾಡ್ಬೇಕು ಹಂಗೆ ಅಂತಂದ್ರೆ. ಅಂದಿಂದ ಅವಾಗ ಬ್ಯಾಡ ಅಂತಂದ್ರೆ, ಇನ್ನು ಮಕ್ಳಿಗಿಲ್ಲ ಬ್ಯಾಡ ಅಂತೇಳಿ ಅಂತಂದ್ರೆ ಅವ್ರು 6 ತಿಂಗಳ ಮಟನೂ ಗುಳಿಗೆ ತೊಗೋಬೇಕಂತ ಹೇಳಿದ್ರು ರೀ. ಅವಾಗ ಅಲ್ಲಿ ನಮ್ಮ ವಾರ 1 ತಿಂಗಳು ಕೊಡ್ಸಿದ್ರೆ, ಇಲ್ಲಿ ಇವ್ರು 1 ತಿಂಗಳು ಕೊಡ್ಸಿದ್ರೆ, ಈಗ ಇನ್ನು 4 ತಿಂಗಳ ಗ್ಯಾಪ್ ಆಗಿಬಿಡುತ್ತೆ. ಅವ್ರು ಹೇಳಿದ್ರು, ನೀನು ಗುಳಿಗೆ ತೊಗೊಲಿಲ್ಲ ಅಂದ್ರೆ ಮುಂದೊಂದು ದಿನ ನಿನ್ನ ಜೀವಕ್ಕೆ ಅಪಾಯ ಐತೆ ಅಂತೇಳಿ. ಅದು ನಾವು ಬೇರೆ ಆದ ಕೂಡಲೇ ನನಗೆ ಫಸ್ಟ್ ಡೆಂಗ್ಯೂ ಜ್ವರ ಬಂದಿತ್ತು ನೋಡ್ರಿ. ಅವಾಗ ಜ್ವರ ಬಂದು ಅಂತೇಳಿ ದವಾಖಾನೆಗೆ ಅಡ್ಮಿಟ್ ಆದ್ರೆ, ದವಾಖಾನೆಯಾಗ ಟ್ಯೂಬಲ್ಲಿ ಪ್ರೆಗ್ನೆನ್ಸಿಗೆ ಅಂತೇಳಿ ಸರ್ಜರಿನ ಮಾಡಿದ್ರು ಅವರು. ಅವಾಗ ಈಗ ನಾನು ಜೀವಂತ ಅದೇನಂತಂದ್ರೆ ಅದಕ್ಕೆ ನಮ್ಮ ಮನೆಯವರ ಕಾರಣ ರೀ. ಅದು ಅವರ ಕಾರಣ. ಅವಾಗ ಅಷ್ಟೆಲ್ಲ ಅವ್ರಿಗೆ ಡೆಂಗ್ಯೂ ಜ್ವರ ಅಂತ ಬ್ಲಡ್ ಟೆಸ್ಟ್ ಮಾಡಿಲ್ಲ, ಏನೂ ಇಲ್ಲ ನಂದು. ಹಂಗೆ ಇಲ್ಲ ಇಮಿಡಿಯೇಟ್ಲಿ ಆಪ್ರೇಷನ್ ಮಾಡ್ಬೇಕು, ಇಲ್ಲಾಂದ್ರೆ ಉಳಿಯಂಗಿಲ್ಲ. ನಾನು ನಮ್ಮಪ್ಪರು ನಮ್ಮವ್ರು ಅಷ್ಟೇ ಅದಾರ ನನ್ನ ಕೂಡ. ಇವರು ಇಲ್ಲೇ ಕೆಲಸದ ಮ್ಯಾಗಿದ್ರು, ಆರಾಮಿಲ್ದಕ್ಕಾಗಿ ನಾನು ಅಡ್ಮಿಟ್ ಮಾಡಿದ್ರೆ ಅಲ್ಲೇ ನಮ್ಮಪ್ಪ ನನ್ನ ಕೂಡಿದ್ರು. ನಮ್ಮವ್ರು ನನ್ನ ನೋಡಕ್ಕಂತೇ ಬಂದಿದ್ರು. ಅವಾಗ ಹಂಗೆ ಹೇಳಾನಂತಲೇನ ಅವ್ರು ಹ್ಞೂ ಅಂತೇಳಿ ನಮ್ಮವ್ರು ಇದನ್ನು ಮಾಡ್ಯಾರ. ಇವ್ರು ಬಂದು ಸೈಗಿ ಎಲ್ಲ ಮಾಡಿ, ನನಗೆ ಅಷ್ಟೊಂದು ಪ್ರಜ್ಞೆನೇ ಇದ್ದಿರ್ಕಿಲ್ರಿ ಅವಾಗ ಆಪ್ರೇಷನ್ ಮಾಡ್ಯಾರ, ಎಲ್ಲ ಮಾಡ್ಯಾರ. ಆಪ್ರೇಷನ್ ಮಾಡಿದಿಂದ ಇಲ್ಲ ಉಳಿಯಂಗಿಲ್ಲ, ಇಕ್ಕೆ ಬಿಳಿ ರಕ್ತದ ಕಣಗಳು ಇಷ್ಟು ಕಡಿಮೆ ಆಗ್ಯಾವ, ಉಳಿಯಂಗಿಲ್ಲ. ಇಮಿಡಿಯೇಟ್ಲಿ ಬಿಳಿ ರಕ್ತ ತೊಗೊಂಬಂದ್ರೆ ಉಳಿತಾಳೆ, ಇಲ್ಲ ಅಂದ್ರೆ ಇಲ್ಲ ಅಂತೆ. ನಮ್ಮ ಮನೆಯವ್ರು ಆಗ ರೊಕ್ಕದ ಭಾಳ ಪ್ರಾಬ್ಲಮ್ ಇತ್ತು ಆಗ ರಾತ್ರಿ ಗಾಡಿ ಮಾಡ್ಕೊಂಡು ಹುಬ್ಳಿಗೆ ಹೋಗಿ ಮತ್ತು 4 ಪಾಕೆಟ್ ಬಿಳಿ ರಕ್ತದ ಪಾಕೆಟ್ ತೊಗೊಂಬಂದಿಂದ ಅಷ್ಟಿಂದ ನನಗೆ ಆಪ್ರೇಷನ್ ಮಾಡ್ಯಾರ. ಅವ್ರು ಎದಕ್ಕೆ ಮಾಡ್ಯಾರ ಅವ್ರ ರಿಪೋರ್ಟ್ ಎಲ್ಲ ಕಳ್ಕೊಂಡ್ವಿ ನಾವು. ಆಮ್ಯಾಗ ಮಕ್ಕಳ ಸಂಬಂಧ ಎಲ್ಲ ದವಾಖಾನಿಗೆ ಎಷ್ಟು ಅಲ್ಲದೇವಂದ್ರಿ, ಜೀವನದಲ್ಲಿ ಎಷ್ಟು ಅಂದ್ರೆ ನಮ್ಗೆ ಜಿಗುಪ್ಸೆ ಬಂದೈತೆ. ಅಷ್ಟೊಂದು ದವಾಖಾನಿಗೆ ಅಲ್ದಿ ನಾವು ಇಲ್ಲಿ ಅಲ್ಲಿಂದನೂ ಇಲ್ಲಿವರೆಗೂ ರೀ. ಅವ್ರ ರಿಪೋರ್ಟ್ ಒಂದು ಕಳ್ಕೊಂಡಿದ್ದಕ್ಕಾಗೆ ನಾವು ಹೊಳ್ಳಿ ದವಾಖಾನಿಗೆ ಹೋಗಿ ಕೇಳಿದ್ರು ನಮ್ಗೆ ರಿಪೋರ್ಟ್ ಸಿಗಲಿಲ್ಲ. ಹೊಳ್ಳಿ ಮತ್ತು ಬೇರೆ ರಿಪೋರ್ಟ್. ಆವಾಗ ಅದೆಲ್ಲ ದವಾಖಾನ್ಯಾಗ ಸರ್ಜರಿ ಆಯ್ತು, ಹೊಳ್ಳಿ ನಂಗೆ ಪ್ರಜ್ಞೆನೂ ಬಂತು.
ಪ್ರಜ್ಞೆ ಬಂದಿಂದ 7 ದಿನ ಅಲ್ಲೇ ದವಾಖಾನೆಗೆ ಇದ್ದೀವಿ ರೀ ನಾವು. 7 ದಿನಕ್ಕೆ 60,000 ರೂಪಾಯಿನ ಬಿಲ್ ಮಾಡಿದ್ರಲ್ಲಿ. 60,000 ರೂಪಾಯಿ ಬಿಲ್ ಮಾಡಿದ್ರೆ ರೊಕ್ಕ ನಮ್ಮ ಮನೆಯವ್ರು ಇರೋ ಬರೋ ರೊಕ್ಕ ಎಲ್ಲ ಕಟ್ಟಿದ್ರೆ ರೊಕ್ಕ ಸಾಲಿಲ್ಲ ನಮ್ಗೆ. 20,000 ರೂಪಾಯಿ ಏನೋ ಕೊಡೋದಿತ್ತು ರೀ. ಮತ್ತು ಅವ್ರು ಡಿಸ್ಚಾರ್ಜ್ ಮಾಡಿದ್ರೆ ಎಲ್ಲ ಮಾಡಿದ್ರೆ ಹೊರಗೆ ಕುಂದ್ರಿಸ್ಯಾರ. ನಮ್ಮ ಹೊರಗೆ ಕುಂತಿದ್ವಿ ರೂಮ್ ಬಿಟ್ಟು. ಸ್ಪೆಷಲ್ ರೂಮ ಮಾಡಿದ್ರು. ನಂಗೆ ಭಾಳ ಅಂದ್ರೆ ಭಾಳ ಸೀರಿಯಸ್ ಇದ್ದೀನಿ ರೀ ನಾನು ಆಗ. ಇವ್ರು ನಮ್ಮ ಮನೆಯವ್ರೂ ಇಲ್ಲಿ ನಮ್ಮೂರು ಗ್ರಾಮ ದೇವತೆ ಹರಕೆ ಕಟ್ಕೊಂಡಾರ. ನಮ್ಮವ್ವನೂ ಎಲ್ಲಮ್ಮಗ ಸವದತ್ತಿ ಎಲ್ಲಮ್ಮಗ ಹರಕೆ ಕಟ್ಕೊಂಡಾರ, ಉಳಿದ್ರೆ ಸಾಕಂತೇಳಿ. ಅಷ್ಟೆಲ್ಲ ಆರಾಮಾಯ್ತು, ಎಲ್ಲ ಆಯ್ತು. ರೊಕ್ಕ ಕಟ್ಬೇಕಂದ್ರೆ ರೊಕ್ಕನೇ ಇಲ್ಲ. ಲಾಸ್ಟಿಗೆ 20,000 ರೂಪಾಯಿ ಕಡಿಮೆ ಬಿದ್ದುಬಿಟ್ಟು ಅವ್ರು ಸಂಚನ ಅಲ್ಲೇ ಕುಂತೀವ್ರಿ ದವಾಖಾನ್ಯಾಗನ. 20,000 ರೂಪಾಯಿ ಮತ್ತು ಹೆಂಗೆ ಅನ್ನಿಸ್ಬೇಕ್ರಿ. ಹೋಗೋದು 5,000 ರೂಪಾಯಿ ಪಗಾರಕ್ಕೆ. ಮತ್ತು ಹಿಂಗಟ್ ಮಾಡಿ ಮಧ್ಯಾಹ್ನದವರೆಗೂ ಕುಂತೀವಿ. ನಮ್ಮ ಮನೆಯವ್ರು ಹೊಂದಿಸಿ ಅದನ್ನಿಷ್ಟು ರೊಕ್ಕ ಎಲ್ಲ ಕೊಟ್ಟದಿಂದ ಆಮ್ಯಾಗ ಬಂದೀವಿ. ಆಮ್ಯಾಗ ಎಷ್ಟು ಒಂದು 8 ದಿನ ಏನೋ ತವ್ರ ಮನೆಯಾಗ ಇದ್ದೀನಿ ನಾನು. ಆಪ್ರೇಷನ್ ಆದಿಂದ ಅಲ್ಲವ ಅಪ್ಪ ಭಾಳ ಚಲೋ ನೋಡ್ಕೊಂಡ್ಯಾರ ನನ್ನ. ಬಂದಿದ್ದು ಮತ್ತು ಇಲ್ಲಿ ದುಡಿಯಬೇಕಲ್ರಿ. ಆಗ ಬ್ಯಾರಾಗಿದ್ದೀವಿ ನಾವು. ಸಾಲ ಒಂದಿತ್ತು. ಆವಾಗ ಗಳೇತಿ ನೇಗ್ಲ ಹೊಡ್ಸಿದ್ರು. ಅವಾಗ ಇಷ್ಟಿಷ್ಟು ದೊಡ್ಡ ಕಲ್ಲು ಇಲ್ಲಿನೂ ಮನ್ಯಾಗದವ್ರಿ ಬುಟ್ಟಿಗಳು, ಪ್ಲಾಸ್ಟಿಕ್ ಬುಟ್ಟಿಗಳು. ಅದ್ರ ತುಂಬ ಆಗ ಬಂದು ಒಂದು 15 ದಿನಕ್ಕಂದ್ರೆ ಕಲ್ಲು ತುಂಬಿ ತೆಗ್ದು ಒಗಿಬೇಕ್ರಿ ಅವ್ನು ಬದುವಿಗೆ. ಇಷ್ಟು ಒಂದು ಅರ್ಧ ಎಕರೆ ಅಷ್ಟು ಅಕ್ಕಿತ್ತು. ಮುಂಜಾನೆ ಸಂಚನೂ ಅದನ್ನ ಮಾಡೋದು ಕೆಲಸ. ಕಲ್ಲೊರಿದ ಆಪ್ರೇಷನ್ ಆದ ಒಂದು 15 ದಿನದಾಗನ ಅದನ್ನ ಮಾಡಕತ್ನಿ. ಹಂಗೆ ಮತ್ತು ಅವಾಗೆಲ್ಲ ಮಳೆ ಚಲೋ ಆಕ್ಕಿತ್ತು ರೀ. ಮಳೆ ಚಲೋ ಆಯ್ತು. ಒಂದು 2-3 ವರ್ಷ ಮಳೆ ಚಲೋ ಆಯ್ತು. ಸಾಲೆಲ್ಲ ಖುಲ್ಲ ಆಯ್ತು ನಮ್ದು. ಮತ್ತು ಖುಷಿ ಆದೀವಿ ರೀ. ಖುಷಿ ಮತ್ತು ನಮ್ಮ ಮನೆಯವ್ರು ದುಡ್ಕಿನ ಮ್ಯಾಗ ಮತ್ತು ಇದು ಬಂದ ಬೆಳೆಯೊಳಗಿಂದ್ರೊಳಗನ ಇದನ್ನು ಮನೆ ಕಟ್ಸ್ಕೊಂಡಿದ್ರಿ ನಾವು. ಎಷ್ಟು ಮನೆ ಬಜೆಟು ಇದು ಅವಾಗ 3 ಲಕ್ಷ? 3 ರೀತಿ ಆಗಿರ್ಬೋದು ರೀ. 8 ವರ್ಷ ಆತಿ ಆಗಿರ್ಬೋದು ರೀ. ಅವಾಗ ಸರ್ ಒಂದು ಟಿಪ್ಪರ್ಗೆ 5,000 ರೂಪಾಯಿ ಇತ್ತು ಉಸ್ಕಿಗೆ. ಇವಾಗ 22,000. ಮತ್ತು ನಾವು ಬ್ಯಾರೆದಿಂದ ನಮ್ಮ ಮನೆ ಕಟ್ಸ್ಕೊಂಡಿರಿ. ಬ್ಯಾರಾದಿಂದ ಬೋರ್ ಹಾಕಿಸ್ಕೊಂಡ್ವಿ. ಏನೂ ಇದ್ದರಕ್ಕಿಲ್ಲ. ಗಾಡಿ, ಸೈಕಲ್, ಮೋಟ್ರ್, ಕಾರ್ ಈಗ 2 ವರ್ಷ ಆತ್ರಿ. ಹಳಿದೆ ಸೆಕೆಂಡ್ ಹ್ಯಾಂಡ್. ಅದು ಎಲ್ಲ ನಾವು ಸ್ವಂತದ ನಮ್ಮ ದುಡುಕಿ ಎಲ್ಲನ ತೊಗೊಂಡೀವ್ರಿ. ಎಲ್ಲ ಹೊಲದಾಗಿನ ಬೆಳೆ ಅಷ್ಟು ನೋಡ್ರಿ. ಬೆಳೆ ಇದು ಮತ್ತು ಇವ್ರು ನಮ್ಮ ಮನೆಯವ್ರ ದುಡುಕಿದು. ನೀವಿಬ್ಬರೇ? ಹಾಂ ರೀ, ನಾವಿಬ್ಬರೇ ರೀ. ಇಲ್ಲ ಖರ್ಚು ಹೆಂಗಂದ್ರೆ ಹೆಂಡತಿಯಾಗಿ ಬಂದವ್ರಿ. ಅದೆಷ್ಟೋ ಕಷ್ಟ ಬರಲಿ ಅದನ್ನು ಸರಿ ದುಗಿಸ್ಕೊಂಡು ಹೋಗ್ಬೇಕು. ಖರ್ಚು ಈಗ ನಾವು ಇಲ್ಲ ನಾವೆಲ್ಲ ನೋಡಿದ್ದೆಲ್ಲ ಬೇಕು. ಇನ್ನೊಬ್ರು ಹಂಗೆ ಅದನ್ನು ತೊಗೋತಾರೆ ಇದನ್ನು ತೊಗೋತಾರೆ ನೋಡಿದ್ದೆಲ್ಲ ಬೇಕಂತಂದ್ರೆ ನಾವು ಈ ಹಂತಕ್ಕೆ ಇರ್ತಿರ್ಕಿಲ್ರಿ. ನಾ ಇಲ್ಲಿವರೆಗೂ ನಮ್ಮ ಮನೆಯವ್ರನ್ನ ಏನಂದ್ರೆ ಏನೂ ಕಾಡಿಲ್ಲ, ಕೇಳೋದಿಲ್ಲ ರೀ. ಈಗೂ ಏನು ಕೇಳೋದಿಲ್ಲ ರೀ. ನಾನು ಅವ್ರ ಏನು ಏನು ಕೇಳೋದಿಲ್ಲ ರೀ. ಏನೇನು ಕೇಳಂಗಿಲ್ಲ. ಅವ್ರು ಚಲೋ ಇಟ್ಕೊಂಡಾರ ರೀ. ಜಾಸ್ತಿ ಪ್ರೀತಿ ಮಾಡ್ತಾರೆ. ಜಗಳನ ಅಷ್ಟೇ ಆಡ್ತೀವಿ ನಾವು. ನನ್ನ ಸಬ್ಸ್ಕ್ರೈಬರ್ಸ್ ಕೇಳ್ತಿರ್ತಾರೆ, ಅಕ್ಕ ನೀವು ಪುಣ್ಯ ಮಾಡಿರಿ ಅಂತ. ನಾವು ನಮ್ಮಷ್ಟು ಜಗಳ ಮಾಡೋರು ಯಾರಿಲ್ಲ ಅನ್ಕೋತೀವಿ ರೀ. ನಾವು ಅಷ್ಟು ಜಗಳ ಮಾಡ್ತೇವೆ. ಆದ್ರೆ ಅದು ಕೋಳಿ ಜಗಳ ಇರೋರು ಇಬ್ಬರ ರೀ. ಹಿಂಗೆ ಜಗಳ ಮಾಡ್ತೇವೆ. ಹಿಂಗೆ 1 ದಿನ ಮಾತು ಬಿಟ್ಟಿಲ್ಲ ರೀ ನಾನು. ಜಗಳ ಮಾಡಿ ಕೇಳೋರಿಲ್ಲ. ಹಿಂಗೆ 2 ದಿನ 3 ದಿನ ಮಾತಾಡ್ತಾರಂತ. ನಂಗೆ ಅವ್ರ ಮಾತು ಬಿಟ್ಟು ಇರೋಕೆ ಹಂಗಿಲ್ಲ. ಈಗ ದುಮ್ಶಾನ್ ಜಗಳ ಮಾಡಿರ್ತೇವೆ ಮತ್ತು ಹೋಗಿ ಮಾತಾಡಿಸ್ತೇನೆ. ಇನ್ನೂ ದೊಡ್ಡ ಮಟ್ಟದಲ್ಲಿ ಜನ ಪ್ರೀತಿ ಸಿಗ್ಬೇಕ್ರಿ. ಯಾಕಂದ್ರೆ ಸಾಕಷ್ಟು ನಮ್ಮ ಮನೆಯವ್ರಿಗೆ ಯಾವ ಡ್ರೀಮ್ ಇಲ್ರಿ. ಅವ್ರು ಸಾಕು ಹೊಲ ಐತಿ, ತಿನ್ನಾಕ ಊರು ಸಿಗ್ತೈತಿ, ಹಾಕೊಳಕ್ಕೆ ಬಟ್ಟೆ ಸಿಗ್ತೈತಿ, ಸಾಕು ಜೀವನ ಚಲೋ ಐತಲ್ಲ. ಶ್ರೀಮಂತಿಕೆ ಎದಕ್ಕೆ ಬೇಕು ನಮಗೆ, ಸಾಕಲ್ಲ ಅಂತಾರೆ. ನನಗೆ ಜಾಸ್ತಿ ಡ್ರೀಮ್ಸ್ ರೀ. ನನಗೂ ಚಲೋ ಮನೆ ಕಟ್ಟಿಸ್ಬೇಕನ್ನೋ ಆಸೆ ಐತೆ ರೀ. ಚಲೋ ಮನೆ ಕಟ್ಟಿಸ್ಬೇಕು. ನಂಗೆ ಫಸ್ಟ್ ಇರೋದಂದ್ರೆ ನಮ್ಮ ಹೊಲ ಎಲ್ಲ ಸುದ್ದು ಮಾಡ್ಕೋಬೇಕು. ನಮ್ಮ ಮನೆಯವ್ರ ಜೊತೆ ಅದನ್ನ ಜಗಳ ಮಾಡ್ತೇನೆ ರೀ. ಹಿಂದಿಂದ ಈಗ ಬ್ಯಾಸ್ಗಿಗೆ ಮುಂದಿನ ಸಲ ಬ್ಯಾಸ್ಗಿಗೆ ಈಗ ಕಬ್ಬು ತೆಗಿತೇವ್ರಿ. ಇದನ್ನು ಕಬ್ಬು ತೆಗೋದಿಂದ ಹೋಗಲಿ ನಾವೀಗ ಹೊಲದ ಮ್ಯಾಗ ಲೋನ್ ತೊಗೋಬೇಕಂದ್ರೂ ಹೊಲಗಳು ನಮ್ಮ ಹೆಸರಲ್ಲೇ ಇಲ್ಲ, ನಮ್ಮ ಮಾವಾರ ಹೆಸರಲ್ಲೇ ಅದಾವ್ರಿ. ಅವ್ರು ಬಿಟ್ಟು ಕೊಡಂಗಿಲ್ಲ ಅಂತಾರೆ ರೀ. ಅವ್ರು ಬಿಟ್ಟು ಕೊಟ್ಟಾಗ ಮಾಡ್ಕೋತೀನಿ ಅಂತೇಳಿ ಇವ್ರು ಅಂತಾರೆ. ಅವ್ರು ಬಿಟ್ಟು ಕೊಡಂಗಿಲ್ಲ ಅಂತ ಅವ್ರು ಅಂತಾರೆ. ಹೋಗ್ಲಿ ಅವ್ರು ಬಿಟ್ಟು ಕೊಡ್ಲಿಕ್ಕೂ ಬೇಡ. ನಮಗೆ ಹೊಲ ಮಾಡ್ಕೊಂಡು ಮುಂದೊಂದು ದಿನ ನಾವು ಮಾಡ್ಕೊಳ್ಳೋದು. ಈಗ ಶಕ್ತಿ ಇದ್ದಾಗನ ಈಗ ಏನಾರು ಈಗ ಹೊಲ ಒಂದು ಸುದ್ದು ಮಾಡ್ಕೋಬೇಕಂದ್ರೆ ಅದು ಜಾಸ್ತಿ ಹಾರ್ಡ್ ವರ್ಕ್ ಇರ್ತೈತೆ ರೀ. ನಮ್ದು ಕಲ್ಲು ಅವನ್ನೆಲ್ಲ ಕಲ್ಲು ತೆಗೆದೋಗಿದ್ದು ಎಲ್ಲ ಮಾಡೋದು ಇರ್ತೈತಿ. ಈ ಸಲ ಮಾಡ್ಕೊಳ್ಳಂತ ನಾ ಅಂತೀನಿ, ಅವ್ರು ಬ್ಯಾಡ ಅಂತ ಅವ್ರು ಅಂತಾರೆ.
ಫಸ್ಟ್ ನಂಗೆ ಡ್ರೀಮ್ ಇರೋದಂದ್ರೆ ನಮ್ಮ ಹೊಲ ಎಲ್ಲ ಸುದ್ದು ಮಾಡ್ಕೋಬೇಕು ರೀ, ಮಣ್ಣು ಕಡಿಸ್ಬೇಕು. ಯಾಕಂದ್ರೆ ನಾವು ನಮ್ಗೆ ಸಿಗೋದನ್ನ ಅದರಿಂದ ನಾವೀಗ ಈ ಹಂತಕ್ಕೆ ಬಂದೇವು ಅಂತಂದ್ರೆ ನಾನು ಯೂಟ್ಯೂಬ್ ರೊಕ್ಕ ಎದಕ್ಕೂ ಬಳಸೀನಿ ಇಲ್ರಿ ಇಲ್ಲಿವರೆಗೂ. ನನ್ನ ದವಾಖಾನಿಗೆ ಅಂತನ ತೆಗೆದಿಟ್ಬಿಟ್ಟೇನಿ ರೀ ಅವ್ನು. ದವಾಖಾನೆ ಈಗ ನಾವು ದವಾಖಾನಿಗೆ ಹೊಂಟೀವಿ ಅಂದ್ರೆ ಲಕ್ಷ ಬೇಕು ರೀ. ಅದು ದೊಡ್ಡ ದವಾಖಾನಿಗೆ ಹೊಂಟೀವಿ ಅಂದ್ರೆ ಯಾಕಂದ್ರೆ ನಮ್ಗೆ ಸಕ್ಸಸ್ ಆಗೋ ಮಟ್ಟನೂ ಹೋಗ್ಬೇಕಲ್ರಿ. ನಾವು ಹೋದ 1 ತಿಂಗಳು 2 ತಿಂಗಳೇನೋ ಸಕ್ಸಸ್ ಆದ್ರೆ ಚಲೋ ರೀ. ಹಂಗೆ ಹೈ ಟ್ರೀಟ್ಮೆಂಟ್ ಹೋಗೋದೇ ರೀ ಅದು. ಮತ್ತು ತಿಂಗಳದಾಗ 4 ಸಲ ಹೋಗೋದು ರೀ. ಅಂದರೆ ಇದು ನಾವು ಮಕ್ಕಳ ಬಗ್ಗೆ ಅಂತೇಳಿ ಭಾಳ ತೋರಿಸಿದ್ದೀವಿ ರೀ. ಈಗ ಒಂದು 6 ತಿಂಗಳಿಂದ ನಾವು ಅಲ್ಲಿ ಬೆಳಗಾವಿಗೆ ಹೊಂಟಿದ್ದೀವಿ ರೀ. ಅಂದರೆ ಇಲ್ಲೆಲ್ಲ ಮೊದಲ ರಾಮದುರ, ಸವದತ್ತಿ, ಬಾಗಲಕೋಟೆ ಎಲ್ಲ ತೋರಿಸಿದ್ದೀವಿ ರೀ. ಮೊನ್ನೆ ಬೆಳಗಾವಿಗೆ ಚಲೋ ಅದಾರ ಅಂತಂದ್ರೆ ಅಲ್ಲಿ ಹೊಂಟಿದ್ದೀವಿ ರೀ. ಅಲ್ಲಿ ಹೋಗ್ಬೇಕಾದ್ರೆ ಒಂದು 6 ತಿಂಗಳದಾಗ ಒಂದು 3-3.5 ಲಕ್ಷ ರೂಪಾಯಿ ಹೋದ್ರು. ಏನು ಸರ್ ಗೊತ್ತಾಗ್ತಿಲ್ಲ. ಹೋದ ಸರ್ತಿ ಒಮ್ಮೆ 15,000-20,000 ರೂಪಾಯಿ ರೀ. ಸ್ಕ್ಯಾನ್ ಮಾಡೋದು, ಅದು ಇದು ಹೈ ಡೋಸ್ ಮೆಡಿಸಿನ್ ಕೊಡೋದು, ಸಿಕ್ಕಾಪಟ್ಟಿ ಅಮೌಂಟ್ ಹೋಗ್ತೀವಿ. ಒಂದು 6 ತಿಂಗಳು ನೋಡಿದ್ದೀವಿ ರೀ, ನಮಗೇನು ಪ್ರಯೋಜನ ಆಗಲಿಲ್ಲ, ಬಿಟ್ಬಿಟ್ಟಿವಿ. ಮತ್ತು ಅವು ಮೆಡಿಷನ್ ಒಂದೊಂದು ಬಾಡಿಗೆ ಆಗಿ ಬರಂಗಿಲ್ಲ ರೀ. ನಮ್ಮ ಮೊದಲ ಹೀಟ್ ಬಾಡಿ ರೀ, ಅದು ರಿಯಾಕ್ಷನ್ ಆಗ್ಬಿಡ್ತೈತೆ ರೀ. ನಮ್ಗೆ ಮತ್ತು ಹೆಲ್ತ್ ಪ್ರಾಬ್ಲಮ್ ಶುರು ಆಗ್ಬಿಡ್ತೈತಿ. ನಾವು ಬಡ್ಡಿ ಅಂದ್ರೆ ದವಾಖಾನಿಗೆ ಭಾಳ ಹಾಕಿವ್ರಿ ನಾವು. ನನ್ನ ಮದುವೆ ಆದಾಗ ಸುಟ್ಟನ ಇಲ್ಲಿವರೆಗೂ ದವಾಖಾನಿನ ತಪ್ಪಿಲ್ಲ ರೀ. ಹಂಗಾಗಿ ಇಲ್ಲಾಂದ್ರೆ ನಾವು ಯಾವಾಗಲ ಮತ್ತು ನಾವು ಅನ್ಕೊಂಡಿರೋಕೆ ನಾವು ಅವಾಗಿನ ಕಾಲದಾಗ ಮೊದಲು ಕಮ್ಮಿ ಪೇಮೆಂಟ್ ಇದ್ದಾಗೂ ದವಾಖಾನೆ ರೀ. ಎಷ್ಟೋ ದುಡ್ಡೆಲ್ಲ ಇಡೋದು ತಂದು ಇಡೋದು ದವಾಖಾನಿಗೆ ಹೋಗಿದ್ದು, ತಂದು ಇಡೋದು ದವಾಖಾನಿಗೆ ಹೋಗಿದ್ದು. ಹೆಲ್ತ್ ಪ್ರಾಬ್ಲಮ್ ಬರೋದ ರೀ ನನಗೆ. ಈಗ ಮತ್ತು ಇನ್ನೊಂದ್ರೆ ದವಾಖಾನಿಗೆ ಹೋದ್ಮೇಲೆ ಸ್ಕ್ಯಾನ್ ಮಾಡಿದ್ರೆ ಡಾಕ್ಟ್ರ್ ಸಹಿತ ಗೊತ್ತಾಗಂಗಿಲ್ಲ ರೀ. ಎಲ್ಲ ಸರಿ ಇರುತ್ತೆ ಸರ್. ನಂದು ಸರ್ಜರಿ ಆದಾಗ ನೋಡ್ರಿ, ಒಂದ್ಸಲ ಸ್ಕ್ಯಾನ್ ಮಾಡಿದ್ರಿ ಮೇಡಮ್ ಅವ್ರ, ಗೊತ್ತಾಗ್ಲಿಲ್ಲ ರೀ. 2 ಸಲ ಸ್ಕ್ಯಾನ್ ಮಾಡಿದ್ರೆ ಏನಂತನ ಗೊತ್ತಾಗ್ಲಿಲ್ಲ ರೀ. 3ನೇ ಸಲ ಸ್ಕ್ಯಾನ್ ಮಾಡಿ ಔಟ್ನಲ್ಲಿ ಅವ್ರು ಹೇಳಿದ್ರೆ ನಾವು ನಂಬಿದ್ರು. ನಮ್ಗೆ ನಾಲೆಜ್ ಇರುತ್ತೆ ಅವಾಗ, ಸಣ್ಣ ವಯಸ್ಸು, ಮದುವೆ ಒಂದು 4 ವರ್ಷಕ್ಕೆ ರೀ ಅದು. ಅವಾಗೇನು ಅಷ್ಟೊಂದು ಏನು ಗೊತ್ತನಿದ್ರಕ್ಕಿಲ್ಲ. ಅವ್ರು ಆಪ್ರೇಷನ್ ಮಾಡಿದ್ರೆ ಹ್ಞೂ ಅಂತೇಳಿ ಬಿಲ್ ಕೊಟ್ಟು ಬಂದೀವಿ ರೀ. ಆದ್ರೆ ಅದು ಯಾಕೆ ಏನು ಹೊಳ್ಳಿ ಆಮೇಲೆ ಕಟ್ ಅವ್ರ ರಿಪೋರ್ಟ್ ಕಳ್ಕೊಂಡಿಂದ ಬಾಗಲಕೋಟೆ ಅಡ್ಡಾಡಿದೆ, ಎಲ್ಲ ಕಡೆ ದವಾಖಾನೆ ಅಡ್ಡಾಡಿದೆ ರೀ. ಏನಾಗಿರ್ಬೋದು ಅಲ್ಲಿ ಅವ್ರಂತೆಲ್ಲೇ ತೋರಿಸಿದ್ರು, 1.5 ವರ್ಷ ತೋರಿಸಿದ್ರು ರೀ ಮಕ್ಕಳ ಸಂಬಂಧ. ಹಂಗಾರೆ ಅವರು ಆಪ್ರೇಷನ್ ಮಾಡ್ಯಾರಲ್ಲ ಏನು ಅನ್ನೋದು ಗೊತ್ತಿರ್ತೈತೆ ಅವ್ರಿಗೆಲ್ಲ, ರಿಪೋರ್ಟ್ ಐತಿಲ್ಲ ಅವ್ರನ್ನ ನೋಡಿದವರು ಅಂತೇಳಿ ತೋರಿಸಿದ್ವಿ. ಅಲ್ಲಿ ಏನೂ ಪ್ರಯೋಜನ ಆಗಲಿಲ್ಲ ರೀ. ಹಂಗಂತಲೇ ಅಲ್ಲಿ ಸುಮ್ಮನೆ ಕೈ ಬಿಟ್ಟು ಮತ್ತು ಹಂಗೆ ಒಟ್ಟಿನಲ್ಲಿ ಎಲ್ಲಿ ಚಲೋ ಅಂತಾರೆ ಅಲ್ಲಿ ಹೋಗೋದು ರೀ. ದೇವಸ್ಥಾನ ಅಂತಾರೆ ಎಲ್ಲಿ. ಜೀವನದಾಗ ನಾವು ಎಷ್ಟು ಸಂಪಾದನೆ ಮಾಡಿದ್ರು ಯಾರು ಕೇಳಂಗಿಲ್ಲ ರೀ. ನಾವು ಈಗ ಎಲ್ಲರೂ ಹೊರಗೆ ಹೋದಿವಿ ಅಂದ್ರೆ ಮಕ್ಳು ಎಷ್ಟು ಅಂತಾರೆ. ಅವಾಗ ಕೇಳಕ್ಕೆ ಮಾತಾಡಂಗಿಲ್ಲ ರೀ. ಅಷ್ಟೊಂದು ದುಃಖ ಅನಿಸ್ತೈತಿ. ಅದ್ರ ಸಹ ನಾವು ರಗಡ್ ಮಾಡಿವಿ, ಖರೆ ಏನು ಮಾಡೋದ್ರಿ ರಗಡ್ ಏನು ಅಂದರೆ ಇದು ಸೋದರ ಸಂಬಂಧದಲ್ಲಿ ಮದುವೆ ಆಗಿದ್ರಲ್ಲ, ಅದು ಕಾರಣ ಅದು ಏನಿಲ್ಲ ಸರ್. ಎಲ್ಲ ಥರ ಚೆಕ್ ಮಾಡಿಸಿದ್ವಿ ಸರ್, ಬ್ಲಡ್ ಹೋಗಿದ್ವಲ್ರಿ. ಅಲ್ಲಿ ಫಸ್ಟ್ ಕೇಳಿದ್ದು ಅದ ರೀ, ಹಿಂಗೆ ನಮ್ದು ರಿಲೇಷನ್ದಾಗ ಮದುವೆಗೆ ಐತಿ ಮತ್ತು ಅದೇನೋ ಪ್ರಾಬ್ಲಮ್. ಅವ್ರು ಅಂದ್ರೆ ಒಂದೇ ಮಾತಂದ್ರಿ, ಜಗತ್ತಲ್ಲಿ ನಮ್ಮ ಕರ್ನಾಟಕದೊಳಗನ ಸಂಬಂಧದಲ್ಲಿ ಎಷ್ಟು ಜನ ಮದುವೆ ಆಗ್ಯಾರ, ಹಂಗಾಗಿ ಅವ್ರಿಗೆ ಯಾಕೆ ಮಕ್ಕಳಾಗ್ಯಾವು, ಅದಕ್ಕೇನು ಸಂಬಂಧ ಇಲ್ಲ. ಸಂಬಂಧದಲ್ಲಿ ಮದುವೆ ಆಕ್ಕೇತಿ ಬಿಡ್ತೈತೆ ಅನ್ನೋದೇನು ಸಂಬಂಧ ಇಲ್ಲ. ಆಕ್ಕೇತಿ ಅದೆಲ್ಲ ಒಂದು ಮೂಢನಂಬಿಕೆ ಅಂತಂದ್ರಿ ಅವರು. ಈಗ ಅದು ಈಗ ಬ್ಲಡ್ ಎಲ್ಲ ಸೇಮ್ ಇದು ಗ್ರೂಪ್ ಸೇಮ್ ಇದ್ರೂ ಆಗಂಗಿಲ್ಲ ಅಂತಾರೆ. ಈಗ ಒಬ್ಬೊಬ್ರು ಒಂದೊಂಥರ ಹೇಳ್ತಾರೆ ರೀ, ಯಾವುದನ್ನು ನಂಬಬೇಕು ಯಾವುದನ್ನು ಬಿಡ್ಬೇಕಂತನ ಗೊತ್ತಾಗಿಲ್ಲ ರೀ ಹಂಗೆ. ಹಣೆ ಬರ ನೋಡ್ರಿ ಎಲ್ಲದಕ್ಕಿಂತ ಹೆಚ್ಚಿಂದ ನಾವು ಆ ವಿಷಯದೊಳಗೆ ನಮ್ಮ ಹಾಂ ಹೌದು ರೀ. ನಾವು ಟೋಟಲಿ ಲಾಸ್ ಆದ ಅದ್ರಾಗ ಸರ್. ಇಷ್ಟು ದುಡ್ಡೆಲ್ಲ ಹಾಕಿದ್ದು ಅದಕ್ಕೆ ರೀ. ಅದನ್ನು ಅಂದ್ರೆ ಈಗ ನನಗೆ ಮಕ್ಳಾಗ್ಲಾರಕ್ಕೆ ನಮ್ಮ ತವ್ರ ಮನ್ಯಾಗ ರೀ ಇಲ್ಲ ಸರ್ಜರಿ ಮಾಡಿದಾಗ ಏನೋ ಮಾಡ್ಯಾರ, ಗರ್ಭಕೋಶಕ್ಕೆ ಪೆಟ್ಟ ಹಚ್ಚಾರ ಏನೋ, ಅಥವಾ ಅವ್ರು ಏನೋ ಮಾಡ್ಯಾರ ಅದಕ್ಕೆ ಆಗೋಲ್ಲು ಅಂಥೇಳಿ ಅಂತಾರೀ ಕೆಲವರು. ಆದ್ರೆ ಟ್ಯೂಬ್ ಟೆಸ್ಟ್ ಎಲ್ಲ ಮಾಡಿಸಿದ್ವಿ ನಾವು. ಟ್ಯೂಬ್ ಟೆಸ್ಟ್ ಅವು ಕೆಲವೊಂದಿಷ್ಟು ಟೆಸ್ಟ್ ಇರ್ತಾವೆ ರೀ, ಅವನ್ನೆಲ್ಲ ಮಾಡಿಸಿದ್ವಿ. ಅವ್ರು ಆಪ್ರೇಷನ್ನ ಸುಳ್ಳು ಹೇಳಿದ್ರೋ ಏನು ಮಾಡಿದ್ರೋ ಏನೋ ರೀ ಗೊತ್ತಿಲ್ಲ. ಅಲ್ಲೇ ಮೋಸ ಹೋದಿರಿ ನಾವು ಫಸ್ಟ್ ಆಪರೇಷನ್. ಹಾಂ ರೀ, ಅದು ನನ್ನ ಪ್ರೆಗ್ನೆನ್ಸಿನ ಆಗಿರ್ಕಿಲ್ಲ ರೀ, ಅವ್ರು ಸುಳ್ಳು ಹೇಳಿ ಆಪ್ರೇಷನ್ ಮಾಡಿದ್ರು ರೀ. ಈಗೆಲ್ಲ ಈಗ ದವಾಖಾನೆ ಅಂದ್ರೆ ಒಂಥರ ಹೆದರಿಕೆ ಆಗ್ಬಿಡ್ತೈತೆ ರೀ. ಅರ್ನಿಂಗ್ಸ್ ಐತೆ ರೀ, ಅದೇ ಹೇಳಿದ್ವಲ್ಲ ರೀ, ಒಂದು ಕಡೆಯಿಂದ ಬರ್ತೈತೆ ರೀ, ಮತ್ತೊಂದು ಕಡೆಯಿಂದ ಹೊಂಟೈತೆ ರೀ. ಅದು ನಮ್ಮ ಕನಸಿಗೇನು ಆಗಲ್ತು ರೀ ಸದ್ಯಕ್ಕೆ. ಮುಂದೊಂದು ದಿನ ಆಕೈತೆ ಅನ್ನೋದು ನಂಬಿಕೆ ಐತೆ ರೀ. ಅದರಿಂದ ಜನರ ಪ್ರೀತಿ ಇಲ್ಲ ನನಗೆ. ನಾನು ಇದು ರೀ ಈಗ ಕನ್ಸೀವ್ ಆಗಿದ್ನಿ ರೀ ನಾನು 14 ವರ್ಷದಲ್ಲಿ ಫಸ್ಟ್ ರೀ ಕನ್ಸೀವ್ ಆಗಿದ್ದೆ. ಅದನ್ನು ಹಂಗೆ ವಿಡಿಯೋ ಕ್ಲಿಪ್ಪಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ರೀ ನಾನು, ಒಂದು ಮೆಮೊರಿ ಇರ್ತೈತಲ್ಲ ಅಂತೇಳಿ. ಈಗ ಲಾಗರ್ ಅಂದಿಂದ ನಾವು ದಿನನಿತ್ಯ ಏನು ಹಾಕಿರ್ತೈತೆ ಅದನ್ನ ಶೇರ್ ಮಾಡ್ತೀವಿ ರೀ.
ಅದನ್ನೊಂದು ಮತ್ತು ಕೆಲವೊಂದಿಷ್ಟು ಸಾಕಷ್ಟು ಮಂದಿ ಅದಾರ ರೀ ನನ್ನ ಸಬ್ಸ್ಕ್ರೈಬರ್ಸ್ ಮಕ್ಕಳಾಗದೇ ಇರೋರು. ನಾನು ಅಲ್ಲಿ ಏನು ಬೆಳಗಾವಿ ಟ್ರೀಟ್ಮೆಂಟ್ ತೊಗೋತಿದ್ನಲ್ಲ ರೀ, ನನ್ನ ನೋಡಿ ನನ್ನ ಸಬ್ಸ್ಕ್ರೈಬರ್ಸ್ ಇಂಥ ದವಾಖಾನೆ ಹೋಗ್ತೀವಿ ಅಂತೇಳಿ ಹೇಳ್ತೀವಲ್ರಿ ನಾವು, ಸಾಕಷ್ಟು ಜನ ಹೋಗಿ ಸಕ್ಸಸ್ ಆದ್ರಿ ರೀ. ಮತ್ತು ಕೆಲವ್ರು ಸಕ್ಸಸ್ ಆದ್ರೆ ಇನ್ನು ಕೆಲವ್ರಿಗೆ ಸಕ್ಸಸ್ ಆಗಲಿಲ್ಲ, ಅವರು ಅಷ್ಟು ಸ್ಟಾಪ್ ಮಾಡಿದ್ರು ರೀ. ಹಾಗಾಗಿ ನನ್ನ ಅದು ಈಗ ಅದು ವಿಡಿಯೋ ಕ್ಲಿಪ್ಪಿಂಗ್ನೇ ಶೇರ್ ಮಾಡೀನಿ ರೀ ನಾನು. ಅದಕ್ಕೆ ಎಷ್ಟು ಸದ್ಯಕ್ಕೆ ನಾನು ನೋಡಿರೋದು 1300 ಕಮೆಂಟ್ ರೀ. ಎಷ್ಟೊಂದು ವಿಶ್ ಮಾಡ್ಯಾರ ಅಂತಂದ್ರೆ ನನಗೆ ಅದ ಅನ್ನಿಸ್ತು ರೀ, ಕಮೆಂಟ್ ನೋಡ್ರೆ ದೇವ್ರಿಗೆಲ್ಲ ಕರುಣೆ ಬರಲಿ ಅಂತೇಳಿ ಅನಿಸ್ತೈತೆ ರೀ. ಇಲ್ಲ ಚಲೋ ಆಕೈತಿ. ಅದು ನನಗೆ ಗೊತ್ತಾಗ್ಲಿಲ್ಲ ರೀ, ನಾನು ತಾಯಿ ಆಗತ್ತೇನೆ ಆಗೇನು ಅನ್ನೋದನ್ನ ಗೊತ್ತಾಗಲಿಲ್ಲ. ಅದು ಹಿಂಗೆ ಇವತ್ತಂತರ ಚೆಕ್ ಮಾಡ್ಕೊಂಡ್ರೆ ಆಮ್ಯಾಗ ಈ ಕಡೆ ದವಾಖಾನೆಗೆ ಹೋದಿವಿ. ಅಲ್ಲಿ ದವಾಖಾನ್ಯಾಗೂ ಫಸ್ಟ್ ರಾಮದುರ್ಗಕ್ಕೆ ಹೋದಿವಿ, ಅಲ್ಲಿ ಮತ್ತು ಬಾಗಲಕೋಟೆಗೆ ಅಂತಂದ್ರೆ ಬಾಗಲಕೋಟೆಗೆ ಹೋದಿವಿ ಅವತ್ತು. ಅಲ್ಲಿ ಸ್ಕ್ಯಾನ್ ಮಾಡಿದ್ರೆ ಎಲ್ಲ ಮಾಡಿದ್ರೆ ಅಲ್ಲಿ ಏನೂ ಗೊತ್ತಾಗ್ಲಿಲ್ಲ ರೀ. ಮತ್ತು 4 ದಿನ ಬಿಟ್ಟು ಬಾ ಅಂತಂದ್ರೆ ಈ ಕಡೆ ಆಮ್ಯಾಗ ಇಲ್ಲ ಮಿಸ್ಕ್ಯಾರೇಜ್ ಆಗೈತೆ ಅಂತಂದ್ರೆ ಬೇಜಾರು ಆಯ್ತು. ನಾನು ಹೋಗ್ಬೇಕಾದ್ರೆ ನಾ ಹತ್ಕೊಂತನ ಹೋದ್ ನಮ್ಮ ಮನೆಯವರು ಇವ್ರ ಮುಂದಿದ್ರು ಹತ್ರ ಮತ್ತು ಅವ್ರಿಗೆ ಬೇಜಾರು ರೀ. ಅಲ್ಲಿ ದುಃಖನ ತಡ್ಕೊಳಕ್ಕಾಗಲಿಲ್ಲ. ಹಂಗೆ ಇಲ್ಲಿಂದ ರಾಮದುರ್ಲಿಂದ ಏನು ಬಾಗಲಕೋಟೆಗೆ ಹೊಂಟಾಕಿ ಹತ್ಕೊಂತನ ಹೋದ್ನಿ ನಾನು. ಆದರೂ ಒಂದು ಭರವಸೆ ಇತ್ತು, ಇಲ್ಲಪ್ಪ ಅದು. ಮತ್ತು ಅಲ್ಲಿ ಹೋಗಿ ಬಂದಿಂದ ನಾನು ಪ್ರತಿದಿನ ಪೂಜೆ ಮಾಡ್ಬೇಕಾದ್ರೆ ದೇವ್ರು ಅಂತೇಳಿ ಅದನ್ನೇ ಕೇಳ್ಕೋದ್ರಿ, ಮಗು ಐತಿ ಗರ್ಭದಲ್ಲಿ, ಇಲ್ಲ ನನ್ನ ಮಗುಗೆ 100 ವರ್ಷ ಆಯುಸ್ ಕೊಡು, ಆರೋಗ್ಯ ಕೊಡು, ಇದನ್ನ ಕೇಳ್ಕೊತಿದ್ದೀನಿ ರೀ ಪ್ರತಿದಿನ ಪೂಜೆ ಮಾಡ್ಬೇಕಾದ್ರೆ. ಅದು ಬೇಡಿಕೆನೇ ಈಡೇರಲಿಲ್ಲ ರೀ. ಸಾಕಷ್ಟು ಈಗ ಇನ್ನೊಂದು ರೀ, ಒಂದು ಹೆಣ್ಮಗಳಿಗೆ ಮಕ್ಕಳಾಗಲಿಲ್ಲ ಅಂದ್ರೆ ಹೆಣ್ಣಿನೂ ನಿಂದಿಸ್ತಾರೆ, ಹೊಳ್ಳೆ ಗಂಡನೂ ನಿಂದಿಸ್ತಾರೆ. ನನಗೆ ಗೊತ್ತಿದ್ರಕಿಲ್ರಿ ನಾನು, ಯಾಕಂದ್ರೆ ಇದೊಂದು ಪುಟ್ಟ ಪ್ರಪಂಚದಲ್ಲೇ ಇದ್ದವಳು ನಾನು, ಹೊರಗಿನ ಪ್ರಪಂಚನ ಗೊತ್ತಿದ್ರಕಿಲ್ಲ ನನಗೆ. ಯೂಟ್ಯೂಬ್ ಬಂದಿಂದ ಪ್ರೀತಿ ಮಾಡೋರ್ನು ನೋಡೀನಿ, ದ್ವೇಷ ಮಾಡೋರ್ನು ನೋಡೀನಿ. ಅದು ಲಾಗರ್ ಲೈಫ್ ಯಪ್ಪ ಯಾರಿಗೂ ಬೇಡ ಅನ್ನಿಸ್ತೈತೆ ರೀ. ಅಷ್ಟೊಂದು ಕೆಟ್ರಿ ಲಾಗರ್ಸ್ ಅಂದ್ರೆ. ಅಲ್ಲಿ ಪ್ರೀತಿ ಮಾಡೋರು ಜಾಸ್ತಿ ಜನ ಇರ್ತಾರೆ ರೀ, ದ್ವೇಷ ಮಾಡೋರಲ್ಲಿ ಒಬ್ಬರು 1000 ಪಾಸಿಟಿವ್ ಕಮೆಂಟಲ್ಲಿ ಒಂದು ನೆಗೆಟಿವ್ ಕಮೆಂಟ್ ಮೈಂಡ್ ಹಾಳು ಮಾಡಿಬಿಡ್ತೈತೆ ರೀ. ಈಗ ನಮ್ಮ ಕೆಲವೊಂದು ಲಾಗರ್ಸ್ ಕಾಂಟ್ಯಾಕ್ಟಲ್ಲಿ ಇರ್ತಾರಲ್ರಿ, ನಾವು ಮಾತಾಡ್ತಿರ್ತೇವಲ್ಲ, ಅವಾಗ ಅವ್ರಿಗೆ ಬಂದಿರೋ ನೆಗೆಟಿವ್ನ ಹೇಳ್ತಿರ್ತಾರೆ. ಅವಾಗ ಎಷ್ಟೊಂದು ಈಗ ನಮಗೆ ಬಂತಂದ್ರೆ ನಾವು ಅವ್ರ ಮುಂದೆ ಹೇಳಿದ್ವಿ ಅಂದ್ರೆ ಹೌದಾ ಹಿಂಗೆಲ್ಲ ಮಾಡ್ತಾರೆ ಜನ, ಹಿಂಗೂ ಇರ್ತಾರಂತ ನಂಗೆ ಗೊತ್ತನೇ ಇದ್ದಿರ್ಕಿಲ್ರಿ. ಯಾಕಂದ್ರೆ ಒಂದು ವಿಡಿಯೋ ನೋಡಿ ದ್ವೇಷ ಮಾಡೋ ಮಟ್ಟಿಗೆ ಹೋಗ್ತಾರಂತ ಗೊತ್ತನೇ ಇದ್ದಿರ್ಕಿಲ್ರಿ ನನಗೆ. ಗೊತ್ತಿಲ್ಲರಿ, ಅಷ್ಟೊಂದು ದ್ವೇಷ ಮಾಡ್ತಾರೆ ರೀ. ಅದ್ರ ಲಾಗರ್ಸ್ ಲೈಫ್ ಭಾಳ ಕಷ್ಟ ರೀ. ಅದ್ರ ಪ್ರೀತಿ ಮಾಡೋ ಜನನ ನೋಡೋಕೆ ಖುಷಿ ಪಡ್ಬೇಕು ರೀ. ಅಲ್ಲಿ ಜಾಸ್ತಿ ಪ್ರೀತಿ ಮಾಡ್ತಾರಲ್ರಿ. ಪ್ರತಿಯೊಂದನ್ನು ಶೇರ್ ಮಾಡ್ಕೋಬೇಕ್ರಿ ನಾವು, ಎಲ್ಲ ಅಪ್ಡೇಟ್ಸ್ ಪ್ರತಿಯೊಂದನ್ನು ಮುಂಜಾನೆ. ತುಂಬ ಪರ್ಸ್ನಲ್ ಆಗ್ಬಿಡುತ್ತೆ ನಿಮ್ಗೆ ಅನ್ಸಲ್ವಾ ಎಲ್ಲ ಹೇಳ್ತಾ ಹೋದ್ರೆ? ಹಾಂ ಇಲ್ರಿ, ಯಾಕಂದ್ರೆ ಒಂಥರ ಫ್ಯಾಮ್ಲಿ ಥರ ಅಂತ ಈಗ ಅವ್ರಿಗೆ ನಮಗೆ ಒಂದು ಸಂಬಂಧಿಕರ ಥರ ಬೆರೆತು ಬಿಡ್ತೇವೆ ನಾವು. ಹಾಗಾಗಿ ಅತಿಯಾದ ಇನ್ನೊಂದು ಏನು ಗೊತ್ತಂದ್ರೆ, ಅತಿಯಾದ ಪರ್ಸ್ನಲ್ನು ಅಷ್ಟೊಂದು ಏನು ಶೇರ್ ಮಾಡ್ಕೊಳಂಗಿಲ್ಲ. ಎಷ್ಟು ಹಿಂಗೇನೋ ಇದ್ರೂ ಮಾಡ್ಕೊಳ್ಳೋರು ಮಾಡ್ಕೋಬೋದು. ನಮ್ಮ ಕನ್ನಡದಲ್ಲಿ ಅದೊಂದು ಐತ್ರಿ, ಪರ್ಸ್ನಲ್ ಎಲ್ಲ ಶೇರ್ ಮಾಡ್ಕೊತಾರೆ. ಯಾಕಂದ್ರೆ ಕನ್ನಡದಲ್ಲಿ ಸ್ವಲ್ಪ ಕಡಿಮೆ ರೀ, ಎಲ್ಲ ಚಾನಲ್ದವ್ರಿಗೂ ವ್ಯೂಸ್ ಕಡಿಮೆನ. ಈಗ ಬೇರೆ ಲ್ಯಾಂಗ್ವೇಜಲ್ಲಿ ನೋಡಿದ್ರೆ ಹೌದಿಲ್ರಿ, ನನಗೆ ಹಂಗೆ ಅನಿಸ್ತೈತೆ ರೀ ಪರ್ಸ್ನಲಿ. ತುಂಬ ಕಮೆಂಟ್ ನಾನು ನೋಡಿದ್ದೀನಿ. ನೀವು ಏನು ಇದರಿಂದ ಏನು ಉಪಯೋಗ, ಈಗ ಆಯಿತು ನಿಮ್ಮ ದಿನ ಅದು ಇದು ನಿಮ್ಮ ಮನೆ ಕೆಲಸ ಹಾಕ್ತೀರಾ, ಇದರಿಂದ ಏನು ಉಪಯೋಗ ಅಂತೆಲ್ಲ ಕಮೆಂಟ್ ಹಾಕ್ತಾರೆ ರೀ. ಅದಕ್ಕೆಂದ್ರೆ ಭಾಳ ಚೀಪಾಗೆಲ್ಲ ಹಾಕ್ತಾರೆ ರೀ. ಅದೊಂದು ಅವರು ಈಗ ನಾವು ಇವತ್ತೊಂದು ದಿನ ವಿಡಿಯೋ ಹಾಕಲಿಲ್ಲ ಅಂದ್ರೆ ಇನ್ಸ್ಟಾಗ್ರಾಮಲ್ಲೆಲ್ಲ ಬಂದು ಮೆಸೇಜ್ ಹಾಕ್ತಾರೆ, ನಿಮ್ಮ ವಿಡಿಯೋನ ಭಾಳ ಮಿಸ್ ಮಾಡ್ಕೊಳಕತ್ತಿ. 1 ಗಂಟೆಗೆ ವಿಡಿಯೋ ಹಾಕಲಿಲ್ಲ ಅಂದ್ರೆ 1:15 2 ಗಂಟೆಗೆ ಹಾಕಿನ ಅದ್ರ ರಾತ್ರಿ 8 ಗಂಟೆಗೆ ಒಂದು ದಿನಕ್ಕೆ 2 ವಿಡಿಯೋ ಹಾಕ್ತೇನೆ, 1 ಗಂಟೆಗೆ 8 ಗಂಟೆಗೆ. ಒಂದು 5 ನಿಮಿಷ ಹೆಚ್ಚು ಕಮ್ಮಿ ಆದರೂ ಅಕ್ಕ ನಾವು ಇಷ್ಟೊತ್ತನ ವೇಟ್ ಮಾಡಾಕತ್ತಿದ್ವಿ, ನಿಮ್ಮ ವಿಡಿಯೋಗೋಸ್ಕರನ ವೇಟ್ ಮಾಡಾಕತ್ತಿದ್ವಿ, ಯಾಕೆ ವಿಡಿಯೋ ಹಾಕಿಲ್ಲ ನೀವು, ಏನಾದರೂ ಸಮಸ್ಯೆ ನಾನು ಹಿಂಗೆಲ್ಲ ಕೇಳ್ತಾರೆ. ಖುಷಿ ಆಕೈತೆ ಅವಾಗ. ಒಟ್ಟಿನಲ್ಲಿ ನಮ್ಮ ಟೈಮ್, ನಾವೊಂದು ಟೈಮ್ ಸೆಟ್ ಮಾಡಿ ಇಟ್ಟಿರ್ತೇವೆ, ಅಲ್ಲಿವರೆಗೂ ವೇಟ್ ಮಾಡ್ತಿರ್ತಾರೆ ಸ್ವಲ್ಪ ಜಾಸ್ತಿ ಪ್ರೀತಿ ಮಾಡೋರು. ಸ್ಟಾರ್ಟಿಂಗೆಲ್ಲ ನಾವು ಭಾಳ ಪ್ರಾಬ್ಲಮ್ ಮಾಡಿದ್ದೀವಿ ರೀ. ಅಂದ್ರೇನು ಫೋನ್ ಹಿಡ್ಕೊಂಡು ಕುಂಡಿರ್ತಿ, ಅದೆಲ್ಲ ಎದಕ್ಕೆ ಬೇಕು ಹಂಗೆ ಹಿಂಗೆ ಸಮಸ್ಯೆ ಮಾಡಿದ್ವಿ ರೀ. ಆಮೇಲೆ ಬಿಡ್ಲಿಲ್ಲ ರೀ, ಬರ್ತಾ ನಮ್ಗೆ ಸುಮ್ಮನೆ ಸೀದಾ ಹಾಕೈತಿರಲ್ಲ, ಹೋಗ್ಬಿಡ್ತಾನೆ ಪಡಿತಾನೆ ಮಾಡ್ಕೋತಿರ್ತಾಳೆ ಅಂತೇಳಿ ಗಪ್ ಬಿಟ್ಟಿವಿ ರೀ. ಈಗೆಲ್ಲ ಸರಿ ಚಲೋ ಐತ್ರಿ. ಮೊದಲೆಲ್ಲ ನಾವು ಭಾಳ ಸಮಸ್ಯೆನೂ ಮಾಡಿದ್ವಿ ರೀ. ನಾವು ಮಾಡ್ಬೇಕಾದ್ರೆ ನಮ್ಮ ಎಲ್ಲ ಮೊದಲು ಹೊಲ್ದಾಗ ಕೆಲಸ ಇರ್ತಾವೆ ರೀ. ನಾನು ಡ್ರೈವರ್ ಗಾಡಿ ಹೋಗಿದ್ದೀನಿ ರೀ.
ಮತ್ತು ಹೊಲ ನೀರು ಹಾಸು ದನ ಅದು ಇದು ಅದೆಲ್ಲ ಬಿಟ್ಟು ಫೋನ್ ಹಿಡ್ಕೊಂಡು ಕುಂಡಿರ್ತಿ ಅಂತೇಳಿ ಸ್ವಲ್ಪ ಅವಾಗ ಸಮಸ್ಯೆ ಆಕೈತ್ರಿ. ಸ್ಟಾರ್ಟಿಂಗ್ ಗೊತ್ತಾನೆ ಇದ್ರಕ್ಕಿಲ್ರಿ ನಾನು ಚಾನಲ್ ಮಾಡಿದ್ದೆ. ಸಕ್ಸಸ್ ಆದಿಂದನೂ ಅವ್ರಿಗೆ ಏನು ಇದ್ರಾಗ ಅರ್ನಿಂಗ್ಸ್ ಬರ್ತೈತೆ ಅಂತೇಳಿ ಹೇಳಿದ್ರೂ ಬೈತಿದ್ರಲ್ರಿ, ಇಲ್ಲ ಉಂಟೇಶ ಇದ್ರಾಗ ರೊಕ್ಕ ಬರ್ತೈತಿ, ನಮ್ಮ ಕಷ್ಟಕ್ಕೆ ಸಹಾಯ ಆಕೈತಿ ಅಂತೇಳಿ ಅಂತಲೇನ ಅದ್ರಾಗಿನ ತಲೆಗಿಲಿ ಕೆಟ್ಟ ಅದ್ರಾಗೇನು ರೊಕ್ಕ ಬರ್ತೈತಿ ಅಂತೇಳಿ ಅಂತಿದ್ರೆ ಫಸ್ಟ್ ಪೇಮೆಂಟ್ ಬಂದಿಂದ ಅವ್ರಿಗೆ ಮತ್ತು ಅವಾಗಿಂದ ಸಪೋರ್ಟ್ ಮಾಡಾಕತ್ತಾರ. ನಂಬಿಕೆ ಬಂತು ಅವಾಗಿಂದ. ಎಷ್ಟು ಫಸ್ಟ್ ಪೇಮೆಂಟ್? ಫಸ್ಟ್ ಪೇಮೆಂಟ್ $100 ತೊಗೊಂಡು ಒಂದು $8,000 7,000. ಇದು ಹೆಂಗೆ ಆ್ಯಡ್ಸೆನ್ಸ್ ಅಕೌಂಟಲ್ಲಿ ಹೆಂಗೆ ಲಿಂಕ್ ಮಾಡಿದ್ರಿ, ಹೆಂಗೆ ಗೊತ್ತಾಯ್ತು? ಅದನ್ನ ನನಗೆ ಔಟ್ ಆಫ್ ಅಲ್ಲಿ ಇರೋರೊಬ್ರು ಮಾಡಿಕೊಟ್ರಿ. ನಂಗೆ ಗೊತ್ತಾನೆ ಹೆದರ್ಕಿಲ್ರಿ ಅದು. ಮತ್ತು ನಾನು ಏನಾರು ಮಾಡಕ್ಕೆ ಹೋಗಿ ಏನಾರು ಆದ್ಗಿತನೂ ಹೆದರಿಕೆ ಜಾಸ್ತಿ ಇತ್ತು ರೀ. ಇದು ಇಂಗ್ಲೆಂಡ್ ರೀ, ಅವರು ತೆಲುಗು ನೋಡ್ರಿ, ಅವರು ಕನ್ನಡ ಮಾತಾಡ್ತಾರೆ. ಅವ್ರು ಶಕುಂತಲಾ ಅಕ್ಕ ಅಂತೇಳಿ ಅವ್ರು ನಂಗೆ ಮಾಡಿಕೊಟ್ರಿ. ಅವ್ರು ಅಲ್ಲಿ ಐ ಡಿ ಓಪನ್ ಮಾಡಿ ಅವ್ರು ಮಾಡಿಕೊಟ್ರು. ಓ, ಆ್ಯಡ್ಸೆನ್ಸ್ ಅವರು ಮಾಡಿಕೊಟ್ರು. ಹಾಂ, ಹೆಲ್ಪ್ ಮಾಡಿದ್ರು ಅವರೆಲ್ಲ ಹೆಲ್ಪ್ ಮಾಡ್ಯಾರಪ್ಪ. ಸೊ ನಡೀತಾ ಇದೆ. ಹಾಂ ರೀ. ಆದ್ರೆ 7 ಬೆಳೆ ಜಾಸ್ತಿ ಕಂಡೇನಿ ರೀ ಯೂಟ್ಯೂಬಲ್ಲಿ. ಜಾಸ್ತಿ ಅವಮಾನದಿಂದನೇ ಸಕ್ಸಸ್ ಆಗೇನಂತ ಹೇಳ್ಬೋದು ರೀ. ಆದ್ರೆ ಈಗ ಪ್ರೀತಿ ಮಾಡೋ ಜನರು ನೋಡಿ ಖುಷಿ ಆಕೈತಿ ರೀ, ಭಾಳ ಖುಷಿ ಆಕೈತಿ. ಓಕೆ ಸರ್, ನೀವು ಇಲ್ಲಿ ಬಂದದ್ದು ನೀವು ಭಾಳ ಖುಷಿ ರೀ. ನಾನು ಏನೂ ಅಲ್ರಿ, ಆದ್ರೆ ಇಲ್ಲಿ ಈ ಭೇಟಿ ಯಾಕೆ ಬಂದಿರ, ನಾನು ಫಸ್ಟ್ ಮೆಸೇಜ್ ನೋಡಿದ ತಕ್ಷಣ ನನಗೆ ಶಾಕ್ ಆಯ್ತು. ಹೌದೇನಲ್ಲ, ಕೆಲವೊಂದು ಫೇಕ್ನು ಇರ್ತಾವಲ್ರಿ, ಹೌದೇನಲ್ಲ ಇರ್ಬೋದೇನೋ ಅಂತೇಳಿ ನಾನು ಪಟ್ನ ನಂಬರ್ ಕೊಟ್ಟನಿ. ಇಲ್ಲ ಇರ್ಬೋದು, ಅಷ್ಟೊಂದು ಯಾರೋ ದೊಡ್ಡ ಚಾನಲ್ನ ಮೆಸೇಜ್ ಮಾಡ್ಕೊಂಡು ಮೆಸೇಜ್ ಹಾಕಿಲ್ಲ ಅಂತೇಳಿ. ಅವಾಗ ಏನೋ ನಮ್ಮ ಮನೆಯವ್ರು ಏನೋ ಕೇಳಾಕತ್ತಾರ. ನಾನು ಈ ಹೀರೋ ವೆಂಕಟೇಶ ನಾವು ಇಲ್ಲಿದ್ದ ಒಬ್ಬರು ಮೆಸೇಜ್ ಹಾಕ್ಯಾರ, ದೊಡ್ಡ ಚಾನಲ್ದವ್ರು ನಂಗೆ ಮೆಸೇಜ್ ಹಾಕ್ಯಾರ ನಿಂದರ ನೀಟ ಅಂತೇಳಿ ಅವ್ರನ್ನ ಬೈದು ಅವ್ರು ಕೂಡ ಜಗಳ ಮಾಡಿ ನಿಮ್ಗೆ ಮೆಸೇಜ್ ಹಾಕಕತ್ತೇನ್ರಿ. ಅವ್ರೇನೋ ಅರ್ಜೆಂಟ್ ಎಲ್ಲಿಗೋ ಹೊಂಟಾರ, ಏನೋ ಕೇಳಾಕತ್ತಾರ. ಇಲ್ಲ ನಾನು ನಿನ್ನ ಕೂಡ ಮಾತಾಡೋದು ಸುಮ್ಮನೆ, ನಿಮ್ಗೇನು ಗೊತ್ತೈತಿ ಅಂತೇಳಿ. ಖುಷಿ ಆಯ್ತು ನೀವು ಇಲ್ಲಿ ಬಂದದಕ್ಕೆ. ನಾವು ನಿಮ್ಮನ್ನು ಭೇಟಿಯಾಗಿದ್ದಕ್ಕೆ ಭಾಳ ಖುಷಿ ಆಯ್ತು ರೀ. ಒಳ್ಳೆದಾಗ್ತಾ ಈಗ ಹೋದ್ರ ಸೀದಾ ದಿನದಾಗನ ಕೆರೆ ಅಂತಲ್ರಿ, ಅದ್ರ 11 ಗಂಟೆ ಮಟನು ಅಲ್ಲಿ ಹೋಗಿದ್ದಿಲ್ಲ ನಾ. ಒಬ್ಬಾಕಿನ ಹಿಡ್ಕೊಂಡ್ ಫೋನ್ ಅಲ್ಲಿ ಹಿಡ್ಕೊಂಡ್ ಹಿಂಗೆ ಆ ಕಡೆ ಇದನ್ನ ಮಾಡೋದು ಇದನ್ನ ಮೊಬೈಲ್. ಈ ಮೊಬೈಲ್ ಸ್ನೇಹಿತರೆ ರುಕ್ಮಿಣಿ ಅವರು ಮೊಟ್ಟ ಮೊದಲು ವಿಡಿಯೋ ಮಾಡಕ್ಕೆ ಶುರು ಮಾಡ್ರ ಮೊಬೈಲು. ಅವ್ರು ಕಳ್ಸ್ಯಾರ ಒಂದು ದೊಡ್ಡದೊಂದು ಪಾರ್ಸಲ್ ಬಂದು, ನನ್ಗೇನು ಹೇಳಿನಿಲ್ಲ, ಮೆಸೇಜ್ ಹಾಕಿಲ್ಲ, ಒಂದು ಪಾರ್ಸಲ್ ಬರ್ತೈತೆ ನೋಡಂತಂದಿದ್ರಷ್ಟ. ಇದೇನಪ್ಪ ಇಷ್ಟೊಂದು ದೊಡ್ಡ ಬಾಕ್ಸು ಅಂತೇಳಿ ಈ ಕಡೆ ಓಪನ್ ಮಾಡೋ ಅಂತಲೇನ ಖುಷಿ ಆಯ್ತು. ನಾನು ಫಸ್ಟ್ ಲಾಗಿನ್ ಶುರು ಮಾಡಿದ್ನಲ್ಲ, ಇದ ಮೊಬೈಲ್ ನೋಡ್ರಿ ನಂದು. ಇದು 10,000 ಮೊಬೈಲ್ ಏನೋರಿ ಇದು. 10,000. ಇದು ಬಿದ್ದು ಎಲ್ಲ ಹಾಳಾಗಿಬಿಟ್ಟೈತ್ರಿ. ನಾನು ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಬೆಳಗ್ಗೆ ಇದ್ದಾಗ, ಅದು ಅಲ್ಲಿ ಗಿಡದಾಗ ಇಡ್ತೇನೆ ನಾನು ವಿಡಿಯೋ ಅಪ್ಲೋಡಿಗೆ ಫೋನ್. ಏನೇನ ಗಿಡದಾಗ ಒಂದು ಮರದಲ್ಲಿ ಟೈರ್ ಏನೋ ಹಾಕ್ಯಾರ. ನೆಟ್ವರ್ಕ್ ಬರಂಗಿಲ್ಲ ಇಲ್ಲಿ. ನೆಟ್ವರ್ಕ್ ಬರಲ್ಲ ಇಲ್ಲಿಗೆ. ಇಲ್ಲ ನೆಟ್ವರ್ಕ್ ಬರಂಗಿಲ್ಲ. ಸೊ ಎಲ್ಲಿಡ್ತೀರಿ? ಅಲ್ಲಿ ಗಿಡದಾಗ ಒಂದು ಟೈರ್ ಏನೋ ವೆಂಕಟೇಶ್ ಅದ ಟೈರ್, ಗಾಡಿ ಟೈರ್ ಅದು ಹಾಕ್ಯವನ ಅದ್ರ ಮ್ಯಾಗ ಇಟ್ಟು ನಾನು ಕೆಲಸ ಮಾಡ್ತಿರ್ತೇನೆ. ಅದು ಗಾಳಿಗೆ ಎತ್ತರ ಐತೆ, ನಾ ಇಷ್ಟ ಎತ್ತರ ಐತಿ. ಕೆಳಗೆಲ್ಲ ಕಲ್ಲ ಅದಾವ. ಅಲ್ಲಿ ಭಾಳ ಸಲ ಇದು ಬಿದ್ದೈತಿ, ಅದು ಹೊಸ ಫೋನು ಬಿದ್ದೈತಿ. ಇದು ಏನು ನೋಡೋಣ ಎಲ್ಲ ಇದ್ರಲ್ಲಿ ನೋಡ್ತೇನೆ. 1 ವರ್ಷ ಆತೇನ ನಾನು ತಗೊಂಡು. ಅಂದ್ರೆ ಈ ವಿಡಿಯೋ ಮಾಡಿ ಎಲ್ಲ ಎಡಿಟಿಂಗ್ ಮಾಡಿ ರೆಡಿ ಮಾಡಿ ಅಪ್ಲೋಡ್ ಹಾಕ್ಬಿಟ್ಟು ಮರದ ಮೇಲೆ ಇಡಬೇಕು. ಮರದಾಗ ಇಡ್ಬೇಕನ್ನ. ಅದು ಯಾವುದೋ ಒಂದು ಟೈಮ್ ಆಗಿರುತ್ತೆ, ಅವಾಗ ಎತ್ಕೊಂಡು ನೋಡ್ಬೇಕು. ಅಲ್ಲಿ ಟೈಮಿಂಗ್ ಫಸ್ಟ್ ಅಪ್ಲೋಡಿಗೆ ಇಟ್ಟಾಗ ಟೈಮಿಂಗ್ ತೋರಿಸ್ತೈತಲ್ಲ, ಆ ಟೈಮ್ ಕೆಲವೊಂದ್ಸಲ ನೆಟ್ವರ್ಕ್ ಹೋತಂದ್ರೆ ಹೋಗೇ ಬಿಡ್ತೈತಿ, ಬರಂಗನೇ ಇಲ್ಲ ನೆಟ್ವರ್ಕ್. ಪಿಕ್ಸ್ ಮುಂಜಾನೆ ಎಷ್ಟು 10 ಗಂಟೆ ಒಳಗಡೆ ನೆಟ್ವರ್ಕ್ ಬರ್ತೈತಿ, ಇಲ್ಲ ಸಾಯಂಕಾಲ 5 ಗಂಟೆ ನಂತರ. ಮಳೆಗಾಲದಾಗ ಭಾಳ ಕಷ್ಟನ. ನಾನು ಫಸ್ಟ್ ಸ್ಟಾರ್ಟಿಂಗ್ ವಿಡಿಯೋ ಮಾಡುವಾಗ ನಮ್ಮ ಮನೆಯವ್ರು ಬೈತಿದ್ರು, ಕೊಡೆ ಹಿಡ್ಕೊಂಡು ಈ ಟೈಮಲ್ಲಿ, ಇಲ್ಲಾಂದ್ರೆ ಈ ಟೈಮಲ್ಲಿ ಅಪ್ಲೋಡ್ ಮಾಡ್ಬೇಕು. ನಾನು ವಿಡಿಯೋ ಅಪ್ಲೋಡ್ ಮಾಡಿ ಪ್ರೈವೇಟಲ್ಲಿ ಇಟ್ಕೊಂಡು ಮತ್ತು ಅವ ತಮ್ನೇಲ್ ಟೈಟಲ್ ಅವ ಚೇಂಜ್ ಮಾಡೋದು, ಕೊಡೆ ಹಿಡ್ಕೊಂಡು ಮಳೆಯಾಗನ ನಿಂದಿರೋದು. ಎಲ್ಲಿ ಮರದ ಮೇಲೆ? ಮರದ ಹತ್ರ? ಮರದ ಹತ್ರ ಕೈಯಾಗ ಹಿಡ್ಕೊಂಡು ನಿಂದಿರೋದು. ಅಮ್ಮ ಎಲ್ಲಿ ನೆಟ್ವರ್ಕ್ ಬರ್ತಾವ ಕೈಯಲ್ಲಿ ಹಿಡ್ಕೊಂಡು ಛತ್ರಿ ಹಿಡ್ಕೊಂಡು. ಈಗ ಹೋದ್ರ ಸೀದಾ ದಿನದಾಗನ ಕೆರೆ ಅಂತಲ್ರಿ, ಅದ್ರ 11 ಗಂಟೆ ಮಟನು ಅಲ್ಲಿ ಹೋಗಿದ್ದಿಲ್ಲ ನಾ. ಒಬ್ಬಾಕಿನ ಹಿಡ್ಕೊಂಡ್ ಫೋನ್ ಅದು ಇದನ್ನ ಮಾಡ್ಕೊಂತ ನಮ್ಮ ಪಪ್ಪಿ ನನ್ನ ಜೋಡಿನ ಅಲ್ಲಿ ಹಿಡ್ಕೊಂಡು ಹಿಂಗೆ ಆ ಕಡೆ ಇದನ್ನ ಮಾಡೋದು ಇದನ್ನ ಮೊಬೈಲ್. ನೆಟ್ವರ್ಕ್ ಹಾಂ 11 ಗಂಟೆ ಮಟ್ಟ ಅವ್ರು ಮಲ್ಕೋತಿದ್ರ. ಮತ್ತಿಲ್ಲ ಬೈತಾರ, ಬೈಸ್ಗೋದು ಯಾಕೆ ಬೇಕು, ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಮಲ್ಕೋಲಿ ಅಂತೇಳಿ ಸಾಹೇಬ್ರು ಮಲ್ಕೊಂಡ್ಮೇಲೆ ಹೋಗಿ ಅಪ್ಲೋಡ್ ಮಾಡೋದು. ಹಾಂ
ಅಯ್ಯೋ 11 ಗಂಟೆ ಅಲ್ಲಿ ಬಾರಿ ಗಿಡ ಹೂನ ಅಲ್ಲಿ ಹೆದರ್ಕ್ ಬರ್ತೈತೆ ಕತ್ಲು. ಈಗ ನಮ್ಮ ಏರಿಯಾ ಆದ್ರೂ ಕತ್ಲನ ಹೆದರ್ಕ್ ಬರ್ತೈತೆ, ಆದ್ರೂ ಕೈಯೆಲ್ಲ ನೋವು ಬರ್ತಿದ್ದು. ಅದ್ರ ಮತ್ತೆ ಹಿಡ್ಕೊಂಡು ನಿಂದಿರ್ಬೇಕನ್ನ ಎಷ್ಟೊತ್ತಿದ್ರು, ಅರ್ಧ ತಾಸಾಗ್ಲಿ 1 ತಾಸಾಗ್ಲಿ. ಸ್ವಲ್ಪ ಆಚೆ ಆದ್ರೆ ನೆಟ್ವರ್ಕ್ ಸಿಗಂಗಿಲ್ಲ. ಮತ್ತು ಈಗ ಒಂದು 2 ದಿನ ಆತೇನೇನು ನೆಟ್ವರ್ಕ್ ಸುದ್ದಾಗಿ ಏರ್ಟೆಲ್ದು. ಅದೊಂದು ಖುಷಿ ಆಯ್ತು ನನಗೆ. ಇಲ್ಲಾಂದ್ರೆ ಭಾಳ ಅಷ್ಟು ಒಂದು 4 GB ಆದ್ರೂ ಅಪ್ಲೋಡ್ ಆಗಂಗಿಲ್ಲ. ಸಿಕ್ಕಾಪಟ್ಟಿ ನೆಟ್ ಹೋಗಿತ್ತು ಸ್ಪೀಡ್, ಆದ್ರೆ ವಿಡಿಯೋನ ಅಪ್ಲೋಡ್ ಹಾಕಿರ್ಕಿಲ್ಲ. ಹಂಗೆ ಬರೀ ರಿಚಾರ್ಜ್ ಮಾಡ್ಕೊಳ್ಳಿ ಭಾಳ ಅಂದ್ರೆ ಭಾಳ ಬೇಜಾರಾಕಿತ್ತು ನಂಗೆ. ಅಯ್ಯಪ್ಪ ಏನು ಇಷ್ಟೆಲ್ಲ ಇದನ್ನು ಮಾಡ್ಬೇಕು, ಇದಕ್ಕೆ ಅಪ್ಲೋಡ್ನ ಆಗಲ್ತು. ಹೊಳ್ಳಿ ಕೈ ಕೊಡ್ತಂದ್ರೆ ಮತ್ತು ನೆಟ್ ನಾನು ಹಾಕ್ಸ್ಕೊಳ್ಳೋದು 2 GB ನೆಟ್ ಹಾಕಿಸ್ಕೊಂಡಿರ್ತೇನೆ. ಅದು ಖಾಲಿ ಆತಂದ್ರೆ ಮುಗೀತು. ಡೈಲಿ 2 GB? ಹಾಂ, ಡೈಲಿ 2 GB ಬೇಕು. ಹಾಂ, ವಿಡಿಯೋ ಅಪ್ಲೋಡಿಗೆ ಅಷ್ಟು ಬೇಕನ್ನ. ಮತ್ತು ವಿಡಿಯೋ ಲೆಂಗ್ತಿದ್ದು ಅಂದ್ರೆ 2 GB 4 GB ಬೇಕನ್ನ. ನೆಟ್ವರ್ಕ್ನ ಇದಾಗಂಗಿಲ್ಲ. ಮತ್ತು ಈಗ 2 ದಿನ ಆಯ್ತು, ಈಗ ಆರಾಮ್ಸೆ ವಿಡಿಯೋ ಅಪ್ಲೋಡ್ ಆಗ್ತಾವೆ. 2 GB ಒಳಗೆ ಅಪ್ಲೋಡ್ ಆಕೈತಿ. ಈಗ 1 ವರ್ಷದಿಂದ 4 GB ಬೇಕನ್ನ ಒಂದು ದಿನಕ್ಕೆ ಒಂದು ವಿಡಿಯೋ ಅಪ್ಲೋಡ್ ಆಗ್ಬೇಕಾದ್ರೆ. ಅದಕ್ಕೆ 1 ವರ್ಷದಾಗ ಭಾಳ ಇದಕ್ಕೆ ಕರೆನ್ಸಿನೇ ಜಾಸ್ತಿ ಹಾಕ್ಸಿ. ಬರೀ ನೆಟ್ ಪ್ಯಾಕೇಜ್ ಅಷ್ಟು ಹಾಕಿಸ್ಕೊತಿದ್ನಿ. ಎಕ್ಸ್ಟ್ರಾ ಮತ್ತು ಬೇಕಲ್ಲ ನಾ ಈಗ. ಇಲ್ಲಾಂದ್ರೆ ಇದು 2 GB ಅಷ್ಟೇ ಇರ್ತೈತಿ, ಮತ್ತು ಎಕ್ಸ್ಟ್ರಾ ಬೇರೆ ನೆಟ್ ಪ್ಯಾಕೇಜ್ ಹಾಕಿಸ್ಕೊಳ್ಳೋದು. ಈ ಮೊಬೈಲ್ ಸ್ನೇಹಿತರೆ ರುಕ್ಮಿಣಿ ಅವರು ಮೊಟ್ಟ ಮೊದಲು ವಿಡಿಯೋ ಮಾಡಕ್ಕೆ ಶುರು ಮಾಡಿರೋ ಮೊಬೈಲು. ಇದೇ ಮೊಬೈಲ್ನ ಅವ್ರು ಅಪ್ಲೋಡ್ ಮಾಡಿಬಿಟ್ಟು ಮರದ ಮೇಲೆ ಇಡ್ತಾ ಇದ್ದೀವಿ ನೆಟ್ವರ್ಕ್. ಇದನ್ನು ಮರದ ಮ್ಯಾಗ ಇಡ್ತೇನೆ ನಾನು. ಇದನ್ನು ಮರದ ಮ್ಯಾಗ ಬಿದ್ದೇ ಇಲ್ಲ, ಸ್ಕ್ರೀನ್ ನೋಡಿಲ್ಲ ನಾ. ಹೆಂಗೆ ಹೊಸ ಫೋನ್ ಇದೇನು? ಅದು ಟ್ರೈಪಾಡ್, ರಿಂಗ್ ಲೈಟ್. ನನ್ನ ಸಬ್ಸ್ಕ್ರೈಬರ್ಸ್ ಕಳಿಸ್ಯಾರ ಇದನ್ನು. ಹಾಂ, ಅವ್ರು ಕಳಿಸಿರ. ನಂಗೆ ಗೊತ್ತೇನೆ ಇಲ್ಲ. ಒಂದ್ಸಲ ಫಸ್ಟ್ ಟೈಮ್ ಅವ್ರು ನಂಗೆ ದೇವ್ರದ್ದು ಇವ್ನು ಕಳಿಸಿದ್ರು, ಮೂರ್ತಿ ಎತ್ತಿ. US ಇರ್ತಾರೆ ಅವರು. ಅವ್ರು ಈ ಕಡೆ ಸೆಕೆಂಡ್ ಟೈಮ್ ಅವ್ರು ಕಳಿಸ್ಯಾರ. ಒಂದು ದೊಡ್ಡದೊಂದು ಪಾರ್ಸಲ್ ಬಂದು ನನಗೇನು ಹೇಳಿನಿಲ್ಲ, ಮೆಸೇಜ್ ಹಾಕಿಲ್ಲ. ಒಂದು ಪಾರ್ಸಲ್ ಬರ್ತೈತೆ ನೋಡು ಅಂತಂದಿದ್ರು ಅಷ್ಟೇ. ಇದೇನಪ್ಪ ಇಷ್ಟೊಂದು ದೊಡ್ಡ ಬಾಕ್ಸು ಅಂತೇಳಿ ಈ ಕಡೆ ಓಪನ್ ಮಾಡೋ ಅಂತಲೇ ಖುಷಿ ಆಯ್ತು. ಕರೆಂಟಿನೊಂದು ಪ್ರಾಬ್ಲಮ್, ಕರೆಂಟ್ ಇರೋಂಗಿಲ್ಲ. ಮತ್ತು ಇವು ಕರೆಂಟ್ ಇದ್ರೂ ವಿಡಿಯೋ ಅಷ್ಟೊಂದು ಕ್ವಾಲಿಟಿ ಸರಿ ಬರೋಂಗಿಲ್ಲ. ಹಾಗಾಗಿ ರಿಂಗ್ ಲೈಟ್ ಟ್ರೈ ಪಡ್ಕೊಳ್ಳಿ. ಈಗ ಹೊರಗೆ ನಿಂತ್ಕೊಂಡು ಹಿಂಗನಾರ ವಿಡಿಯೋ ಮಾಡ್ಬೇಕಾದ್ರೆ ಅದು ಬಿದ್ದು ಹೊಡೆದೈತಿ. ಇಲ್ಲಿ ಗಾಳಿ ಜಾಸ್ತಿ ಬೀಸ್ತತನ, ಗಾಳಿ ಅವಾಗ ಬಿದ್ದು ಇದನ್ನ ಹಚ್ಚಾರ ನಮ್ಮ ಮನೆಯವರು. ಪೇವ್ಕಿಕ್ ಹಚ್ಚಾರ, ಕಾಟನ್ಗೆ ಪೇವ್ಕಿಕ್ ಹಾಕಿ ಹಚ್ಚಾರ. ಕಟ್ ಆಗ್ಬಿಟ್ಟೈತನ ಅದ. ನಾ ಇದ್ದಿದ್ದೊಳಗಷ್ಟು ಮ್ಯಾನೇಜ್ ಮಾಡ್ಕೊಂಡು ಹೊಂಟೀನಿ. ₹1. ಇಲ್ಲಿ ಪ್ರಕೃತಿ ಸಮಸ್ಯೆ, ಕರೆಂಟ್ ಇರಲ್ಲ, ಇಂಟರ್ನೆಟ್ ಇರಲ್ಲ. ಅದ್ರ ಮಧ್ಯೆ 770 ವಿಡಿಯೋ ಅಪ್ಲೋಡ್ ಮಾಡಿದಾರೆ ಅವರು. ನಾವು ನಮಸ್ಕಾರ ಮಾಡ್ಬಾರ್ದಾ, ಚಪ್ಪಾಳೆ ಹೊಡಿಬಾರ್ದಾ? ಏನ್ ತಾಯಿ ಮಾತಾಯಿ. ಸ್ನೇಹಿತರೆ ನೀವು ಯೋಚನೆ ಮಾಡಿ, ಕಲಾ ಮಾಧ್ಯಮದ ಏನು ದೊಡ್ಡ ಕೆಲಸವೇ ಇಲ್ಲ. ಸುಮಾರು 7.5 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಅಂದರೆ ನಮಗಲ್ಲಿ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಬರುತ್ತೆ. 150 MBPS ಸ್ಪೀಡಲ್ಲಿ ಅನ್ಲಿಮಿಟೆಡ್ ಡೇಟಾ ಬರುತ್ತೆ. ನಾವು ವಿಡಿಯೋ ಅಪ್ಲೋಡ್ ಮಾಡಲು ಏನು ಹೆಚ್ಚುಗಾರಿಕೆ ಇಲ್ಲ. ನಮ್ಮ ಹತ್ರ ಈ ಎಡಿಟಿಂಗ್ ಮೆಷಿನ್ ಇದೆ, ಕೆನಾನ್ 5D ಕ್ಯಾಮ್ರಾಗಳಿದ್ದಾವೆ, ಕ್ಯಾಮ್ರಾಮನ್ ಇದ್ದಾರೆ, ಲೈವ್ ಹುಡುಗರಿದ್ದಾರೆ. ನಮ್ದೇನು ದೊಡ್ಡ ಕೆಲಸನೇ ಇಲ್ಲ. ಒಬ್ಬರೇ ಕರೆಂಟ್ ಇಲ್ದಿರೋ ಜಾಗದಲ್ಲಿ, ಇಂಟರ್ನೆಟ್ ಇಲ್ದಿರೋ ಜಾಗದಲ್ಲಿ, ಮತ್ತು ಗಾಳಿ ಮಳೆ ಒದ್ದಾಟ ಇರೋಂಥ ಜಾಗದಲ್ಲಿ ನಿಂತ್ಕೊಂಡು 700 ವಿಡಿಯೋ ಮಾಡೋದಿದೆಯಲ್ಲ, ಗ್ರೇಟ್. ರಾತ್ರಿ ಈ ಮಳೆಗಾಲದಾಗ 1 ವರ್ಷದಿಂದ ಇಲ್ಲಿವರೆಗೂ ನಾವು 1 ವರ್ಷ ಭಾಳ ಕಷ್ಟಪಟ್ಟೆ ಅಂತಲೇ ಹೇಳ್ಬೋದು. ಅದ್ರೊಳಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಮತ್ತು ಟ್ರೀಟ್ಮೆಂಟ್ ತೊಗೋಬೇಕಂದ್ರೆ ಜಾಸ್ತಿ ಅಡ್ಡಾಡೋದು, ಇದು ಮಾಡಿ ಟೆನ್ಷನ್ ಜಾಸ್ತಿ ತೊಗೋಬಾರ್ದು. ಇವು ಅಪ್ಲೋಡ್ ಆಗಲ್ಲ ಅಂದ್ರೆ ಟೆನ್ಷನ್ ಜಾಸ್ತಿ ಆಗ್ಬಿಡ್ತೈತೆ ಆಟೋಮೆಟಿಕ್ಲಿ. ಹಾಗಾಗಿ ಮತ್ತು ಮೊಬೈಲ್ ಎಷ್ಟು ಹೊತ್ತಿದ್ರು ಕೈಯಾಗ ಹಿಡ್ಕೋಬೇಕು, ಮತ್ತು ಅದು ಕೊಡಿ ಹಿಡ್ಕೋಬೇಕು ಒಂದು ಕೈಯಾಗ. ಇದು ಮೊಬೈಲ್ ಬೆಳಕಲ್ಲ ಟಾರ್ಚ್ ಹಚ್ಕೊಂಡು ಇದು ಎಷ್ಟು ಹೊತ್ತಿದ್ರು ಮತ್ತು ಕರೆಂಟ್ ಇರಲಿಲ್ಲ ಅಂದ್ರೆ ಮತ್ತು ನೆಕ್ಸ್ಟ್ ವಿಡಿಯೋ ಮಾಡೋಕ್ಕಾಗಂಗಿಲ್ಲ, ಅಪ್ಲೋಡ್ ಮಾಡೋಕ್ಕಾಗಂಗಿಲ್ಲ. ಅದ್ರೊಳಗೆ ಮತ್ತು ಮಳೆಗಾಲ ಟೈಮಲ್ಲಿ ಸಣ್ಣಗೆ ಮಳೆ ಬರ್ತಿರ್ತೈತಿ, ಕೊಡಿ ಹಿಡ್ಕೊಂಡು ಫೋನ್ ತೊಗೊಂಡು ಆ ಕಡೆ ಹೋಗ್ಬಿಡೋದು, ಮನೆ ಬಿಟ್ಟನ ಹೋಗ್ಬಿಡೋದು. ಹೋಗಿ ಕಾಲಾಗ ಮತ್ತು ಹಾವು ಬಂದವನು ಹೆದರಿಕೆ ಅದಂದ. ಸಣ್ಣ ಮರಿಗಳನ್ನ ಅಡ್ಡಾಡ್ತಿರ್ತಾವ, ಹಿಂಗೆ ಹೋಗಿರ್ತಾವ. ಸರ್ ಹೋದಾಗ ಗೊತ್ತಾಗೋದು ನಾವು ಇದೇ ಲೋಕದಾಗ ಇರ್ತೇವಿ, ವಿಡಿಯೋ ಅಪ್ಲೋಡ್ ಲೋಕದಾಗ ಇರ್ತೇವೆ. ಓಡಾಡ್ತಿರ್ತಾನ. ನಾವು ಬ್ಯಾಸಿಗಾಗಿ ಇದು ತಗಡು ಈಗ ಹಾಕ್ಯವನ, ತಗಡು ಹಾಕಿ ಒಂದು 2 ತಿಂಗಳಾತ್ನ, ಈಗ 2 ತಿಂಗಳಾತನ ಇದನ್ನ ಹಾಕಿ. ಬ್ಯಾಸಿಗಾಗಿ ಮತ್ತು ನಾವು ಹೊರಗೆ ಮುಕ್ಕೋತೇವೆ. ಒಳಗೆ ಕರೆಂಟ್ ಇರಂಗಿಲ್ಲ, ಫ್ಯಾನ್ ಇರಂಗಿಲ್ಲ, ಭಾಳ ಜಳ ಹಾಕೈತೆ ನಾ ಶೀಟ್ ಮನಿ ಎಲ್ಲ. ಇಲ್ಲೇ ಇಲ್ಲೇ ಮುಕ್ಕೋತೀವಿ. ಈಗೂ ಇಲ್ಲೇ ಮುಕ್ಕೋತೇವೆ ನಾನು. ಫ್ರೆಶ್ ಗಾಳಿ ಬರ್ತೈತಿ ಇಲ್ಲನ. ಅದ್ರ ಸಂಬಂಧನ ನನ್ನ ಸಬ್ಸ್ಕ್ರೈಬರ್ಸ್ ಅಂದ್ರೆ ಅಕ್ಕ ನೀವು ಮಂಚ ತಗೋರಿ ಅಂತಂದಾಗ ಇದನ್ನ ಈಗ ತಗೊಂಡೆ. ನನ್ನ ಸಬ್ಸ್ಕ್ರೈಬರ್ಸ್ ಹೇಳಿದಿಂದ ತಗೊಂಡೆ. ನಾನು ಅದನ್ನೇ ಹೇಳಿದ್ನಲ್ಲ, ನಾನು ₹1 ಖರ್ಚು ಮಾಡ್ಬೇಕಾದ್ರೆ ಭಾಳ ಯೋಚನೆ ಮಾಡ್ತೇನೆ. ಯಾಕಂದ್ರೆ ನಾವು ಬರೀ ಖರ್ಚು ಮಾಡಾಕತ್ತೀವಿ ಅಂದ್ರೆ ಅದಕ್ಕೆ ರೂಢಿ ಬಿದ್ದು ಬಿಡ್ತೈತನ, ಬರೀ ಖರ್ಚು ಮಾಡ್ಕೊಂತನ ಹೋಗೋದು. ಅಭ್ಯಾಸ ಆಗ್ಬಿಡ್ತದ. ಅಭ್ಯಾಸ ಆಗ್ಬಿಡ್ತೈತನ.
ನೋಡಿ ರುಕ್ಮಿಣಿ ಅವ್ರು ಮಂಚ ತೊಗೊಂಡಿದ್ದಾರೆ, ನೀವೆಲ್ಲ ಹೇಳಿದ್ರೆ ಅವ್ರು ಮಂಚ ಎಸ್, ವೆರಿ ನೈಸ್. ಇವ್ರು ಯಾರು ಸಾಹೇಬ್ರು? ನಮ್ಮ ಮೈದನ ಮಗ, ಹೌದಾ? ನಮ್ಮ ಹೀರೋ. ತುಂಬ ಕಾಣಿಸ್ಕೋತಿರ್ತಾರೆ ಇವ್ರ ವಿಡಿಯೋದಲ್ಲಿ. ಇವ್ರನ್ನ ಭಾಳ ಇಷ್ಟಪಡ್ತಾರೆ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಇಷ್ಟಪಡ್ತಾರೆ. ದೇಕಿನ ವಿಠಲನ ಯಲ್ಲಪ್ಪನ, ನಮ್ಮ ಯಲ್ಲಪ್ಪನ ಅಂದ್ರೆ ಭಾಳ ಲೈಕ್ ಮಾಡ್ತಾರೆ. ಅವ್ನು ಗುಂಡು ಗುಂಡು ಕದನ ಎಲ್ಲರೂ ಭಾಳ ಇಷ್ಟಪಡ್ತಾರೆ. ಸುಟಿ ಇದ್ದಾಗ ಅಷ್ಟು ಜಾಸ್ತಿ ಅವ್ರನ್ನ ಕರ್ಕೊಂಡು ರೆಸಿಪಿ ಮತ್ತು ಮಾಡಿ ಅವ್ರು ಇದ್ರಂದ್ರೆ ಜಾಸ್ತಿ ಏನಾರು ವೆರೈಟಿ ಅಡುಗೆ ಮಾಡ್ತೀನಿ ರೀ ನಾನು. ಅವ್ರಿಲ್ಲ ನಾನು ಹಬ್ಬಕ್ಕೆ ಏನು ಮಾಡೋದು ಬಿಡ. ಇವರು ನಮ್ಮ ಮನೆಯವ್ರಂದ್ರೆ ಲೆಕ್ಕದಾಗ ಇಲ್ರಿ ಅವರು. ಅವ್ರು ಜಾಸ್ತಿ ಹೊರಗಡೆನ ಅವ್ರ ಫ್ರೆಂಡ್ಸ್ ಜೊತೆ ಐತಿ, ಕೆಲ್ಸದ ಮ್ಯಾಗ ಹೋಗಿರ್ತಾರಲ್ಲ, ಹಂಗಾಗಿ ಸೊ ರಜೆ ಟೈಮಲ್ಲೇ ಜಾಸ್ತಿ ಏನಾದರೂ ವೆರೈಟಿ ಅಂತ ಅಡುಗೆ ಮಾಡಿದಾರೆ. ನಮ್ಗೊಂದು ಉಡಿಯೋನು ಆಕೈತಿ ಮತ್ತು ಇವ್ರಿಗೆ ತಿನ್ನಾಕೂ ಆಕೈತಿ ಎಲ್ಲರಿಗೆ ಅಂತೇಳಿ ಮಾಡ್ತೀವಿ. ಇನ್ನು ನಿಮ್ಮ ಹುಡುಗಿಲಿ ಪುಟ್ಟ ಹುಡುಗಿ, ಇನ್ನೊಂದು ಹುಡುಗಿ ಎಲ್ಲ ವಿಠಲ್ರಿ, ಅವ್ನು ಬಂದಿದ್ರಿ, ಅವ್ ದೇವಕ್ಕೆ ಬಂದಿಲ್ಲ, ಕೆಲಸ ಇರ್ಬೋದ, ಹಂಗಾಗಿ ಓಕೆ. ಸಾಲ ಶುರು ಆತಂದ್ರೆ ಬೇಟೆಗಳು ಅಪರೂಪರಿ ಇವರು ನಡ್ಕೊಂತ ಹೋಗ್ತಾರ್ರಿ. 2 ಕಿಲೋಮೀಟರ್ ಆಕೈತಿ ನಾವು ಊರ್ರಿ, ನಡ್ಕೊಂತ ಬರ್ತಾರೆ. ಮಳೆಗಾಲದಾಗ ಕಷ್ಟ ರೀ ಅವ್ರಿಗೆ. ತುಂಬ ಜನ ನೀವು ಕೇಳ್ಬೋದು ಸ್ನೇಹಿತರೆ, ಏನು ಪರಮ್ ಅವರು ಇನ್ನೂ 1 ಲಕ್ಷ ಸಬ್ಸ್ಕ್ರೈಬರ್ ಕೂಡ ಆಗಿಲ್ಲ, ಯಾಕೆ ಇಂಟರ್ವ್ಯೂ ಮಾಡಿದೆ, ನಿನಗೆ ಗೊತ್ತಾಗ್ತಿಲ್ಲ, ನಿನಗೆ ಕಂಟೆಂಟ್ ಸಿಗ್ತಾ ಇಲ್ಲ, ನೀನು ಅದಕ್ಕೆ ಹೋಗಿ ಈ ಥರದ್ದೆಲ್ಲ ಮಾಡ್ತೀನಿ ಅಂತ ನೀವು ಅಂತಿರ್ಬೋದು ಸ್ನೇಹಿತರೆ. ಆದರೆ ನಾನು ಖಂಡಿತ ಹೇಳ್ತೀನಿ, ಇವ್ರಿಗಿರುವ 91,092 ಸಬ್ಸ್ಕ್ರೈಬರ್ಸು ನನ್ನ ಪ್ರಕಾರ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಸಮ. ಯಾಕೆ ಗೊತ್ತಾ? ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಒಂದು ಕೊನೆ ಹಳ್ಳಿ ಇದು, ಹಳ್ಳಿಯ ತೋಟ ಇದು, ಅವ್ರ ಹೊಲ ಇದು. ಹೊಲದಲ್ಲಿ ಇದ್ಕೊಂಡು ಯಾವುದೇ ಕ್ಯಾಮ್ರಾ ಇಲ್ಲದೆ, ಯಾವುದೇ ಲ್ಯಾಪ್ಟಾಪ್ ಇಲ್ಲದೆ, ಯಾವುದೇ ಎಡಿಟಿಂಗ್ ಸಿಸ್ಟಮ್ ಇಲ್ಲದೆ, ಸರಿಯಾಗಿ ಒಂದು ಇಂಟರ್ನೆಟ್ಟು ಇಲ್ಲದೆ, ಇಲ್ಲಿಗೆ ಬ್ರಾಡ್ಬ್ಯಾಂಡ್ ಅಂತನ್ನುವ ಕಲ್ಪನೆಯೇ ಇಲ್ಲ, ಇನ್ನೂ ಇಲ್ಲಿ ಯಾವುದೇ ಇಂಟರ್ನೆಟ್ ಆ್ಯಕ್ಸೆಸ್ ಇಲ್ಲ. ಮೊಬೈಲಿಗೆ ಬರುವ ಒಂದು ಹಳೆ ಮೊಬೈಲು ಮತ್ತು ಆ ಮೊಬೈಲ್ ಬರುವ ಇಂಟರ್ನೆಟ್ನ ಇಟ್ಕೊಂಡು ಅವರು ತಮ್ಮ ಡೈಲಿ ಲೈಫ್ ಅದು ಹಳ್ಳಿಯ ಸೊಗಡಿನ ತಮ್ಮ ನಿಜ ಲೈಫ್ನ ಯೂಟ್ಯೂಬಲ್ಲಿ ಹಾಕ್ತಾ ಸುಮಾರು 700ಕ್ಕೂ ಹೆಚ್ಚು ವೀಡಿಯೋಗಳನ್ನ 2 ವರ್ಷದಲ್ಲಿ ಮಾಡಿದ್ದಾರೆ, ನಿರಂತರವಾಗಿ ಮಾಡ್ತಿದ್ದಾರೆ. ಮಾಡಿ 91,000 ಸಬ್ಸ್ಕ್ರೈಬರ್ಸ್ ಪ್ರೀತಿ ಗಳಿಸಿರೋದು ನನಗನ್ಸೋ ಪ್ರಕಾರ ಖಂಡಿತವಾಗಿಯೂ 1 ಮಿಲಿಯನ್ ಸಬ್ಸ್ಕ್ರೈಬರ್ಸಿಗೆ ಸಮ. ಹಾಗಾಗಿ ಈ ನನ್ನ ಸಹೋದರಿಗೆ ನಾನು ಅಭಿನಂದಿಸ್ತೀನಿ. ಒಳ್ಳೆದಾಗಲಿ ತಾಯಿ. ನನಗನ್ಸುತ್ತೆ ನನಗೂ ನೀವು ಮಾದರಿ. ಹೀಗಾಗಿ ಯಾಕಂದರೆ ಇವರಷ್ಟು ಬದ್ಧತೆ ನಮಗೂ ಇಲ್ವೇನೋ. ಪ್ರತಿದಿನ ಮಧ್ಯಾಹ್ನ 1 ಗಂಟೆ ಕರೆಕ್ಟಾಗಿ ವೀಡಿಯೋ ಹಾಕ್ತೀನಿ ಅಣ್ಣ ಅಂತ ಹೇಳ್ತಾರೆ. ಹಾಗಾಗಿ ನೋಡಿ ಎಷ್ಟು ಒಳ್ಳೆ ಕೆಲಸ ಅದು. ಯಾಕಂದರೆ ಅಷ್ಟು ವೀಡಿಯೋ ಹಾಕಬೇಕು ಅಂದರೆ ಎಷ್ಟು ಶ್ರಮ ಇದೆ ನಂಗೆ ಗೊತ್ತಿದೆ. ಮೊಬೈಲಲ್ಲಿ ಎಡಿಟ್ ಮಾಡೋದು ಎಷ್ಟು ಕಷ್ಟ ಗೊತ್ತಿದೆ, ಶೂಟ್ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಿದೆ. ಯಾಕಂದರೆ ಅವ್ರು ಎಲ್ಲವನ್ನೂ ಒಬ್ಬರೇ ಮಾಡ್ತಾರೆ, ಅವರೇ ಮೊಬೈಲ್ ತೊಗೊಂಡು ಶೂಟ್ ಮಾಡ್ತಾರೆ, ಅವರೇ ಎಡಿಟಿಂಗ್ ಮಾಡ್ತಾರೆ, ಅವರೇ ಅಪ್ಲೋಡ್ ಮಾಡ್ತಾರೆ, ಅವರೇ ಅದಕ್ಕೆ ಏನೋ ಟೈಟ್ಲೆಲ್ಲ ಹಾಕ್ತಾರೆ, ಎಲ್ಲ ಮಾಡ್ತಾರೆ. ಹಾಗಾಗಿ 91,000 ಸಬ್ಸ್ಕ್ರೈಬರ್ಸು ಅದು 90 ಲಕ್ಷ ಆಗಬೇಕು ಅಂತ ಅನ್ನೋದು ನನ್ನ ಮನವಿ. ಖಂಡಿತ ಆಗುತ್ತೆ. ಒಳ್ಳೆ ಮನಸ್ಸಿರೋ ಕನ್ನಡಿಗರಿಗೆ ಯಾವತ್ತೂ ಕನ್ನಡಿಗರು ಕೈ ಬಿಡಲ್ಲ ಸ್ನೇಹಿತರೆ. ನನಗೆ ಭಾಳ ಸಂತೋಷ ಆಯಿತು ಈ ಊರಿಗೆ ಬಂದು. ತುಂಬ ಭಾವನಾತ್ಮಕವಾಗಿ ಏನು ಹೇಳ್ತೀನಿ, ಶುಭವಾಗಲಿ ತಾಯಿ ನಿಮಗೆ, ಅಣ್ಣ ಒಳ್ಳೆಯದಾಗಲಿ ನಿಮಗೆ. ಈ ರುಕ್ಮಿಣಿಯವರ ಈ ಒಂದು ಬ್ಲಾಗ್ ಚಾನಲ್ ಸಕ್ಸಸ್ ಆಗಲಿ, ಇನ್ನೂ ಸಕ್ಸಸ್ ಆಗಲಿ. ಕನ್ನಡಿಗರು ಸಾವಿರಾರು ಸಂಖ್ಯೆಯಲ್ಲಿ ಪ್ರೀತಿಸ್ತಿದ್ದೀರಿ, ಲಕ್ಷಗಟ್ಟಲೆ ಆಗಲಿ, ಕೋಟಿಗಟ್ಟಲೆ ಆಗಲಿ. ಇವರೆಲ್ಲ ಆಸೆ ಕನಸು ಈಡೇರಲಿ. ಈ ಜಗತ್ತಿನ ಎಲ್ಲ ಹೆಣ್ಮಕ್ಳಿಗಿರೋ ಹಾಗೆ ನನ್ನೊಂದು ಒಳ್ಳೆ ಮನೆ ಕಟ್ಟಬೇಕು ಅಂತ ಒಂದು ಒಳ್ಳೆ ಆಸೆ ಇಟ್ಕೊಂಡಿದ್ದಾರೆ. ನಾನು ಹೊಲ ಸರಿ ಮಾಡಿಸ್ಬೇಕು ಸರ್ ಅಂತ ಒಂದು ಒಳ್ಳೆ ಆಸೆ ಇಟ್ಕೊಂಡಿದ್ದಾರೆ. ಒಳ್ಳೆಯದಾಗಲಿ. ಆ್ಯಂಡ್ ಮುಖ್ಯವಾಗಿ ನನಗೆ ಭಾಳ ಇಷ್ಟ ಆಗಿದೆ ಏನು ಗೊತ್ತಾ ಸ್ನೇಹಿತರೆ, ನಗರಗಳಲ್ಲಿ ಅನೇಕರು ಅವ್ರಿಗೆ ತುಂಬ ಆ್ಯಕ್ಸೆಸ್ ಇರುತ್ತೆ, ಇಂಟರ್ನೆಟ್ ಸಿಕ್ಕುತ್ತೆ, ಮನೆಯಲ್ಲಿ ದಂಡಿಯಾಗಿರುತ್ತೆ, ಲ್ಯಾಪ್ಟಾಪ್ಗಳು 1, 2, 3, 4 ಇರ್ತವೆ. ಆದರೂ ಅವರು ಏನೋ ಮಾಡೋಕ್ಕೆ ಹೆದರ್ತಿರ್ತಾರೆ, ಹಿಂದೆ ನೋಡ್ತಿರ್ತಾರೆ. ಆದರೆ ಇವ್ರಿಗೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದೇ ಹೇಗೆ ಅಂತ ಗೊತ್ತಿಲ್ಲ. 2 ವರ್ಷ ಅದಕ್ಕೆ ಒದ್ದಾಡಿದ್ದಾರೆ. ಕ್ರಿಯೇಟ್ ಮಾಡೋಕ್ಕೆ, ವೀಡಿಯೋ ಸಕ್ಸಸ್ ಆಗೋಕ್ಕಲ್ಲ, ಕ್ರಿಯೇಟ್ ಮಾಡೋಕ್ಕೆ. ಆಮೇಲೆ ಅದನ್ನ ಮಾನಿಟೈಸ್ ಮಾಡಿಸಿ ಅದನ್ನು ಆ್ಯಡ್ಸೆನ್ಸ್ ಅಕೌಂಟಿಗೆ ಲಿಂಕ್ ಮಾಡೋದು ಹೇಗೆ ಅಂತ ಅನ್ನೋಕ್ಕೆ ಇವ್ರಿಗೆ ಅದು ಗೊತ್ತಾಗದೆ ಇಂಗ್ಲೆಂಡ್ನ ಯಾರೋ ಒಬ್ರು ಮಹಾನುಭಾವರು ಅದನ್ನ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಮನಸ್ಸಿದ್ರೆ, ಎಲ್ಲಿದ್ದರೆ ಒಳ್ಳೆ ಕೆಲಸ ಮಾಡೋಕ್ಕೆ ಮನಸ್ಸಿದ್ರೆ ಏನು ಬೇಕಾದ್ರೂ ಸಾಧ್ಯ ಆಗುತ್ತೆ ಅನ್ನೋಕ್ಕೆ ರುಕ್ಮಿಣಿಯವ್ರ ಒಂದು ಉದಾಹರಣೆ. ಸೊ ಹಾಗಾಗಿ ರಾಮದುರ್ಗದ ಈ ಹಳ್ಳಿಗೆ ಬಂದು ನಂಗೆ ಭಾಳ ಸಂತೋಷ ಆಯಿತು. ಕನಸಗೇರಿ ಹುಡುಗಿ ಇರ್ತಾನೆ ನೀವು, ಕನಸಗೇರಿ ನಿಮ್ಮೂರು. ಸೊ ಕನಸಗೇರಿ ಸರ್ನೇಮು ಕನಸಗೇರಿ ಇದು ನಾಗನೂರು, ಆದರೆ ಕನಸಗೇರಿ ಅಂತ ಅನ್ನೋದು ಅವರ ಸರ್ನೇಮು ಅವರ ಹೆಸರಿನ ಸರ್ನೇಮು. ಸೊ ಕನಸಗೇರಿಯ ಕನಸುಗಾರ್ತಿ ಒಳ್ಳೆಯದಾಗಲಿ. ಸೊ ಒಳ್ಳೆಯದಾಗಲಿ ತಾಯಿ ನಿಮಗೆ. ನಿಮ್ಮ ಮನೆ ಗೃಹ ಪ್ರವೇಶಕ್ಕೆ ನಾವು ಬೇಗ ಬರ್ತೀವಿ. ಥ್ಯಾಂಕ್ ಯು. ನಂಗೆ ಸದ್ಯಕ್ಕೆ ಇಲ್ಲ, ನಮ್ಮ ಸೀಮಂತಕ್ಕೆ ನಾನು ಖಂಡಿತ ಕರೆಸ್ತೇನೆ, ನಾನು ನಂಬಿಕೆ ಐತಿ. ಒಳ್ಳೆಯದಾಗಲಿ ತಾಯಿ. ಸರ್ ಥ್ಯಾಂಕ್ ಯು ಸರ್. ಎಸ್.
ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.